ಆ, ಒಂದು ಜನಸಂಖ್ಯೆಯನ್ನ ಹೆಚ್ಚು ಮಾಡುವುದಕ್ಕೆ ಒಂದು ಇನ್ಸೆಂಟಿವ್ ಸ್ಕೀಮ್, ಒಂದು ನೀತಿಯನ್ನ ಅಳವಡಿಸಿದ್ದಾರೆ. ಸೊ ಆ ಒಂದು ನೀತಿಯ ಪ್ರಕಾರ ಆ, ಹೆಣ್ಣು ಮೂರನೇ ಮಗುಗೆ 30,000 ರೂಪಾಯಿ ಇನ್ಸೆಂಟಿವ್ ಕೊಡೋದು, 4ನೇ ಮಗುಗೆ 40,000 ಇನ್ಸೆಂಟಿವ್ ಕೊಡೋದು, ಈ ತರ ಒಂದು ಒಂದು ನೀತಿಯನ್ನ ಜಾರಿ ಮಾಡಿದ್ದಾರೆ. ಸೊ ಇದು ಜನಸಂಖ್ಯೆಯ ಮೇಲೆ ಪರಿಣಾಮ ಹೆಂಗ್ ಬೀಳುತ್ತೆ, ಡೆಮೋಗ್ರಫಿ ಅಂತ ನಾವ್ ಹೇಳ್ತೀವಿ, ಜನಸಂಖ್ಯಾ ಶಾಸ್ತ್ರದ ಮೇಲೆ ಹೇಗೆ ಪರಿಣಾಮ ಬೀಳುತ್ತೆ. ಕೆಲವು ವರ್ಷಗಳಿಂದ 2 ಮಕ್ಕಳಿಗಿಂತ ಜಾಸ್ತಿ ಇದ್ರೆ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಕ್ ಬಿಡಲ್ಲ ಅಂತ ಉತ್ತರ ಪ್ರದೇಶದಲ್ಲಿ ಈಗ 6 ಮಕ್ಕಳಿದೆ ಅಂತ ಮೊನ್ನೆ ಒಬ್ಬರಿಗೆ ಡಿನೈ ಮಾಡಿದ್ದಾರೆ. ಈಗ ಹೆಚ್ಚು ಮಕ್ಕಳು ಆಗ್ಬೇಕು ಅಂತ, ಎಸ್ಪೆಷಲಿ ಸದರ್ನ್ ಸ್ಟೇಟ್ಸ್, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್ ಅಂಡ್ ಪಂಜಾಬ್, ಈ 5 ರಾಜ್ಯಗಳಲ್ಲಿ ಜನಸಂಖ್ಯೆ ಹೆಚ್ಚಳದ ಪ್ರಮಾಣ ಕಡಿಮೆ ಇರೋದ್ರಿಂದ ಜನಸಂಖ್ಯೆ ಹೆಚ್ಚು ಮಾಡಬೇಕು ಅಂದ್ರೆ ಇದರ ಒಂದು ಸಾಧಕ ಬಾಧಕಗಳನ್ನ ಕುರಿತು, ಅದು ಮಹಿಳೆಯರ ಮೇಲೆ, ಮಹಿಳೆಯನ್ನ ಒಂದು ಹೆರಿಗೆ ಕಾರ್ಖಾನೆ ತರ ಇವ್ರು ಹೆಂಗೆ ಟ್ರೀಟ್ ಮಾಡಕ್ಕಾಗತ್ತೆ, ಆ ರೀತಿಯ ಆ ಒಂದು ಕಲ್ಪನೆಯಲ್ಲಿ ಈ ವಿಷಯವನ್ನು ತಗೊಂಡಿದ್ದೀವಿ. ಸೊ ಈ ವಿಷಯದ ಬಗ್ಗೆ ರತಿರಾವ್ ಅವರು ಇನ್ಫ್ಯಾಕ್ಟ್ ಐಫಾದಿಂದ ಒಂದೇ ಒಂದು ಆಕ್ಚುಲಿ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದು, ಪ್ರೆಸ್ ಸ್ಟೇಟ್ಮೆಂಟ್. ಆ ಒಂದು ವಿಚಾರದಲ್ಲಿ ತುಂಬಾ ಒಳ್ಳೆ ಸ್ಟೇಟ್ಮೆಂಟ್ ಇಶ್ಯೂ ಮಾಡಿದ್ದು. ತಕ್ಷಣ ನಮ್ಗೆ ಇದೇ ವಿಷಯ ಮಾತಾಡ್ಬೋದು ಅಂತ ಹೇಳಿತ್ತು. ಸೊ ನಾನು ರತಿರಾವ್ ಅವರಿಗೆ ರಿಕ್ವೆಸ್ಟ್ ಮಾಡಿದೆ, ಅವ್ರು ಒಪ್ಕೊಂಡಿದ್ದಾರೆ. ಇವತ್ತು ಆ ವಿಷಯವನ್ನು ಅವರು ಒಂದು ಅಮೂಲಕವಾಗಿ ಮಂಡಿಸ್ತಾರೆ, ಆಮೇಲೆ ನಾವು ಚರ್ಚೆ ಮಾಡೋಣ. ರತಿರಾವ್ ಅವ್ರ ಪರಿಚಯ ಏನು ಈ ಗ್ರೂಪ್ಗೆ ನಾನು ಮಾಡಿಕೊಡ್ಬೇಕಾಗಿಲ್ಲ. ಸೊ ಐ ವೆಲ್ಕಮ್ ರತಿರಾವ್ ಟು present her opinions and then we can discuss. Thank you. ಓಕೆ, ಥ್ಯಾಂಕ್ ಯು ದಿವಾಕರ್. ಆಕ್ಚುಲಿ ನನಗೆ ಈ ಚಂದ್ರಬಾಬು ನಾಯ್ಡು ನಾನು ಅಷ್ಟೊಂದು ನೋಡಿರ್ಲಿಲ್ಲ ಅವನ ಸ್ಟೇಟ್ಮೆಂಟ್. ಆದ್ರೆ ಮೀನಾ ತಿವಾರಿ ನಮ್ಮ ಐಫಾ ಕಡೆಯಿಂದ ಅಯ್ಯೋ ಇಲ್ಲೆಲ್ಲ ತುಂಬಾ ಇದಾಗ್ತಾ ಇದೆ ಚಂದ್ರಬಾಬು ನಾಯ್ಡು ಒಂದು ಸ್ಟೇಟ್ಮೆಂಟ್, ಏನ್ ತಿಳ್ಕೊಂಡ ನಮ್ಮನ್ನ ಒಂದು ಆರ್ಟಿಕಲ್ ಬರ್ಕೊಡಿ ರತಿ ಅಂತ ಹೇಳಿದ್ರು. ಸರ್ ಓಕೆ, ಹಾಗಾದ್ರೆ ನೋಡೇ ಬೇಡ ಹಾಕೊಂಡು ಮತ್ತೆ ನಾನು ಅದನ್ನ ಗಮನಕ್ಕೆ ತಕೊಂಡೆ. ಬೇಕಾದಾಗ ನೀವು ಜನಸಂಖ್ಯೆಯನ್ನ ನಿಯಂತ್ರಣ ಮಾಡಿ ಅಂತ ಹೇಳುವ ಒಂದು ಪಾಲಿಸಿ, ಬೇಡದಾಗ ನೀವು ಮಹಿಳೆಯರ ಹೇರ್ತೀರಾ, ಎಷ್ಟು ಕೆಟ್ಟವ್ರು ನೀವೆಲ್ಲ, ಬರೀ ಹೆಣ್ಣು ಮಕ್ಕಳು, ಬರೀ ಹೇಳೋದೇ ಗೊತ್ತಿದೆ ಇವರಿಗೆ, ಇನ್ನೇನು ಗೊತ್ತಿಲ್ಲ, ಈ ತರದ ಒಂದು ನಮ್ಮ ಮೇಲೆ ಆಪಾದನೆಗಳು. ಹೆಣ್ಣು ಮಕ್ಕಳು ಅಂತ ಹೇಳಿದ ಕೂಡ ಇವರಿಗೆ ಕಣ್ಣಿಗೆ ಕಾಣೋದು ಒಂಥರ ದೇ ಪೊಲ್ಯೂಟಿಂಗ್ ದ ವರ್ಲ್ಡ್ ಬೈ ದ ಚಿಲ್ಡ್ರನ್ ಅಂತ, ಮಕ್ಕಳನ್ನ ಹೆತ್ಬಿಟ್ಟು ಎಲ್ಲ ಇದ್ ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿ ನಾವು ಪ್ರಜಾಪ್ರಭುತ್ವದಲ್ಲಿ ಮಹಿಳೆಯರ ಸ್ಥಾನಮಾನ ಹೇಗೆ ನಾವು ನೋಡ್ಬೇಕು ಅಂತ ಹೇಳಿದ್ರೆ, ನಾವೆಲ್ಲ ಪ್ರಜಾಪ್ರಭುತ್ವದಲ್ಲಿ ಇದ್ದೀವಿ ಅಂತ ಒಂದು ಇದ್ರೊಳಗೆ ನಾವು ಮಹಿಳೆಯರ ಯಶಸ್ಸನ್ನ ಯಾವ ತರ ನಾವು ನೋಡ್ಬೇಕು ಅಂತ ಹೇಳುವಾಗ ನಮ್ಗೆ ಸಿಗುವ ಒಂದು ಅಂಶಗಳು ಯಾವುದು, ನಮ್ಗೆ ವಿ ಶುಡ್ ಹ್ಯಾವ್, ನಮಗೆ ಒಂದು ಎಜುಕೇಶನ್ ಬೇಕು, ನಮ್ಗೆ ಒಂದು ಕೆಲಸ ಬೇಕು, ಅಂಡ್ ವಿ ಶುಡ್ ಬಿ ಸಮಥಿಂಗ್ ಇನ್ ದ ಸೊಸೈಟಿ ಅಂತ ನಾವು ಸೊಸೈಟಿಯಲ್ಲಿ ಬರುವಾಗ ನಾವು ನಮ್ಮ ಪುನಃ ಒಂದು ಇದಕ್ಕೆ ಹಾಗೆ ನೋಡ್ಲಿಕ್ಕೂ ನಮ್ಮ ಅಪ್ಪ ಅಮ್ಮ ನೋಡಿದ್ರೆ, ನಮ್ಮ ಅಮ್ಮ ಅಂದ್ರೆ ಅವ್ರು ಹೇಳ್ತಾರೆ ಶಿ ವಾಸ್ ನಾಟ್ ವರ್ಕಿಂಗ್ ಅಂತ. ಈಗ ವರ್ಕಿಂಗ್ ಕಾನ್ಸೆಪ್ಟ್ ಬಂದಿರೋದೇ ಆಫ್ಟರ್ ಇದ್ರ ಒಂಥರ ಹೆಚ್ಚಾಗಿ ಬಂದಿರೋದೇ ಈ ಒಂದು ನಮ್ಮ ಪ್ರಜಾಪ್ರಭುತ್ವದಲ್ಲಿ. ಅದಕ್ಕಿಂತ ಮೊದ್ಲು ಈಗ ನಾನೊಬ್ಬಳೇ ಅಲ್ಲಿ ಹೇಳ್ತಾರೆ, ನಮ್ಮ ಇನ್ನೊಬ್ಳು ಪಾರ್ಕ್ ಫ್ರೆಂಡ್ ಹೇಳಿದ್ದು, ಅಯ್ಯೋ ನಮ್ಮಲ್ಲಿ ಎಲ್ಲ 15 ಮಕ್ಳು 10 ಮಕ್ಳು ನಾವೆಲ್ಲ ಇದು ಹೇಳ್ಕೊಂಡು ತುಂಬಾ, ನಮಗೆ ಇವಾಗ ಒಂದೇ ಮಗು. ಈ ಒಂದು ಇದನ್ನ ನೋಡ್ಬೇಕು ನಾವು. ಈಗ ನಾನ್ CFTR ಅಲ್ಲಿ ಇದ್ದ ಕಾರಣ ನಾನ್ ಮಾತು ಹೇಳ್ತೀನಿ, ನಮ್ಗೆ ಮುಸ್ಲಿಂ ಫ್ರೆಂಡ್ಸ್ ಇದ್ರು. ಆಗಿನ ಕಾಲದಲ್ಲಿ ನನಗೆ ಒಂದು ಮಗು ಹೇಳುವಾಗ ಕೆಲವರಿಗೆ 2 ಮಕ್ಳಿದ್ದಾರೆ ನನ್ನ ಫ್ರೆಂಡ್ಗಳಿಗೆಲ್ಲ, ಅವರೆಲ್ಲ ಇದು ಹಿಂದೂಗಳು. ಮುಸ್ಲಿಂ ನಮ್ಮ ಫ್ರೆಂಡ್ಗಳಿಗೆ 3 ಮಕ್ಳು 2 ಮಕ್ಳು 1 ಮಗು, ಎಷ್ಟೋ ಅಂದ್ರೆ CFTRI ನಲ್ಲಿ ಬಂದ ಅದು ಹೆಣ್ಮಕ್ಳು ಅಂತಲ್ಲ, ಗಂಡಸರು ಕೂಡ ಮಕ್ಕಳನ್ನ ನಿಯಂತ್ರಣ ಮಾಡ್ಕೊಂಡಿದ್ದಾರೆ. ಯಾರು ಕೂಡ ಈಗ ಏನ್ ಹೇಳ್ತಾರೆ ಆಪಾದನೆ, ಮುಸ್ಲಿಮ್ಸ್ಗ ಎಷ್ಟು ಮಕ್ಳು ನೋಡಿ, ಅವರಿಗೆ ಅದು ಫ್ಯಾಮಿಲಿ ಪ್ಲಾನಿಂಗ್ ಅವರಿಗೆ ಅನ್ವಯಿಸುವುದೇ ಇಲ್ಲ. ಈಗ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಬೇಕಾದಾಗ ಅನ್ವಯಿಸ್ಬೇಕಂತೆ. 1980s ನನಗೆ ಗೊತ್ತಿದೆ, 1952 ನಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಬಂದಿರೋದು ಅಲ್ವಾ, ಜನಸಂಖ್ಯಾ ನಿಯಂತ್ರಣ ಅಂತ ಶುರುವಾಗಿದ್ದೆ 1952 ಆನ್ವರ್ಡ್ಸ್. ಆಗ TFR ಹೇಳ್ತದೆ ಅಂದ್ರೆ ಟೋಟಲ್ ಫರ್ಟಿಲಿಟಿ ರೇಟ್ ಅಂತ. ನಾವೆಲ್ಲ ನಮ್ಮ ಮನೆಯಲ್ಲೇ ನಾ ಹೇಳ್ತೀನಿ, ನಾವು 7 ಮಕ್ಳು, ನಮ್ಮ ಅಮ್ಮನಿಗೆ, ನಮ್ಮ ಅಕ್ಕನಿಗೆ 8 ಮಕ್ಳು, ನಮ್ಮ ಅಮ್ಮನ ತಂಗಿಗೆ 9 ಮಕ್ಳು. ಈ ತರ ಇತ್ತು ನಮ್ದೆಲ್ಲ ಆಗ. ಹಾಗಾಗಿ ಟೋಟಲ್ ಫರ್ಟಿಲಿಟಿ ರೇಟ್ ಇಡೀ ಒಂದು ಭಾರತಕ್ಕೆ 5.1 ಅಂತ ಹೇಳ್ತಾರೆ, ಅಂದ್ರೆ 5ಕ್ಕಿಂತ ಜಾಸ್ತಿ ಮಕ್ಳಿದ್ರು ಪ್ರತಿಯೊಬ್ಬರಿಗೆ.
ಕೆಲವು ಕಡೆ ಹೆಚ್ಚು ಮಕ್ಳಿರ್ತಾರೆ, ಕೆಲವು ಕಡೆ ಕಮ್ಮಿ ಮಕ್ಳಿರ್ತಾರೆ. ನಾ ಹೇಳ್ದಂಗೆ ನಮಗೆ ವಿದ್ಯೆ ಕೊಟ್ಟು ನಾವು ಒಂದು ಏನಾದ್ರು ಒಂದು ಸಾಧಿಸ್ಬೇಕು ಈ ಭಾರತದಲ್ಲಿ ಅಂತ ನಾವು ಆತರ ನಮ್ದು ಒಂದು ಗುರಿ ಇಟ್ಕೊಂಡು ನಾವು ಸಾಧನೆ ಮಾಡ್ಲಿಕ್ಕೆ ದಾರಿ ಹಿಡಿದ್ರೆ ಗಂಡ ಹೆಂಡತಿಯಾಗಿ ಅವರವರ ಇದ್ರೊಳಗೆ ಖಂಡಿತ ಅಲ್ಲಿ ಕೂಡ ಜನಸಂಖ್ಯಾ ನಿಯಂತ್ರಣ ಆಗೇ ಆಗುತ್ತೆ. ಯಾಕಂದ್ರೆ ಹೆಣ್ಣು ಮಕ್ಳು ಹೊರಗೆ ಬರ್ಬೇಕಾದ್ರೆ ಮಕ್ಳ ಇದ್ರ ತಲೆ ಇದ್ರ ಮೇಲೆ ಹೆಚ್ಚು ಜವಾಬ್ದಾರಿ ಆದಷ್ಟು ಕಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಈ ಈ ಒಂದು ಮಹಿಳೆಯ ಹೆರುವ ಯಂತ್ರ ಅಂತ ಯಾಕೆ ಅನ್ಸುತ್ತೆ ಅಂದ್ರೆ ಅದನ್ನ ಮೊದ್ಲಿಂದ ಹೇಳ್ತಾ ಇದ್ರು, ಹೆಣ್ಣು ಮಕ್ಳು ಈ ತರನೇ ಹೇಳ್ಕೊಂಡು. ಆದ್ರೆ ನೋಡ್ಲಿಕ್ಕೆ ಹೋದ್ರೆ ನಮ್ದು 1952 ಏನ್ ಬಂತು ಫ್ಯಾಮಿಲಿ ಪ್ಲಾನಿಂಗು, ಆಗ ಹೆಚ್ಚು ನಾನ್ 1978 72 ಹೌದು ಆ ಟೈಮಲ್ಲಿ ಹೇಳ್ತೀನಿ, ಹೆಚ್ಚು ಪ್ರಮಾಣದಲ್ಲಿ ಜನಸಂಖ್ಯಾ ನಿಯಂತ್ರಣವನ್ನು ಮಾಡ್ತಿದ್ದು ಗಂಡಸರು. ಅವರು ಹೋಗಿ ವ್ಯಾಸೆಕ್ಟಿಮಿ ಮಾಡ್ಕೊತಾ ಇದ್ರು. ಮತ್ತೆ ಬೇರೆ ಎಲ್ಲ ಇದೆ ಅಂದ್ರೆ ಒಂದು ಮಗುಗೆ ಇನ್ನೊಂದು ಮಗುಗೆ ಅಂತರ ಇಟ್ಟು ಕಾಪಾಡಕ್ಕೋಸ್ಕರ ಒಂಥರ ಇದು ಮಾಡ್ಕೋಬೇಕು, ಉಪಯೋಗಿಸ್ಕೋಬೇಕು, ಸುಮಾರೆಲ್ಲ ಅದೇ ವಿಷಯ ಬೇರೆ ಇದೆ ಅದು. ಹಾಗಾಗಿ ಆ ಟೈಮಲ್ಲಿ 1970s ನಾನೇ ನೋಡಿದಂಗೆ ನನ್ನ ಮೇಸ್ಟ್ರುಗಳೇ ಎಲ್ಲ ವ್ಯಾಸೆಕ್ಟಮಿ ಆಪರೇಷನ್ಸ್ ಮಾಡ್ಕೊಂಡಿದ್ರು. 1975-76 ಬರುವಾಗ ಲ್ಯಾಪ್ರೋಸ್ಕೋಪ್ ಅಂತ ಒಂದು ಟೆಕ್ನಿಕ್ ಬಂತು. ಲ್ಯಾಪ್ರೋಸ್ಕೋಪ್ ಟೆಕ್ನಿಕ್ ಬಂದ ಕೂಡಲೇ ಏನಾಯ್ತು ಅಂದ್ರೆ ಮಹಿಳೆಯರಿಗೆ ಎಲ್ಲಿ ಬೇಕಾದ್ರೆ ಲ್ಯಾಪ್ರೋಸ್ಕೋಪಿ ಇದ್ದಿಲ್ಲ, ಕೂಡಲೇ ಅವರಿಗೆ ಒಂದು ಇಂಜೆಕ್ಷನ್ ಕೊಟ್ಬಿಟ್ರೆ ಆಯ್ತು, ಅವರಿಗೊಂದು ಟ್ಯೂಬೆಕ್ಟಮಿ ಮಾಡಿ ಮುಗಿಸ್ಬಿಟ್ರೆ ಇದ್ರೊಳಗೆ ಮತ್ತೆ ಒಂದು ಅರ್ಧ ಗಂಟೆ ರೆಸ್ಟ್ ಕೊಟ್ಟು ಮನೆಗೆ ಕಳಿಸ್ಬಿಡ್ಬಹುದು. ಇದು ದಿಸ್ ಇಸ್ ಕಾಲ್ಡ್ ಆಸ್ ಕ್ಯಾಂಪ್ ಅಪ್ರೋಚ್ ಟು ಫ್ಯಾಮಿಲಿ ಪ್ಲಾನಿಂಗು. ಆ ಟೈಮಲ್ಲಿ 1980 ಆನ್ವರ್ಡ್ಸ್ 75 to 80 ಆನ್ವರ್ಡ್ಸ್ ದೊಡ್ಡ ಮಟ್ಟದಲ್ಲಿ ಇಡೀ ನಮ್ಮ ದೇಶಕ್ಕೆ ಕ್ಯಾಂಪ್ ಅಪ್ರೋಚ್ ಫಾರ್ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಶುರುವಾಯಿತು. ಯಾವುದು ಮಹಿಳೆಯರ ನೀವು ಸಂತಾನ ಹರಣ ಮಾಡ್ಬೇಕಾದ್ರೆ ಮೊದಲು ನಮಗೆ ಕಡೆ ಮಗು ಹುಟ್ಟಿದ ಮೇಲೆ, ನಮ್ಗೆ ಆ ಮಗು ಹುಟ್ಟಿದ ಮೇಲೇನೆ ಅದನ್ನ ಟ್ಯೂಬೆಕ್ಟಮಿ ಮಾಡ್ಬೇಕಾದ್ರೆ ಇದ್ರಲ್ಲೇ ಆಗ್ಬೇಕಾಗಿತ್ತು, ಒಂದು ಆಸ್ಪತ್ರೆಯಲ್ಲೇ ಆಗ್ಬೇಕಾಗಿತ್ತು. ಯಾವಾಗ ಅದು ಕ್ಯಾಂಪ್ಗೆ ಬಂದಂಗೆ ಅಂದ್ರೆ ಸ್ಕೂಲ್ಗಳೆಲ್ಲ ಕ್ಯಾಂಪ್ ಆದ್ವು. ಸ್ಕೂಲ್ಗಳಲ್ಲಿ ಬೆಂಚಿನ ಮೇಲೆ ಹೆಣ್ಣು ಮಕ್ಕಳನ್ನ ಮಲಗಿಸ್ಬಿಟ್ಟು ಅಂದ್ರೆ ತಾಯಂದ್ರನ್ನ ಮಲಗಿಸ್ಬಿಟ್ಟು ಟ್ಯೂಬೆಕ್ಟಮಿ ಮಾಡಕ್ ಶುರು ಮಾಡ್ಬಿಟ್ರು. ಎಂತ ಒಂದು 1980 to 1990 ತನಕ ನಾನು ಕೆಲವು ಓದ್ಕೊಂಡಿದ್ದೇನೆ ಸುಮಾರೆಲ್ಲ, ಇಲ್ಲಸ್ಟೆಡ್ ವೀಕ್ಲಿ ಇರ್ಬೋದು, ಬೇಕಷ್ಟು ಜನ ಬರ್ದಿದ್ದಾರೆ. ಎಲ್ಲೆಲ್ಲಿ ಯಾವ ತರದ ಈ ಜನಸಂಖ್ಯಾ ನಿಯಂತ್ರಣ ಆಗ ತುಂಬಾನೇ ಇತ್ತು. ಮಹಿಳೆಯರಿಗೆ ಇಂಜೆಕ್ಷನ್ ಕೊಡೋದಂತೆ ಈ ತರದೆಲ್ಲ ಪ್ಲಾನಿಂಗ್ ಎಲ್ಲ ಇತ್ತು, ಭಯಂಕರ. ಅದ್ರಲ್ಲಿ ನೋಡ್ಲಿಕ್ಕೆ ಹೋದ್ರೆ ಎಷ್ಟೋ ಹೆಣ್ಣು ಮಕ್ಕಳು ಜೀವ ಕಳ್ಕೊಂಡಾರೆ. ಹೇಗಿರುತ್ತೆ ಅಂದ್ರೆ ಅದು ಒಂದು ಸ್ಕೂಲಲ್ಲಿ ಇದ್ರಲ್ಲಿ ಬೆಂಚಲ್ಲಿ ಮಲಗಿಸ್ಬಿಟ್ಟು ಯಾವ ಇದು ಅಡ್ಡ ಇಲ್ಲ ಏನಿಲ್ಲ, ಪಟ 10 ನಿಮಿಷಕ್ಕೊಂದ್ಸರಿ ಅವನು ಲ್ಯಾಪ್ರೋಸ್ಕೋಪ್ ತರ್ತಾನೆ, ಮಾಡಿ ಆ ಕಡೆ ಹೆಣ್ಮಕ್ಳನ್ನ ಕೂರ್ಸ್ಬಿಡ್ತಾರೆ. ಅವ್ರು ಅಂತ ಕೂತಿರ್ತಾರೆ. 10 ನಿಮಿಷ ಆದ್ಮೇಲೆ ಅವ್ರಿಗೆ 20 ನಿಮಿಷ ಕೂರ್ಸಿ ಅರ್ಧ ಗಂಟೆ ಕೂರ್ಸಿ ಮತ್ತೆ ಓಡಿಸ್ಬಿಡ್ತಾರೆ. ಅಂದ್ರೆ ಈ ತರದ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ಸ್ ನಡೆದಿದೆ. ಜನಸಂಖ್ಯೆಯನ್ನ ಕಮ್ಮಿ ಮಾಡ್ಬೇಕು, ನಿಯಂತ್ರಣ ಮಾಡ್ಬೇಕು ಅಂತ ಹೇಳಿ. ಈಗ ನೋಡ್ಲಿಕ್ಕೆ ಹೋದ್ರೆ ನೀವು ಇದನ್ನ ನೋಡ್ಕೊಂಡ್ರೆ ಲ್ಯಾಪ್ರೋಸ್ಕೋಪ್ ಕ್ಯಾಂಪ್ ಆದದ್ದನ್ನ ನೋಡ್ಲಿಕ್ಕೆ ಅಲ್ಲಿ ನಿಮಗೆ ಯಾವ ಪ್ರೈವೇಸಿ ಇರ್ಲಿಲ್ಲ. ಸ್ಕೂಲ್ ಆದ ಕಾರಣ ಗಂಡು ಮಕ್ಳ ಓಡಾಡ್ಕೊಂಡಿರ್ತವೆ, ಆ ಕಡೆ ಈ ಕಡೆ ಎಲ್ಲ ಏನೂ ಇಲ್ಲ. ಹೆಣ್ಣು ಮಕ್ಳಿಗೆ ಯಾವ ಪರದೇನೂ ಇಲ್ಲ, ಎಂಥದ್ದು ಇಲ್ಲ, ಕಿಟಕಿಗಳು ಓಪನ್ ಆಗಿರುತ್ತೆ. ಈ ತರದ ಇದು ಆ ಹೆಣ್ಣು ಮಕ್ಳು ಮನೆಗೆ ಹೋದ್ಮೇಲೆ ಇನ್ಫೆಕ್ಷನ್ ಏನಾರ ಆದ್ರೆ ಅವರಿಗೆ ವಾಪಸ್ ಬರ್ತಾರೆ ಅಂದ್ರೆ ಅವ್ರಿಗೆ ಆಂಟಿಬಯೋಟಿಕ್ ಕೊಟ್ಟರೆ ಸಂತೋಷ, ಇಲ್ಲದೆ ಇದ್ರೆ ಎಷ್ಟೋ ಹೆಣ್ಣು ಮಕ್ಕಳು ತಮ್ಮ ಗರ್ಭವನ್ನೇ ಕಳ್ಕೊಂಡಾರೆ. ದೇ ಹ್ಯಾವ್ ಬೀನ್ ಅದು ತೆಗಿಲೇಬೇಕಾಯ್ತು ಬಿಕಾಸ್ ಆಫ್ ದಾಟ್. ಕೆಲವ್ರು ಹೆಣ್ಣು ಮಕ್ಕಳಂತೂ ಸತ್ತೇ ಹೋಗಿದ್ದಾರೆ. ಯಾಕಂದ್ರೆ ಅವ್ರು ಮಾಡುವ ಲ್ಯಾಪ್ರೋಸ್ಕೋಪ್ ಆಪರೇಷನ್ಸ್ ಒಳಗೆ ಯಾವ್ದಾವ್ದಕ್ಕೂ ಟ್ಯೂಬೆಕ್ಟಮಿ ಮಾಡ್ಬೇಕಾಗಿದ್ದೆ ಹಾಕಿ ಎಷ್ಟೋ ಕೇಸ್ಗಳು ಈ ತರ ನಮ್ಮ ಕಣ್ಣ ಮುಂದೆ ಬಂದಿದೆ. ಇದು ಒಂದ್ ರೀತಿನಲ್ಲಿ ಹೆಣ್ಣು ಮಕ್ಕಳ ಮೇಲೆ ಆದ ಒಂಥರ ದೌರ್ಜನ್ಯ. ಗಂಡು ಮಕ್ಳಿಗೆ ಏನಿತ್ತು ಮೊದಲು ನಾನೇ ನೋಡಿದೆ 1970 10 years ಏನಿತ್ತು ವ್ಯಾಸೆಕ್ಟಿಮಿ ಕ್ಯಾಂಪ್ಗಳು ಬಹಳ ಸಿಂಪಲ್ ಆಗಿತ್ತು. ಅಲ್ಲಿ ಯಾರು ಸತ್ರು ಅಂತ ಇಲ್ಲ, ಇನ್ಫೆಕ್ಷನ್ ಆಯ್ತು ಅಂತ ನಾನು ಕೇಳಿಲ್ಲ, ಓದೂ ಇಲ್ಲ ಇದನ್ನ ನಾನು. ಆದ್ರೆ ಹೆಣ್ಣು ಮಕ್ಕಳ ವಿಷಯ ಅಂತೂ ಭಯಂಕರವಾಗಿ ಇತ್ತು. ಇಷ್ಟೆಲ್ಲ ಆದ್ಮೇಲೆ ಚಂದ್ರಬಾಬು ನಾಯ್ಡು ಯಾಕೆ ಇವಾಗ ಕೂತ್ಕೊಂಡು ಹೆಣ್ಣು ಮಕ್ಳು ಹೆಚ್ಚು ಮಕ್ಕಳನ್ನ ಮಾಡ್ಬೇಕು, 3ನೇ ಮಗುವಾರ ನಾ 30,000 ರೂಪಾಯಿ ಕೊಡ್ತೀನಿ ನಮ್ಮ ಕಡೆ ಸ್ಟೇಟ್ ಕಡೆಯಿಂದ, ನಮ್ಮ ಇದ್ರ ಕಡೆಯಿಂದ, ಇಲ್ಲ 4ನೇ ಮಗುವಾರ 40,000 ಕೊಡ್ತೀನಿ ಅಂತ ಈ ಮಾತು ಯಾಕೆ ಬರ್ತಾ ಇದೆ ಅಂತ ನೋಡ್ಲಿಕ್ಕೆ ಹೋದ್ರೆ ನಾವು ಅದರ ಕಾರಣಗಳನ್ನ ನಾವು ಹುಡುಕ್ಬೇಕಾಗತ್ತೆ. ಹೆಂಗಂದ್ರೆ ಈಗ ಒಂದು ಶುರುವಾಗಿದೆ, ಮುಖ್ಯಮಂತ್ರಿ ಅವರಿಗೆ ಏನಾಗಿದೆ ಅಂದ್ರೆ ಎಲೆಕ್ಷನ್ ನಲ್ಲಿ ನಮ್ಗೆ
ಅಲ್ಲ, ಈ ಒಂದು ಅವರ ಇದ್ರೊಳಗೆ ಅದು ಒಂದು 4 ಇದು ಹೇಳ್ತಾರೆ ಅವರು ಇನ್ಸೆಂಟಿವ್ಸ್. ಎಲೆಕ್ಷನ್ ನಲ್ಲಿ ನೀನ್ ನಿಲ್ಬೇಕಾದ್ರೆ 3 ಮಕ್ಳು ಇರ್ಲೇಬೇಕು, 4 ಮಕ್ಳು ಇರ್ಲೇಬೇಕು. ಆಮೇಲೆ ಅದೇ ಮೂರನೇ ಮಗುಗೆ 30,000, 4ನೇ ಮಗುಗೆ 40,000 ಹಣ. ಅಂದ್ರೆ ಒಂದೇ ಸತಿ ಹಣ ಕೊಟ್ಬಿಟ್ರೆ ಮಗುನ್ ಸಾಕಕ್ಕಾಗಲ್ಲ, ಅದೇ ಆ ತರ. ಮತ್ತೆ ನಿಮಗೆ ಮಗು ಆದಾಗ ರಜೆ ಕೊಡ್ತೀವಿ, ಗಂಡಸಿಗೂ ರಜೆ ಕೊಡ್ತೀವಿ, ಹೆರಿಗೆ ಭತ್ಯೆ ಕೊಡ್ತೀವಿ, ಈ ತರದೆಲ್ಲ ಇನ್ಸೆಂಟಿವ್ಸ್ ಕೊಡ್ತೀವಿ. ಮಕ್ಳು ಮಾಡ್ಕೋಬೇಕು ನೀವೆಲ್ಲ ಅಂತ ಹೇಳೋದು. ಮತ್ತೆ ಹೇಳ್ತಾನೆ, ಮಕ್ಳೇ ನಮ್ಮ ರಾಷ್ಟ್ರದ ಆಸ್ತಿ ಅಂತ. ಮಕ್ಳೇ ರಾಷ್ಟ್ರ ಆಸ್ತಿ ಅಂತ ಇದ್ದರದು ಮೊದ್ಲೆಲ್ಲ ನಮ್ಮ ಮಕ್ಳ ಆಸ್ತಿ ಆಗಿರ್ಲಿಲ್ವಾ? ನಮ್ಗೆ ಯಾಕೆ ಇದು ಫ್ಯಾಮಿಲಿ ಪ್ಲಾನಿಂಗ್ ಅನ್ನೋ ಪ್ರೋಗ್ರಾಮ್ ಅನ್ನ ಹಾಕಿದ್ರಿ ಅಂತ ಈ ಪ್ರಶ್ನೆ ನಾವು ಕೇಳ್ಬೇಕಾಗತ್ತೆ. ನನಗನ್ಸುತ್ತೆ ಇಷ್ಟೆಲ್ಲ ಇದ್ರೊಳಗೆ ಚಂದ್ರಬಾಬು ನಾಯ್ಡಿಗೆ ಪ್ರಾಬ್ಲಮ್ ಆಗಿರೋದು, ಅವನು ಕುಸಿಯುತ್ತಿರುವ ಇಡೀ ನಮ್ಮ ಸೌತ್ ಇಂಡಿಯಾಕ್ಕೆ ಪ್ರಾಬ್ಲಮ್ ಆಗಿರೋದೇ ಕುಸಿಯುತ್ತಿರುವ ಜನಸಂಖ್ಯೆ. ನೋಡ್ಲಿಕ್ಕೆ ಜನಸಂಖ್ಯಾ ನೀವೀಗ ಟೋಟಲ್ ಫರ್ಟಿಲಿಟಿ ರೇಷಿಯೋ ಇವಾಗ ನೋಡ್ಲಿಕ್ಕೆ ಹೋದ್ರೆ ಯಾವ್ದು ಒಂದು 5.1 ಇತ್ತು ಬಿಫೋರ್ 1952. ಇವಾಗ ಅದು 2.1 ಬಂದ್ರೆ ಪರವಾಗಿಲ್ಲ. ಆ ಕಡೆ ಈ ಕಡೆ ಅಂದ್ರೆ ಟೋಟಲ್ ಫರ್ಟಿಲಿಟಿ ರೇಷಿಯೋ ಅಂದ್ರೆ 2 ಮಕ್ಳು ಇದ್ರೆ, ಆಗೆಲ್ಲ ಇತ್ತಲ್ಲ ನಮ್ಗೆ ಇದ್ ಮಾಡುವ ಎಂತ ನಮ್ದು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡುವಾಗ ಆರ್ತಿಗೊಬ್ಬ ಮಗಳು, ಕೀರ್ತಿಗೊಬ್ಬ ಮಗ ಅಂತೆಲ್ಲ ಮಾಡಿ ನಮ್ಮನ್ನ ಒಂಥರ ಮೋಡಿ ಮಾಡಿದ್ದು ಒಂದು ಜನಸಂಖ್ಯಾ ನಿಯಂತ್ರಣಕ್ಕೋಸ್ಕರ. ಈಗ ಹೇಳ್ತಾ ಇದಾರೆ ಅದನ್ನ. ಈಗ ಏನಾಗೋಗಿದೆ ಅಂದ್ರೆ ಆ ಟೋಟಲ್ ಫರ್ಟಿಲಿಟಿ ರೇಷಿಯೋ ಎಷ್ಟರ ಮಟ್ಟಿಗೆ ಕುಸ್ತೋಗಿದೆ ಅಂತ ಹೇಳಿದ್ರೆ, ಆಂಧ್ರ ಪ್ರದೇಶದಲ್ಲಿ 1.6, ಇನ್ನೊಂದ್ ಕಡೆ 1.4. ಅಂದ್ರೆ 2 ಮಕ್ಳಿದ್ರೆ ಒಂಥರ ಇದಾಗತ್ತೆ. ಬಟ್ ಅಷ್ಟು ರೇಷಿಯೋ ಕಮ್ಮಿ ಆಗ್ತಾ ಇದೆ. 2034 ಬಂದ್ರೆ ಇದು ಇನ್ನು ಇಳಿಕೆ ಆಗ್ತಾ ಇದೆ. ಅಂದ್ರೆ ಫಲವತ್ತತೆ ಇಳಿಕೆ ಆಗ್ತಾ ಇದೆ ಹೇಳ್ತಾರೆ ಇದು. ಎಷ್ಟು ಈಗ ನಿಮಗೆ 2.1, ಈಗ 2.1 ಅಂತ ಹೇಳುವಾಗ ನಿಮಗೆ 2 ತರ ಭಾರತ ಕಾಣ್ತದೆ. ಒಂದು ಭಾರತದಲ್ಲಿ ಇನ್ನೂ ಕೂಡ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅಲ್ಲಿ ಅದು ಹೇಳುವಾಗ ಬಿಹಾರ, ಛತ್ತೀಸ್ಗಢ, ಜಾರ್ಖಂಡ್, ಮಧ್ಯಪ್ರದೇಶ, ರಾಜಸ್ಥಾನ ಈ ಜಾಗದಲ್ಲೆಲ್ಲ 2.1ಕ್ಕಿಂತ ಜಾಸ್ತಿ ಇದೆ ಅದು ರೇಷಿಯೋ. ಆದ್ರೆ ನಮ್ಮ ಸೌತ್ ಅಲ್ಲಿ 1.4, 1.9ಗೆ ಹೀಗೆ ಕುಸಿತಾ ಇದೆ ನಮ್ ಕಡೆ ಎಲ್ಲ. ಈ ಡಿಲಿಮಿಟೇಷನ್ ಅಂತ ಬಂದಾಗ, ಪಾಪ್ಯುಲೇಷನ್ ಕಂಟ್ರೋಲ್, ಡಿಲಿಮಿಟೇಷನ್ ಮತ್ತೆ ಸೆನ್ಸಸ್ ಬಂದ್ರೆ ನಮಗೆ ರಾಜಕೀಯವಾಗಿ ನಮ್ಮ ಸೀಟ್ಗಳು ರಾಜ್ಯಸಭೆ ಮತ್ತೆ ಲೋಕಸಭೆಯಲ್ಲಿ ಕಮ್ಮಿ ಆಗತ್ತೆ. ಯಾಕಂದ್ರೆ ನಾವು ವಿ ಹ್ಯಾವ್ ಟೇಕನ್ ಕೇರ್ ಆಫ್ ದ ಪಾಪ್ಯುಲೇಷನ್ ಕಂಟ್ರೋಲ್ ಪ್ರೋಗ್ರಾಮ್ ಅನ್ನ ಸರಿಯಾಗಿ ನಾವು ನಿಯಂತ್ರಣ ನಮ್ಮ ಸೌತ್ನವರೆಲ್ಲ ಚೆನ್ನಾಗೇ ಮಾಡಿದೀವಿ. ಹಾಗಾಗಿ ಇದ್ರದ್ದು ಉಲ್ಟಾಯ ಪರಿಣಾಮ ಏನಂದ್ರೆ ಡಿಲಿಮಿಟೇಷನ್ ಪ್ರಾಬ್ಲಮ್ಗಳು. ಇಲ್ಲಿ ಜನಸಂಖ್ಯಾ ನಿಯಂತ್ರಣ ಅನಿಸಿದ ದಕ್ಷಿಣ ರಾಜ್ಯ ಪ್ರಾತಿನಿಧಿಕ ಸ್ಥಾನವನ್ನ ಕಳ್ಕೊತೀವಿ ನಾವು ಎಲ್ಲಿ, ಪಾರ್ಲಿಮೆಂಟ್ ಅಲ್ಲಿ ಮತ್ತೆ ರಾಜ್ಯಸಭೆಗಳಲ್ಲಿ. ಇದು ಒಂಥರ ಆಂಧ್ರ ಪ್ರದೇಶನ ಮುಖ್ಯಮಂತ್ರಿಗೆ ಯಾಕೋ ಭಯ ಆಗಿರ್ಬೇಕು. ಅದ ಕಾರಣ ಅವರು ಈ ತರ ಜನಸಂಖ್ಯಾ ನಿಯಂತ್ರಣ ಬೇಡ, ನೀವು ಮಕ್ಳು ಮಾಡ್ಕೊಳ್ಳಿ, ನಾನು ಇದು ಕೊಡ್ತೀನಿ, ನಿಮಗೆ ಇನ್ಸೆಂಟಿವ್ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿರ್ಬೋದು. ಆದ್ರೆ ಇನ್ನು ಕೂಡ ಇದು ರಾಷ್ಟ್ರೀಯ ಪ್ರೋಗ್ರಾಮ್ ಆಗಿಲ್ಲ. ಆದ್ರೆ ನಮ್ಮಲ್ಲಿ RSS ನವರು ಮತ್ತೆ ಬಿಜೆಪಿಯವರು ಮೊದ್ಲಿಂದಲೂ ಹೇಳ್ತಾ ಇದ್ದಾರೆ, ಹೆಣ್ಣು ಮಕ್ಕಳು, ನಮ್ಮ ಹಿಂದೂ ಹೆಣ್ಣು ಮಕ್ಕಳು ಜಾಸ್ತಿ ಮಕ್ಕಳು ಮಾಡ್ಕೋಬೇಕು. ಒಂದು ಅವರು ಒಂದೊಂದು ಭಾಗವತ್ ಒಂದ್ ಮಾತಾಡ್ತಾರೆ, ಇನ್ನೊಬ್ರು ಇನ್ನೊಂದು ಮಾತಾಡ್ತಾರೆ. ನಮ್ಮಲ್ಲೇ ಇದ್ದಾರೆ ಒಂದಿಷ್ಟು ಜನ 4 ಮಕ್ಳು ಮಾಡ್ಕೊಳ್ಳಿ, 5 ಮಕ್ಳು ನೋಡಿ ಮುಸ್ಲಿಂ ಪಾಪ್ಯುಲೇಷನ್ ಹೆಂಗೆ ಜಾಸ್ತಿ ಆಗ್ತಾ ಇದೆ, ಅವ್ರು ಇದನ್ನ ಮಾಡದೇ ಇಲ್ಲ ಅಂತ. ಇದೆಲ್ಲ ಸುಳ್ಳು. ನಮಗೆ ಗೊತ್ತು, ಮುಸ್ಲಿಂ ಪಾಪ್ಯುಲೇಷನ್ ಆಲ್ಸೋ ಈಸ್ ನಾಟ್ ಗ್ರೋಯಿಂಗ್ ಅಕಾರ್ಡಿಂಗ್ ಟು ವಾಟ್ ದೇ ಆರ್ ಪ್ರಿಡಿಕ್ಟಿಂಗ್. ಇವತ್ತು ಕೂಡ ನಾವು ಹಿಂದೂ ರಾಷ್ಟ್ರದ ಏನು ಹೇಳ್ಕೊತಾರೆ ಅದು ಅದ ಹೋಲ್ ಕಾನ್ಸೆಪ್ಟ್ ಇಸ್ ರಾಂಗ್. ಯಾಕಂದ್ರೆ ಡೆಮಾಕ್ರಸಿನಲ್ಲಿ ಮಾತಾಡಬಾರ್ದು. ನಾವು ಬಹುತ್ವದ ರಾಷ್ಟ್ರ, ಹಾಗಾಗಿ ನಮ್ಗೆ ಬಹುತ್ವದ ಮೇಲೆ ಹೆಚ್ಚು ಗೌರವ ಇರಬೇಕು, ನಾವೆಲ್ಲ ಒಟ್ಟಾಗಿ ಜೀವನ ಮಾಡ್ಬೇಕು. ಈ ಒಂದು ವಿಚಾರ ಹೇಳ್ತಾ ನಾವು ಇವರು ಹಿಂದೂ ನಮ್ಮ ಚಂದ್ರಬಾಬು ನಾಯ್ಡಿಗೆ ಡಿಲಿಮಿಟೇಷನ್ ದೊಡ್ಡದೊಂದು ರಾಜಕೀಯ ಪ್ರಶ್ನೆ ಆಗಿ ಬಂದಿರ್ಬೇಕು ಅಂತ ನಂಗೆ ಅನ್ಸುತ್ತೆ. ಯಾಕಂದ್ರೆ ಅವರಿಗೆ ಖಂಡಿತ ಅಲ್ಲಿ ಸೀಟ್ಗಳು ಕಮ್ಮಿ ಆಗ್ತವೆ. ಇನ್ನೊಂದು ಸೆನ್ಸಸ್ ಮಾಡ್ತೀವಿ, 543 ಸೀಟ್ಸ್ ಅನ್ನ ಜಾಸ್ತಿ ಮಾಡ್ತೀವಿ, 830 ಏನೋ 50 ಏನೋ ಮಾಡ್ತೀವಿ ಅಂತ ಈ ವಿಚಾರವಾಗಿ ಇದು ಪ್ರಾಬ್ಲಮ್ ಕೊಡ್ತಾ ಇದೆ ನಮ್ಮ ಚಂದ್ರಬಾಬು ನಾಯ್ಡಿಗೂ. ಅದ್ಯಾಕೆ ನಮ್ಮ ಕರ್ನಾಟಕ, ಕೇರಳ ಮುಖ್ಯಮಂತ್ರಿಗಳು ಅಥವಾ ನಮ್ಮ ಪಕ್ಕದ ತಮಿಳ್ನಾಡು ಮುಖ್ಯಮಂತ್ರಿ ಆಗಿರ್ಲಿ, ಇಲ್ಲ
ಇದು ಯಾರು ಕೂಡ ಇದ್ರ ವಿಷಯ ಮಾತಾಡ್ತಾ ಇಲ್ಲ. ಬಟ್ ಚಂದ್ರಬಾಬು ನಾಯ್ಡು ಇದನ್ನ ಶುರು ಮಾಡಿದ್ದಾರೆ. ಯಾಕೆ ಶುರು ಮಾಡಿದ್ರು ಇದನ್ನ ಅಂತ ಒಂದು ಪ್ರಶ್ನೆ ನಮ್ಗೆ ಕಾಡ್ತಾ ಇದೆ. ನೀವು ಮಹಿಳಾ ಶ್ರಮಿಕರ ಬಗ್ಗೆ ನೋಡಿ, ಶ್ರಮಿಕರನ್ನ ನಮ್ಮ ಮಹಿಳೆಯರ ಬಗ್ಗೆ ಸ್ಥಾನಮಾನ ನೋಡ್ಲಿಕ್ಕೆ ಹೋದ್ರೆ ಮಿಡಲ್ ಕ್ಲಾಸ್ ಈಸ್ ಫೈನ್. ಯಾಕಂದ್ರೆ ಮಿಡಲ್ ಕ್ಲಾಸ್ಗೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಜನಸಂಖ್ಯಾ ನಿಯಂತ್ರಣ ಮಾಡಿಕೊಂಡು ಹೆಣ್ಣು ಮಕ್ಕಳು ಮುಂದೆ ಬಂದಿದ್ದಾರೆ. ಅವರಿಗೆ ಒಂದು ಒಳ್ಳೆ ಜೀವನವನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅದೇ ನೋಡ್ಲಿಕ್ಕೆ ನಮ್ದು ಶ್ರಮಿಕ ಜೀವನ ನೋಡ್ಲಿಕ್ಕೆ ಹೊಳಿದ್ರೆ ಎಲ್ಲ ಅಸಂಘಟಿತ ವಲಯದಲ್ಲೇ ಇದ್ದಾರೆ. ನಮ್ಮ ಹೆಣ್ಣು ಮಕ್ಕಳೆಲ್ಲ ಅಸಂಘಟಿತ ವಲಯದಲ್ಲೇ ಇರೋದು. ಅವರು ಆಶಾ ಕಾರ್ಯಕರ್ತರು ಇರ್ಬೋದು, ಪೌರ ಕಾರ್ಮಿಕರು ಇರ್ಬೋದು, ಇಲ್ಲ ಅವರು ಇನ್ನು ಬೇರೆ ಬೇರೆ ಇದ್ರಲ್ಲಿ ಬಿಸಿ ಊಟದ ಕಾರ್ಯಕ್ರಮ ಇರ್ಬೋದು. ಈ ತರ ಕಾರ್ಯಕ್ರಮಗಳಲ್ಲಿ ಪಾಪ ಅವರಿದ್ದಾರೆ. ಅವರಿಗೆ ಕೊಡುವ ಸಂಬಳ ಅಂತೂ ಖಂಡಿತವಾಗಿ ಪೆನ್ಷನ್ ಬಿಡಿ, ಅವರಿಗೆ ದಿನನಿತ್ಯದ ಜೀವನ ಮಾಡಕ್ಕೂ ಆಗಲ್ಲ ಅಂತ ಹಣ ಅವರಿಗೆ ಕೈಗೆ ಸೇರುತ್ತೆ. ನಾವು ಒಂದ್ 30,000 ಕೊಡ್ಬೇಕು ಪರ್ ಮಂತ್ ಅಂತ ಬೇಡಿಕೆಗಳ ಇಟ್ಕೊಂಡಿವಿ. ಅದು ಆಗ್ತಾ ಇಲ್ಲ. ಅವ್ರಿಗೆ ಕೊಡೋದೇ ಒಂದು 10,000ನ 8,000ನ ಅಷ್ಟೇನೆ. ಈ ಹೆಣ್ಣು ಮಕ್ಕಳು ಶ್ರಮಿಕ ಜೀವನದಲ್ಲಿ ಅಂದ್ರೆ ಹೆಣ್ಣು, ಹಾಗಾದ್ರೆ ನಾವೀಗ ಜನಸಂಖ್ಯಾ ನಿಯಂತ್ರಣ ಮಾಡಿದ ಮೇಲೆ ಕೂಡ ನಮ್ಮ ಇಡೀ ಒಂದೀಗ 70 ವರ್ಷ ಆಗಿದೆ. ಏನ್ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಕಮ್ಮಿ ಆಗಿದ್ಯಾ? ಖಂಡಿತ ಆಗಿಲ್ಲ. ದೌರ್ಜನ್ಯಗಳ ಸರಮಾಲೆ ಜಾಸ್ತಿನೇ ಆಗ್ತಾ ಇದೆ. ಇದನ್ನ ನಾವು ಹೇಳುವ ಅಗತ್ಯ ಇಲ್ಲ. ಯಾಕಂದ್ರೆ ತುಂಬಾನೇ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳು, ಅವರು ಹುಟ್ಟಿದಾಗಿಂದಲೇ ಭ್ರೂಣ ಹತ್ಯೆ ಗೊತ್ತಲ್ಲ. ನಮ್ಮ ಕರ್ನಾಟಕದಲ್ಲಿ ಭ್ರೂಣ ಹತ್ಯೆ ಹೇಗೆ ನಡೀತೆ? ಯಾಕಂದ್ರೆ ಈಗ ನಾವು ಡೆಮೋಗ್ರಾಫಿ ಅಂತ ಹೇಳುವಾಗ ಮಹಿಳಾ ಇದು ಮಹಿಳೆಯರ ಒಂದು ಇದು ವಿಮೆನ್ಸ್ ಒಂದು ಮೂವ್ಮೆಂಟ್ ಶುರುವಾಗಿದ್ದು ಇದು ಒಂದು ಡೆಮೋಗ್ರಫಿ ಬಗ್ಗೆನೆ. ಯಾಕಂದ್ರೆ 1974 ಪಾರ್ಲಿಮೆಂಟ್ ನಲ್ಲಿ ಯಾವಾಗ ನಮ್ಮ ಮಹಿಳೆಯರು, ಎಚ್ಚೆತ್ತ ಮಹಿಳೆಯರು ಹೋಗಿ ಡೆಮೋಗ್ರಫಿಕಲಿ ವಿಮೆನ್ಸ್ ರೇಷಿಯೋ ಈಸ್ ಕಮಿಂಗ್ ಡೌನ್ 9,000 1000 ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. 940 ಅಂತ ಹೇಳ್ತಾ ಇದ್ರು. 32 ಎನಿವೆ ಕಮ್ಮಿ ಆಗಿದೆ. ಈಗ ಅಂತೂ 6 ವರ್ಷದ ಮಕ್ಕಳ ನೀವು ಡೆಮೋಗ್ರಫಿಕ್ ರೇಷಿಯೋ ನೋಡ್ಲಿಕ್ಕೆ ಹೆಣ್ಣು ಮಕ್ಕಳದ್ದು ಇನ್ನೂ ಕುಸಿದು ಹೋಗಿದೆ. ನಿಮಗೆ ಹೆಣ್ಣು ಮಕ್ಕಳೇ ಕಾಣ್ತಾ ಇಲ್ಲ. ನೀವು ನೋಡಿ, ಸುಮ್ಮನೆ ಅಬ್ಸರ್ವ್ ಮಾಡಿ, ಇಲ್ಲಿ ನಿಮ್ಮ ವಠಾರದಲ್ಲಿ ನೋಡಿ ಯಾರು ಏನ್ ಆಟ ಆಡ್ತಾರೆ ಬೀದಿಯಲ್ಲಿ ಅಂತ. ಬೀದಿಯಲ್ಲಿ ಆಟ ಆಡೋ ಮಕ್ಕಳೆಲ್ಲ ಗಂಡು ಮಕ್ಕಳೇ. ಹೆಣ್ಣು ಮಕ್ಳು ಯಾರು ಬೀದಿಗೆ ಬಂದು ನನ್ನ ಏರಿಯಾದಲ್ಲಿ ಪೂರ್ತಿ ಗಂಡು ಮಕ್ಕಳೇ ಆಟ ಆಡ್ತಾ ಇರ್ತಾರೆ. ಈ ಒಂದು ಇದನ್ನ ನಮಗೆ ಕಣ್ಣಿಗೆ ಕಾಣ್ತಾ ಇದೆ. ಹೆಣ್ಣು ಮಕ್ಕಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಅಂತೇಳಿ ಇದು ಬಹಳ ಇದೆ. ಮತ್ತೆ ಶ್ರಮಿಕ ಜೀವನದಲ್ಲಿ ನೋಡ್ಲಿಕ್ಕೆ ಈಗ ಕೃಷಿಕರ ಮಧ್ಯೆ ನೋಡ್ಲಿಕ್ಕೆ ಹೋದ್ರೆ ಇದು ನಮ್ಮ ಮಿಡಲ್ ಕ್ಲಾಸಿಗೆ 1 ಮಗು 2 ಮಗು ಮತ್ತೆ ನಮ್ಮ ಸಾಧನೆ, ನಮ್ಮ ಗಂಡ ಮತ್ತೆ ಹೆಂಡತಿ ಒಟ್ಟಿಗೆ ನಾವು ಮಾಡ್ಕೊಂಡು ಹೋಗ್ತೀವಿ. ಹೆಣ್ಣು ಮಕ್ಳು ಕೂಡ ಸಾಧನೆ ಮಾಡ್ತಾರೆ. ಕೃಷಿಕ ಜೀವನದಲ್ಲಿ ಹಾಗಾಗೋದಿಲ್ಲ. ಅವರಿಗೆ ಅನ್ಲೆಸ್ ದೇ ಆರ್ ಫೋರ್ಸ್ಡ್ ಫಾರ್ ಇದು ಫ್ಯಾಮಿಲಿ ಪ್ಲಾನಿಂಗ್, ಅವರಿಗೆ ಮಗು ಬಂದ್ರೆ ಒಂಥರ ಸಂತೋಷ. ಯಾಕಂದ್ರೆ ಕೃಷಿ ಕಾರ್ಮಿಕರ ಇದು ಜಾಸ್ತಿ ಆಗತ್ತೆ. ಅವರಿಗೆ ಒಂದು ಅಂದ್ರೆ ಶ್ರಮ ಜೀವನಕ್ಕೆ ಗಂಡು ಮತ್ತೆ ಹೆಣ್ಣು ಮಕ್ಕಳು ಸೇರ್ಕೋತಾರೆ ಅಂತ ಹೇಳಿ. ಅದೇ ನಾಳೆಗೆ ಅಂತ ಒಂದು ಆ ಶ್ರಮದ ಜೀವನದಲ್ಲಿ ನೋಡ್ಲಿಕ್ಕೆ ನಾವು ನೋಡ್ತೀವಲ್ಲ, ಹೆಣ್ಣು ಮಕ್ಕಳಿಗೆಲ್ಲ ದೇ ಹ್ಯಾವ್ ನೋ, ಅವರನ್ನೆಲ್ಲ ಅಸಂಘಟಿತ ವಲಯದಲ್ಲೇ ಇದು ಮಾಡಿಬಿಟ್ಟು ಅವರಿಗೆ ಏನು ಇಂಪ್ರೂವ್ಮೆಂಟ್ ಮಾಡಿಲ್ಲ ಅವರ ಜೀವನದಲ್ಲಿ. ಇದು ಪ್ರಜಾಪ್ರಭುತ್ವದಲ್ಲಿ ಆಗ್ಬಾರ್ದಾಗಿತ್ತು. ಆದ್ರೆ ಇದು ಖಂಡಿತ ನಡೀತಾ ಇದೆ. ಈಗ ಒಂದು ಇದ್ರೊಳಗೆ ನಾಗರಿಕ ಸಮಾಜದಲ್ಲಿ ಇದು ನಡೀತಾ ಇದೆ. ಹಾಗಾಗಿ ರಾಜಕೀಯ, ಅರ್ಥಶಾಸ್ತ್ರ ಮತ್ತು ಜನಸಂಖ್ಯಾ ಇದ್ರೊಳಗೆ ನೋಡ್ಲಿಕ್ಕೆ ಹೋದ್ರೆ ಕಾರ್ಪೊರೇಟ್ ಬಂಡವಾಳಗರಿಗೆ ಶ್ರಮಿಕರು ಬೇಕು. ಯಾಕಂದ್ರೆ ಅವರಿಗೆ ಎಲ್ಲಾ ಕೆಲಸಗಳನ್ನ ಒಂದು ಮಾಡ್ಬೇಕಾದ್ರೆ ಅವರಿಗೆ ಈ ತರದ ಇದು ತುಂಬಾ ನೀವು ನೋಡ್ಲಿಕ್ಕೆ ನಾವು ನಮ್ಮ ಸೌತ್ಗೆ ನಾರ್ತ್ ಕಡೆಯಿಂದ ಬಿಹಾರ ಅಲ್ಲಿಂದ ಎಲ್ಲ ವಲಸೆ ಕಾರ್ಮಿಕರು ಜಾಸ್ತಿ ಬರ್ತಾ ಇದ್ದಾರೆ. ಅಲ್ಲಿಯ ಒಂದು ಜನಸಂಖ್ಯಾ ನಿಯಂತ್ರಣ ಅಷ್ಟು ಆಗದ ಕಾರಣ ಇಲ್ಲಿಗೆ ಬರ್ತಾ ಇದ್ದಾರೆ. ನೇಪಾಳ ಕಡೆಯಿಂದ ಕೂಡ ಇದು ವಲಸೆ ಕಾರ್ಮಿಕರು ಬರ್ತಾ ಇದ್ದಾರೆ. ನಮ್ಮಲ್ಲಿ ನೋಡ್ಲಿಕ್ಕೆ ಹೋದ್ರೆ ನೀವು ಕಬ್ಬಿನ ಗದ್ದೆಗಳಲ್ಲಿ ಯಾವಾಗ ಮತ್ತೆ ಬೇಕಷ್ಟು ಕಾಫಿ ತೋಟಗಳಲ್ಲಿ ಯಾವಾಗ ಶ್ರಮಿಕರ ಇದು ಬೇಕಾಗತ್ತಲ್ವಾ, ಆವಾಗ ಒಂದು ಕಾಂಟ್ರಾಕ್ಟರ್ಸ್ ಬಂದ್ಬಿಟ್ಟು ಫ್ಯಾಮಿಲಿಗಳನ್ನ ಕರ್ಕೊಂಡು ಹೋಗ್ತಾನೆ. ಫ್ಯಾಮಿಲಿಗಳನ್ನ ಕರ್ಕೊಂಡು ಹೋಗುವಾಗ ಅವನು ಒಂದಿಷ್ಟು ಹಣ ಕೊಡ್ತಾನೆ ಫ್ಯಾಮಿಲಿಗೆ. ಮಹಿಳೆಯದ್ದು ಗರ್ಭಕೋಶ ತೆಗ್ದ್ಬಿಡಿ ಅಂತ ಹೇಳಿ. ಯಾಕಂದ್ರೆ ಗರ್ಭಕೋಶ ತೆಗೆದ್ರೆ ಆ ಮುಟ್ಟಿನ ಸುತ್ತ ಇರುವ ಇದೆಲ್ಲ ಅಂದ್ರೆ ಅವರಿಗೆ ಕೆಲಸ ಮಾಡಕ್ ಆಗಲ್ಲ.
So ಇದೆಲ್ಲ ಕಮ್ಮಿ ಆಗುತ್ತೆ ಅಂತ ಎಷ್ಟೋ ಹೆಣ್ಣು ಮಕ್ಕಳು ಈ ತರ ಇದಕ್ಕೆ ಹೋಗೋರು, ಕಬ್ಬಿನ ಗದ್ದೆಗಳಿಗೆ ಹೋಗೋರು, ಇಲ್ಲ ಈ ಕಡೆ ಹೋಗೋರು ತಮ್ಮ ಗರ್ಭಕೋಶವನ್ನು ತೆಗೆಸ್ಕೊಂತಾರೆ. ಮತ್ತೆ ಮಕ್ಳು ಕೂಡ ಕರ್ಕೊಂಡು ಹೋಗ್ತಾರೆ ಅವರಿಗೆ ಆ ಗದ್ದೆಗಳಲ್ಲಿ. ನಾವು ನಮ್ಮ ಎಷ್ಟೋ ಹೇಮಲತನ ಕೇಳಿದ್ರೆ ಹೇಳ್ತಾರೆ, ಎಷ್ಟೋ ಒಂದು ಇದ್ರ ಬಗ್ಗೆ ರಿಸರ್ಚ್ ಆಗಿದೆ. ಅಲ್ಲಿ ನಿಮಗೆ ಗೊತ್ತಾಗತ್ತೆ ಮಕ್ಕಳಿಗೆ ಸ್ಕೂಲಿಂಗು ಇರೋದಿಲ್ಲ ಅಂತ ಸಮಯದಲ್ಲಿ. ಆ ಸ್ಕೂಲಿಂದ ವಂಚಿತರಾಗ್ತಾರೆ ಮಕ್ಕಳು ಕೂಡ. ಅಂದ್ರೆ ನಮ್ಮಲ್ಲಿ ಮಹಿಳೆಯರನ್ನ ನೋಡುವ ದೃಷ್ಟಿ ಏನಿದೆ ಅಲ್ವಾ, ಚಂದ್ರಬಾಬು ನಾಯ್ಡು ಆಗಿರ್ಲಿ, ಯಾವ ರಾಜಕೀಯ ಒಂದು ದೃಷ್ಟಿಕೋನ ಕೂಡ ಪರವಾಗಿಲ್ಲ, ಮಹಿಳೆಯರ ಪರವಾಗಿಲ್ಲ. ಬೇರೆಗೆ ಮಹಿಳೆ ಮೇಲೆ ಕ್ರೌರ್ಯ ಜಾಸ್ತಿ ಆಗ್ತಾ ಇದ್ದಾರೆ. ಮತ್ತೆ ಈ ಪಿತೃಪ್ರಧಾನ ವ್ಯವಸ್ಥೆಯೊಳಗೆ ಯಾವತ್ತೂ ಅವಳು ಸೆಕೆಂಡ್ ರೇಟ್ ಸಿಟಿಸನ್ನೇ. ಮತ್ತೆ ಹೆಣ್ಣು ಭ್ರೂಣ ಹತ್ಯೆ ಅಂತೂ ಈಗ ಸ್ಕ್ಯಾನಿಂಗ್ ಬಂದ ಮೇಲೆ, ಅದು 1980 ಕತೆ ಹೇಳ್ಬೇಕಾದ್ರೆ 1980s ನಲ್ಲಿ ಅಮೃತ್ಸರದಲ್ಲಿ ಆ ಟೈಮಲ್ಲಿ ಒಂದು ಸ್ಕ್ಯಾನಿಂಗ್ ಸೆಂಟರ್ ನಲ್ಲಿ ಒಂದು ಭ್ರೂಣ ಹತ್ಯೆ ತೆಗಿತಾರೆ, ಭ್ರೂಣ ಅಂತ ತೆಗಿತಾರೆ. ಅದು ಗಂಡು ಭ್ರೂಣ ಆಗಿರುತ್ತೆ. ಆಗೊಂದು ಪೇಪರ್ಗಳಲ್ಲಿ ಬಂತು ಗಂಡು ಭ್ರೂಣ ಹೋಯ್ತು ಅಂತ ಹೇಳಿ. ಆದ್ರೆ ಹೆಣ್ಣು ಭ್ರೂಣ ಹೋಗುವಾಗ ಯಾರು ಇಷ್ಟು ಮರಗ್ಲಿಲ್ಲ, ಇಷ್ಟು ತಲೆ ಕೆಡ್ಸ್ಕೊಳ್ಳಿಲ್ಲ. ಹಾಗಾಗಿ ಒಂದು ಇಡೀ ಒಂದು ಹೆಣ್ಣಿನ ದೇಹದ ಮೇಲೆ ಆಗುವ ಆಕ್ರಮಣವನ್ನ ಹೇಗೆ ತಡಿಬೇಕು? ಖಂಡಿತ ಸುಮಾರು ಹೆಣ್ಣು ಮಕ್ಳು ಇವಾಗ ಪಾರ್ಟ್ನರ್ ಕೂಡ ಗಂಡ ಹೆಂಡತಿ ಹೇಳ್ಕೊಂಡು ನಮ್ಗೆ ಒಂದೇ ಮಗು ಸಾಕು, ನಂಗೆ ಮಕ್ಳೇ ಬೇಡ ಅಂತ ಇದ್ದವ್ರು ಇದ್ದಾರೆ ಇವಾಗ. ಆತರ ಒಂದು ಎಲ್ಲರಲ್ಲೆಲ್ಲ ಒಂದು ಅಟ್ಲೀಸ್ಟ್ ಒಂದು ಅಪ್ಪರ್ ಮಿಡಲ್ ಕ್ಲಾಸ್ ಒಳಗೆ ಈ ಒಂದು ಇದಿದೆ. ಅವರಾಗಿಯೇ ಅವರು ತಮ್ಮ ಫರ್ಟಿಲಿಟಿಯನ್ನ ಕಂಟ್ರೋಲ್ ಮಾಡ್ಕೊತಾರೆ. ಈಗ ಚಂದ್ರಬಾಬು ನಾಯ್ಡು ಪ್ರಾಬ್ಲಮ್ ಆಗಿದ್ದು ಡಿಲಿಮಿಟೇಷನ್ ಅಂತ ನಂಗೆ ಅನ್ಸುತ್ತೆ. ಯಾಕಂದ್ರೆ ಅವನಿಗೆ ಡಿಲಿಮಿಟೇಷನ್ಗಾಗಿ ಈಗ ಒಂದು ಎಲ್ರಿಗೂ ಒಂದು 3ನೇ ಮಗು 4ನೇ ಮಗು ಮಾಡ್ಕೊ ಅಂತ ಹೇಳಿ ಒಂದು ಇದು ಕೊಟ್ರೆ, ಇನ್ಸೆಂಟಿವ್ ಕೊಟ್ರೆ, ಇನ್ನೊಂದು 20 ವರ್ಷದಲ್ಲಿ ನಿಮಗೆ ಆ ಒಂದು ಗ್ರೂಪ್ ಇದೆ ಅಲ್ಲ, 20 ವರ್ಷ 21 ವರ್ಷದ ಮಕ್ಕಳು ಜಾಸ್ತಿ ಆಗ್ತಾರೆ. ಆಗ ಖಂಡಿತ ಡಿಲಿಮಿಟೇಷನ್ ಅವನಿಗೆ ಆಗ ಒಂದು ಅಟ್ಲೀಸ್ಟ್ ಅಲ್ಲಿ 1-2 ಸ್ಥಾನ ಜಾಸ್ತಿ ಆಗ್ಬೋದು ಅಂತ ಇವನಿಗೆ ಭ್ರಮೆ ಇರ್ಬೋದು ಅಂತ ನಂಗೆ ಅನ್ಸುತ್ತೆ. ನಾನು ಇಷ್ಟ ಹೇಳ್ತಾ ಈ ಒಂದು ಇಡೀ ಇದ್ರೊಳಗೆ ಪ್ರಜಾಪ್ರಭುತ್ವದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಈ ತರದ ಆಕ್ರಮಣ ಬೇಕಾದಾಗ ನೀವು ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ಸ್ ಮಾಡ್ಕೊಳ್ಳಿ ಅಂತ ಹೇಳುದು, ಅದನ್ನ ಹೇರೋದು, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳದೆ ಅದರ ಕ್ರೌರ್ಯವನ್ನ ನಮ್ಮ ಹೆಣ್ಣು ಮಕ್ಕಳು ಎಲ್ಲ ನಾನ್ 1980 1990s ನಲ್ಲಿ ನಂಗೆ ತುಂಬಾ ಗೊತ್ತಿದೆ, ತುಂಬಾನೇ ಆಗಿದೆ ಅವರ ಮೇಲೆ ಆಕ್ರಮಣ. ಈಗ ಕೂತ್ಕೊಂಡು ನೀವು ಮಕ್ಳು ಜಾಸ್ತಿ ಹೆರ್ಬೇಕು ಅಂತ, ಹೆರದೇ ಇರುವಾಗ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ಸ್ ಅಲ್ಲಿ ಅಷ್ಟೆಲ್ಲ ಕ್ರೌರ್ಯ ಆದ್ರೆ ಇನ್ನು ಹೆರ್ಬೇಕು ಅಂತ ಇವ್ರು ಹೇಳಿ 4 ಮಕ್ಳು ಮಾಡ್ಕೊಳ್ಳಿ 5 ಮಕ್ಳು ಮಾಡ್ಕೊಳ್ಳಿ ಹೇಳಿದ್ರೆ ಏನಾಗ್ಬೋದು ಹೆಣ್ಣು ಮಕ್ಕಳ ಸ್ಥಿತಿಗತಿ ಅಂತ ಯೋಚನೆ ಮಾಡಿದ್ರೆ ನಿಜವಾಗ್ಲೂ ದಿಸ್ ಇಸ್ ನಾಟ್ ಡೆಮಾಕ್ರಸಿ. ಇದು ಒಂಥರ ಹೆಣ್ಣು ಮಕ್ಕಳ ದೇಹವನ್ನ, ಆಕೆಯ ಜೈವಿಕ ಒಂದು ಶಕ್ತಿ ಇದೆ ಅವಳಿಗೆ ಮಗು ಹೆರೋದು, ಅದನ್ನ ಇವರು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಅವಳ ಒಂದು ಆಟೋನಮಿ ಇರುತ್ತೆ, ಅವಳದೊಂದು ಸ್ವಾಯತ್ತತೆ ಇರುತ್ತೆ, ಅದ್ರ ಮೇಲೆ ಇದು ಒಂದು ರೀತಿಯಲ್ಲಿ ಕ್ರೌರ್ಯ. ಮತ್ತೆ ಆ ಹೆಣ್ಣು ಮಗಳಿಗೆ ರೈಟ್ಸ್ ಇರುತ್ತೆ, ಎಷ್ಟು ಅವಳ ಒಂದು ರೈಟ್ಸ್ ನ ಮೇಲೆ ಒಂದು ದಾಳಿ ಅಂತಲೇ ನಾನು ಅನ್ಸ್ಕೋತೀನಿ. ಚಂದ್ರಬಾಬು ಹ್ಯಾಸ್ ನೋ ರೈಟ್ ಟು ಟಾಕ್ ಲೈಕ್ ದಾಟ್. ಅವನ ನೋಡ್ಬೇಕು, ಅವನ ಕೃಷಿ ಕಾರ್ಮಿಕರಾಗಿರ್ಲಿ, ಅವನ ಅಲ್ಲಿದ್ದ ಆಶಾ ಕಾರ್ಯಕರ್ತರೇ ಆಗಿರ್ಲಿ, ಆ ಒಂದು ಆಂಧ್ರ ಪ್ರದೇಶನ ಎಲ್ಲ ಇದ್ರೊಳಗೆ ಎಷ್ಟೆಷ್ಟು ಅವನು ಹೆಣ್ಣು ಮಕ್ಕಳ ಒಂದು ಎಂತದು ಅಸಂಘಟಿತ ವಲಯದ ಹೆಣ್ಣು ಮಕ್ಕಳಿಗೆ ಅವನು ಯಾವ ತರ ಇನ್ಸೆಂಟಿವ್ಸ್ ಕೊಟ್ಟಿದ್ದಾನೆ ಅಂತ ನೋಡ್ಬೇಕು. ಆಗ ನಮ್ಗೆ ಅರ್ಥ ಆಗುತ್ತೆ ಅವನ ಈ ಕಾಳಜಿ. ಅವನಿಗೆ ಡಿಲಿಮಿಟೇಷನ್ ದೊಡ್ಡ ಇಶ್ಯೂ ಆಗಿದೆ ಅಂತ ನಂಗೆ ಅನ್ಸುತ್ತೆ. ಇಷ್ಟ ಹೇಳ್ತಾ, ಮಹಿಳೆಯರ ಘನತೆ ಮತ್ತು ಗೌರವನ ನಾವು ಉಳಿಸ್ಕೋಬೇಕಾದ್ರೆ ಖಂಡಿತವಾಗಿ ಯಾರ್ಯಾರ ಕಾರ್ಯಕ್ರಮಗಳಿಗೆ ನಾವು ಈ ತರದ ಕಾರ್ಯಕ್ರಮಗಳಿಗೆ ಮಹಿಳೆಯರ ದೇಹವನ್ನ ಒಡ್ಡುವುದು ಖಂಡಿತ ತಪ್ಪು. ಸ್ವಾಯತ್ತತೆಯ ಬಗ್ಗೆ ಮಾತಾಡಿದ್ರೆ ಹೆಣ್ಣು ಮಕ್ಕಳು ಘನತೆ ಮತ್ತು ಗೌರವದಿಂದ ಜೀವನ ಮಾಡ್ಬೇಕಾದ್ರೆ ಅವರ ದೇಹ ಅವರ ಕೈಯಲ್ಲೇ ಇರಬೇಕು. ಅದು ಅವ್ರ ಮದುವೆ ಆಗ್ಲಿ, ಪಾರ್ಟ್ನರ್ ಇರ್ಲಿ, ಯಾರೇ ಆಗಿರ್ಲಿ, ಅವರ ಒಂದು ಆಯ್ಕೆ, ಮಗು ಎಷ್ಟು ಬೇಕು ಬೇಕಾ ಇದೆಲ್ಲ ಅವಳ ನಿಯಂತ್ರಣದಲ್ಲಿ ಇರಬೇಕು ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನ ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ರತಿರಾವ್. ಐ ಥಿಂಕ್ ಹಾಫ್ ಅನ್ ಅವರ್ ತುಂಬಾ ಸಂಕ್ಷಿಪ್ತವಾಗಾದ್ರೂ ಪೂರ್ಣವಾಗಿ ನೀವು ವಿಷಯವನ್ನ ಮಂಡನೆ ಮಾಡಿದ್ದೀರಿ. ಮುಖ್ಯವಾಗಿ ಇಲ್ಲಿ ನಾವು ಚಂದ್ರಬಾಬು ನಾಯ್ಡು ಒಂದು ಡಿಲಿಮಿಟೇಷನ್ ಕಾರಣ ಒಂದು
ಮತ್ತೆ ಯೂತ್ ಪಾಪ್ಯುಲೇಷನ್ ಅಂತ ಏನಿದೆ ಇವತ್ತು ಭಾರತದಲ್ಲಿ 2023 ಒಂದು ಸಮೀಕ್ಷೆ ಪ್ರಕಾರ, NFHS ಸಮೀಕ್ಷೆ ಪ್ರಕಾರ 27% ಆಫ್ ದಿ ಇಂಡಿಯನ್ ಪಾಪ್ಯುಲೇಷನ್ ಇಸ್ ಯೂತ್ ಅನ್ನು 15ರಿಂದ 30 ವರ್ಷದ ಒಳಗಿನ 29 ವರ್ಷದ ಒಳಗಿನ ಯೂತ್ ಅಂತ ಕನ್ಸಿಡರ್ ಮಾಡ್ತಾರೆ. ಆ ಪಾಪ್ಯುಲೇಷನ್ 27% ಇದೆ. 2035ಕ್ಕೆ ಅದು 21% ಇಳಿಯುತ್ತೆ ಅಂತ ಒಂದು ಅಂದಾಜಿದೆ. 2050 ಇವರು ವಿಕಸಿತ ಭಾರತ ಆಗೋ ಟೈಮ್ಗೆ ಇನ್ನೂ ಕುಸಿಬಹುದು. ಇದು ಒಂದು ಆಸ್ಪೆಕ್ಟ್. ಅಂದ್ರೆ ಯೂತ್ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಹೋದಷ್ಟು ಲೇಬರ್ ಫೋರ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಮಾರ್ಕೆಟ್ಗೆ. ಮೊನ್ನೆ ಒಂದು ರಿಪೋರ್ಟ್ ಓದಿದೆ, NDTV ರಿಪೋರ್ಟ್ ಅಲ್ಲಿ, ಇನ್ನು 5 ವರ್ಷದಲ್ಲಿ ಇಂಡಿಯಾದಲ್ಲಿ ಪ್ಲಂಬರ್ಸ್ ಸಿಗೋದಿಲ್ಲ ಅಂತ. ಯಾಕಂದ್ರೆ ಆಲ್ ಪ್ಲಂಬರ್ಸ್ ಆರ್ ಬೀಯಿಂಗ್ ಮೈಗ್ರೇಟಿಂಗ್ ಟುವರ್ಡ್ಸ್ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಆರ್ ಆಫ್ರಿಕನ್ ಕಂಟ್ರೀಸ್ ಆರ್ ಯುರೋಪಿಯನ್ ಕಂಟ್ರೀಸ್. ಸೊ ನಮ್ಮಲ್ಲಿ ಪ್ಲಂಬರ್ಸ್ ಸಿಗದಿರೋ ಮಟ್ಟಿಗೆ ಬರುತ್ತೆ ಅಂತ. ಯಾಕಂದ್ರೆ ಅಲ್ಲಿ ಆ ತರ ಲೇಬರ್ ಇಲ್ಲ. ನೆಕ್ಸ್ಟ್ ಏನಂದ್ರೆ ರತಿರಾವ್ ಅವ್ರು ಹೇಳ್ದಂಗೆ ನಾರ್ತ್ ಇಂಡಿಯಾದಿಂದ ಇಲ್ಲಿ ವಲಸೆ ಬರೋರು ನಾವು ನೋಡ್ತಾ ಇದೀವಿ. ಇಲ್ಲಿಂದ ಆ ಕಡೆ ವಲಸೆ ಹೋಗೋದಕ್ಕೆ ನಮ್ಮ ಲೇಬರ್ ಫೋರ್ಸ್ ಅಷ್ಟು ಇಲ್ಲ ಆಕ್ಚುಲಿ. ಬಟ್ 2040-50 ಅಷ್ಟೊತ್ತಿಗೆ ಆ ಲೇಬರ್ ಫೋರ್ಸ್ ಮಾರ್ಕೆಟ್ಗೆ ಬೇಕಾಗತ್ತೆ. ಒಂದ್ ಆಸ್ಪೆಕ್ಟ್. ಇನ್ನೊಂದು ಆಸ್ಪೆಕ್ಟ್ ಅಂತ ಹೇಳಿದ್ರೆ, ಇವ್ರ ಮಕ್ಕಳು ಜಾಸ್ತಿ ಆಗ್ಬೇಕು ಅಂತ ಹೇಳ್ತಾ ಹೋದಾಗ ಆ ಮಕ್ಕಳಿಗೆ ಇವ್ರು ಏನು ಫೆಸಿಲಿಟೀಸ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿದೆ. ಈಗ್ಲಿಂದಾನೇ ನಾವು ನೋಡ್ತಾ ಇದೀವಿ, ಹೆಣ್ಮಕ್ಳನ್ನ ಶಿಕ್ಷಣ ಕ್ಷೇತ್ರದಿಂದ ಹೊರಗಡೆ ಹಾಕೋದಕ್ಕೆ ಏನೇನ್ ಬೇಕೋ ಎಲ್ಲವನ್ನೂ ಮಾಡ್ತಿದ್ದಾರೆ. ನ್ಯೂ ಎಜುಕೇಶನ್ ಪಾಲಿಸಿಯಿಂದ ಹಿಡ್ಕೊಂಡು ನರೇಗಾ ಸ್ಕೀಮ್. ಈಗ ಫಿಮೇಲ್ ಪಾರ್ಟಿಸಿಪೇಷನ್ ಇನ್ ವರ್ಕ್ ಫೋರ್ಸ್ ಅಲ್ಲಿ 51% ಇದ್ದಿದ್ದು 57% ಆಯ್ತು ಡ್ಯೂ ಟು ನರೇಗಾ. ಈಗ ನರೇಗಾ ತೆಗೆದ್ಮೇಲೆ ಮತ್ತೆ ಹೆಣ್ಮಕ್ಳು ಕೆಲಸ ಇಲ್ದಿರ ಅನ್ಪೇಯ್ಡ್ ಲೇಬರ್ ವಾಪಸ್ ಹೋಗ್ತಾರೆ. ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಅನ್ಪೇಯ್ಡ್ ಲೇಬರ್, ಅದನ್ನ ಇವ್ರು ಲೇಬರ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ, ಬಟ್ ಅನ್ಪೇಯ್ಡ್ ಲೇಬರ್ ಅಲ್ಲಿ ಇರ್ತಾರೆ. ಆಮೇಲೆ ಅನ್ಪೇಯ್ಡ್ ಲೇಬರ್ಗೆ ಅಥವಾ ಇನ್ಫಾರ್ಮಲ್ ಸೆಕ್ಟರ್ ಲೇಬರ್ಗೆ, ವುಮೆನ್ ಲೇಬರ್ಗೆ ಯಾವುದೇ ರೀತಿಯ ಸೋಷಿಯಲ್ ಸೆಕ್ಯೂರಿಟಿ ಮೆಜರ್ಸ್ ಕೊಡ್ತಾ ಇಲ್ಲ ಅವರು. ಒಂದೆರಡು ಯೋಜನೆಗಳಲ್ಲಿ ಬಿಟ್ರೆ ಕೊಡ್ತಾ ಇಲ್ಲ. ಸೊ ಈ ಅಪಾಯಗಳನ್ನ ಮುಂದೆ ಹೆಂಗೆ ನಾವು ಎದುರಿಸ್ತೀವಿ ಅನ್ನೋ ಒಂದು ನಿರ್ದಿಷ್ಟವಾದ ಒಂದು ಬ್ಲೂ ಪ್ರಿಂಟ್ ಇಲ್ದಿರ ಸುಮ್ಮನೆ ನೀವು ಪಾಪ್ಯುಲೇಷನ್ ಹೆಚ್ಚಿಗೆ ಮಾಡಿ ಅಂತ ಹೇಳಿದ್ರೆ ಇಟ್ ಬಿಕಮ್ಸ್ ಒಂದು ಅನ್ಸೈಂಟಿಫಿಕ್ ವೇ ಆಫ್ ಥಿಂಕಿಂಗ್. ಅದು ಅದ್ರ ಬಗ್ಗೆ ಚರ್ಚೆ ಬಹಳ ಆಗ್ಬೇಕಾಗಿತ್ತು, ಮೀಡಿಯಾಗಳಲ್ಲಾಗ್ಲಿ ಪತ್ರಿಕೆಗಳಲ್ಲಿ ಆಗಿಲ್ಲ. ಎನಿವೆ, ಈ ಪ್ರೆಸೆಂಟೇಶನ್ಗೆ ನಾನು ರತಿರಾವ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ವೈರ್ ಪತ್ರಿಕೆಯಲ್ಲಿ ದೀಪಾ ಸಿನ್ಹಾ ಅಂತ ಒಬ್ಬರು ಬರೆದಿದ್ರು, ಅವರ ಲೇಖನವನ್ನು ಆಧರಿಸಿ ನಾನು ಒಂದು ಲೇಖನವನ್ನು ಬರೆದಿದ್ದೆ. ಸೊ ಅದರೊಳಗೂ ಇದೇ ತರ, ಅಂದ್ರೆ ಹೆಣ್ಮಕ್ಳನ್ನ ನೀವ್ ಯಾಕೆ ಕನ್ಸಿಡರ್ ದೆಮ್ ಅಸ್ ಒಂದು ರೀಪ್ರೊಡ್ಯೂಸಿಂಗ್ ಮಿಷಿನ್ ತರ ಯಾಕೆ ಕನ್ಸಿಡರ್ ಮಾಡ್ತೀರಿ ಅಂತ. ವೆನ್ ಯು ಸೇ ಎಸ್ ಅಂದ್ರೆ ಓಕೆ ಹೆರಬೇಕು, ಬೇಡ ಅಂದ್ರೆ ನಿಲ್ಸ್ಬೇಕು, ಅದಲ್ಲ ಅದು. ಅಂಡ್ ಚಂದ್ರಬಾಬು ನಾಯ್ಡು ಸ್ಕೀಮ್ ಅಲ್ಲಿ ಅವ್ನ ಹೆಣ್ಮಕ್ಳ ಬಗ್ಗೆ ಏನ್ ಹೇಳಿಲ್ಲ. ಯಾವ ಮಕ್ಳಾದ್ರೂ ಪರವಾಗಿಲ್ಲ 40,000 ಕೊಡ್ತೀವಿ ಅಂತ. ಬಟ್ ಅಲ್ಲಿ ಮಕ್ಕಳು ಹೆರಬೇಕಾಗಿರೋ ಒಂದು ಜವಾಬ್ದಾರಿ ಹೆಣ್ಮಕ್ಳ ಮೇಲೆ ಇರುತ್ತಲ್ವಾ. ಆ ಒಂದು ಅವರ ಸಂಕಟಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಏನ್ ಮಾಡ್ತಾರೆ ಇವರು, ಮೆಟರ್ನಿಟಿ ಲೀವ್ ಕೊಟ್ಬಿಟ್ರೆ ಆಗುತ್ತಾ? ಈ ಎಲ್ಲಾ ಅಂಶಗಳನ್ನ ನಾವು ಗಂಭೀರವಾಗಿ ಪರಿಗಣಿಸ್ಬೇಕು. ಮತ್ತೊಮ್ಮೆ ರತಿರಾವ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ, ಈಗ ಇಲ್ಲಿ ಆಕ್ಟಿವಿಸ್ಟ್ ಆದ ರೂಪಾ ಹಾಸನ್ ಇದ್ದಾರೆ, ಆಮೇಲೆ ಸುಶೀಲಾ ಮೇಡಮ್ ಇದ್ದಾರೆ, ಎಕ್ಸ್ಪೀರಿಯನ್ಸ್ ಈ ಫೀಲ್ಡ್ ಅಲ್ಲಿ ಸ್ವಲ್ಪ ವರ್ಕ್ ಮಾಡಿರುವಂತವ್ರು, ಮತ್ತೆ ಹೇಮಲತಾ ಮೇಡಮ್ ಇದ್ದಾರೆ. ಅವರುಗಳು ತಮ್ಮ ಅಭಿಪ್ರಾಯವನ್ನ ಪೂರಕವಾಗಿ ಹಂಚ್ಕೋಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತೀನಿ. ನಂತರದಲ್ಲಿ ಡಿಸ್ಕಷನ್ ನಾವು ಕಂಟಿನ್ಯೂ. ಥ್ಯಾಂಕ್ ಯು. ರೂಪಾ ಹಾಸನ್ ಮಾತಾಡ್ತೀರಾ? ಹಾ ಸರ್, ನಾನು ಮಧ್ಯದಲ್ಲಿ ಒಂದ್ 20 ನಿಮಿಷ ಮತ್ತೆ ಏನೋ ಒತ್ತಡದಲ್ಲಿದ್ದೆ, ಹಂಗಾಗಿ ಆಫ್ ಮಾಡಿದ್ದೆ, ಕೇಳಿಸ್ಕೊಳಕ್ ಆಗ್ಲಿಲ್ಲ ಮೇಡಮ್ದು. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದ್ 5 ನಿಮಿಷ ಕೇಳಿಸ್ಕೊಂಡೆ ಯಾವ ಕಾನ್ಸೆಪ್ಟ್ ಅಲ್ಲಿ ಇದ್ ಮಾಡ್ತಾ ಇರೋದು ಅಂತ. ಆದ್ರೆ ಇಡಿಯಾಗಿ ಈ ತರದ ಎಲ್ಲಾ ಸ್ಟೇಟ್ಮೆಂಟ್ಸ್ ಗಳು ಇಲ್ಲಿ ಭಾರತದಂತ ದೇಶದಲ್ಲಿ ತುಂಬಾ ಕಾಮನ್ ಆಗಿ ಬರ್ತಾನೆ ಇರುತ್ತೆ. ಆದ್ರೆ ಹೆಣ್ಣು ಮಕ್ಳುಗಳು ಅವ್ರಿಗೆ ಏನ್ ಬೇಕೋ, ಹೆಂಗ್ ಬೇಕೋ, ಏನ್ ಮಾಡ್ಬೇಕೋ ಅದನ್ನ ಅವ್ರು ಮಾಡ್ತಾನೆ ಬರ್ತಿದ್ದಾರೆ. ನೀವು ನಮ್ಗೆ ನೋಡಿದ್ರು ಈ 10 ವರ್ಷಗಳಲ್ಲಿ ಆ ತರದ್ದು 3ಕ್ಕಿಂತ ಹೆಚ್ಚು ಮಕ್ಳುಗಳನ್ನ ಹಳ್ಳಿಗಾಡಿನವರು ಇವತ್ ಮಾಡ್ಕೊಳಲ್ಲ, ಹೆಣ್ಮಕ್ಳುಗಳು. ಅದು ಎಲ್ಲಾರ್ಗುನು ಗೊತ್ತಿರುವಂತಹ ಸತ್ಯ. ಆಮೇಲೆ ಇವತ್ತು ಸೈಂಟಿಫಿಕ್ ಆಗು ನೋಡಿದ್ರು ಕೂಡ ಈ ಏನು ಈ ವೀರ್ಯಾಣುಗಳ ಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಇರೋದ್ರಿಂದ ಇವತ್ತು ಪ್ರೊಡಕ್ಷನ್ ಅಂದ್ರೆ ಏನು ಗರ್ಭ ಕಟ್ಟುವಂತಹ ಸಾಧ್ಯತೆಗಳು ಕಡಿಮೆ ಆಗ್ತಾ ಇರೋದ್ರಿಂದ ಇವತ್ತು ಫರ್ಟಿಲಿಟಿ ಕೇಂದ್ರಗಳೆಲ್ಲ ಯಾವ ರೀತಿ ಹೆಚ್ಚು ಹೆಚ್ಚು ಆಗ್ತಾ ಇದೆ ಅದೆಲ್ಲ ನೋಡ್ತಾ ಇದ್ದೀರಾ. ಹಾಗಾಗಿ ಇವತ್ತು ಮಕ್ಕಳು ಹುಟ್ಟುವಂತಹ ಸಂಖ್ಯೆನೆ ತುಂಬಾ ಕಡಿಮೆ ಆಗ್ತಿದೆ. ನಾಗೇಶ್ ಹೆಗಡೆ ಅವರು ಕೂಡ ಒಂದು ತುಂಬಾ ದೊಡ್ಡ ಲೇಖನವನ್ನ ಬರ್ದಿದ್ರು ಅದಕ್ಕೆ ಸಂಬಂಧಪಟ್ಟಂಗೆ. ಇವತ್ತು ಆ ಪರ್ಸೆಂಟೇಜು ತುಂಬಾ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ.
ಹೌದು. ಮಕ್ಕಳ ಫರ್ಟಿಲಿಟಿ ರೇಟ್ ಕಡಿಮೆ ಬಟ್ ಆಗ್ತಾ ಇದೆ ಅಂತ ಹೌದು ಹೇಳ್ಬಿಟ್ಟು. ಹಾಗಾಗಿ ಹೌದು. ಅದು ಒಂದು ನಡೀತಾ ಇದೆ. ಮತ್ತೆ ಇವತ್ತು ಆಗ್ಲೇ ನಿಮ್ಗಳ ಮಾತಾಡುವಾಗ್ಲೂ ಹೇಳಿದ್ರಿ, ಇವತ್ತು ಮದ್ವೆ ಆಗುವಂತವ್ರ ಸಂಖ್ಯೆ, ಮಕ್ಕಳು ಮಾಡ್ಕೊಳ್ಳುವಂತವ್ರ ಸಂಖ್ಯೆ ಅದು ಕೂಡ ತುಂಬಾ ಕಡಿಮೆ ಆಗ್ತಿದೆ. ಅವ್ರ ಆಯ್ಕೆ ಅದು ನಮ್ಗ್ ಬೇಡ ಅಂತ ಅನ್ಕೊಂಡೋ ಅಥವಾ ಒಂದ್ ಸಾಕು ಅಂತಾನೋ ಈ ತರದ ಡಿಸಿಷನ್ಗಳನ್ನ ತಗೊಳ್ಳೋದು ಹೆಚ್ಚಾಗ್ತಾ ಇದೆ. ಅದ್ರ ಜೊತೆಗೆ ಇವತ್ತು ಗೊಲ್ಲರಹಟ್ಟಿಗಳಲ್ಲಿ ಮತ್ತೆ ಮೇಡಮ್ ಮಾತಾಡ್ತಾ ಅವತ್ತು ಹೇಳಿದ್ರ ಆಗ್ಲೇನೆ, ಇದು ಕೆಲಸ ಮಾಡಕ್ಕೆ ಹೋಗುವಂತವ್ರು ಗರ್ಭಕೋಶವನ್ನ ತೆಗೆಸ್ಕೊಳ್ಳೋದು ಅಂತದ್ದು. ಇಲ್ಲಿ ನಮಗೆ, ನಾನು ಇಲ್ಲಿ ಕೆಲಸ ಮಾಡಿರೋದು ಹಾಸನದ ಗೊತ್ತಿರೋಂಗೆ, ಗೊಲ್ಲರಹಟ್ಟಿಗಳಲ್ಲಿ ಹೆಣ್ಮಕ್ಳು ಒಂದು ಮಗು ಆಗ್ತಿದ್ದಂಗೆನೆ ಗರ್ಭಕೋಶಗಳನ್ನೇ ತೆಗೆಸ್ಕೊಂಡಿರುವಂತದ್ದು ನೂರಾರು ಉದಾಹರಣೆಗಳಿದೆ. ಅದ್ರ ವಿರುದ್ಧವಾಗಿ ನಾವು ಫೈಟ್ ಎಲ್ಲ ಮಾಡಿದ್ವಿ. ಆ ಕಡೆ ಗುಲ್ಬರ್ಗ, ಹುಬ್ಬಳ್ಳಿ ಆ ಕಡೆಗಳಲ್ಲೂ ಕೂಡ ಆ ತರದ್ದು ನಡೆದಿದೆ. ಯಾಕೆಂದ್ರೆ ಹೆಚ್ಚು ಮಕ್ಕಳುಗಳಾದಂಗೂ ಅಲ್ಲ, ಪ್ರತಿ ಸಲ ಆಚೆ ಕಡೆ ಕೂರಿಸ್ತಾರಲ್ಲ ಮನೆಯಿಂದ, ಇದು ಊರಾಚೆಗೆ ಅವ್ರನ್ನ ಗುಡಿಸ್ಲು ಕಟ್ಟಿ ಅಲ್ಲಿ ಇರ್ತಂತದ್ದು ನಡೆಯುತ್ತೆ ಅನ್ನೋ ಕಾರಣಕ್ಕೆ ಗರ್ಭಕೋಶನೇ ತೆಗೆಸ್ಕೊಳ್ಳುವಂತಹ ದಾರುಣ ಸ್ಥಿತಿಗೆ, ಮತ್ತೆ ಅದರ ಬಲವಂತವಾಗಿ ಚಿಕ್ಕ ವಯಸ್ಸಿಗೆನೆ ಗೊಲ್ಲರಹಟ್ಟಿಗಳಲ್ಲಿ ತುಂಬಾ ಚಿಕ್ಕ ವಯಸ್ಸಿಗೆ ಮದ್ವೆಗಳಾಗುತ್ತೆ. ಈಗ ಒಂದ್ ಸ್ವಲ್ಪ ಬಾಲ್ಯ ವಿವಾಹಗಳು ಕಡಿಮೆ ಆಗಿದೆ, ಇಲ್ದಿದ್ರೆ ಮೆಚೂರ್ ಆಗ್ತಿದಂಗೆ 15-16 ವರ್ಷಕ್ಕೇನೆ 14 ವರ್ಷಕ್ಕೇನೆ ಮದ್ವೆಗಳು ಮಾಡ್ತಾ ಇದ್ರು. ಈಗ ಸ್ವಲ್ಪ ನಿಧಾನಕ್ಕೆ ಅದು ಕಡಿಮೆ ಆಗಿದೆ. ಆದ್ರೂ ಒಂದು 18 ವರ್ಷಕ್ಕೋ 19 ವರ್ಷಕ್ಕೋ ಒಂದ್ ಮಗು ಆಯ್ತು ಅಂದ್ರೆ ಮತ್ತೆ ಅದನ್ನ ಆಪರೇಷನ್ನೇ ಮಾಡಿಸ್ಕೊಂಡ್ ಬಿಡೋದು ಅಥವಾ ಗರ್ಭಕೋಶನೇ ತೆಗೆಸ್ಕೊಂಡ್ ಬಿಡೋದು. ಮತ್ತೆ ಬರೀ ಆಪರೇಷನ್ ಮಾಡಿಸ್ಕೊಂಡ್ರೆ ಪೀರಿಯಡ್ಸ್ ಆಗ್ತಾನೆ ಇರುತ್ತಲ್ಲ, ಪೀರಿಯಡ್ಸ್ ಆದಾಗ್ಲೂ ಕೂಡ ಆಚೆ ಕಡೆ ಕೂರಿಸ್ತಾರಲ್ಲ. ಈ ತರದ್ದು ನಮ್ಮ ಇಂಡಿಯನ್ ಇದಿದೆಯಲ್ಲ, ಎಷ್ಟು ಕೆಟ್ಟದಾಗಿದೆ ಅಂದ್ರೆ ಹೆಣ್ಣನ್ನ ನಡೆಸ್ಕೊಡುವ ರೀತಿಗಳು. ಹಾಗಾಗಿ ಆದ್ರೆ ಇವತ್ತು ಹೆಣ್ಮಕ್ಳಿಗೆ ಬಹಳಷ್ಟು ಅಂದ್ರೆ 2 ಭಾರತ ಇದ್ದೇ ಇದೆ ಬಿಡಿ, ಒಂದು ಅತಿ ಒಂದು ತೀರಾ ಒಂದು ಎರಡು ವಿರುದ್ಧದ ಧ್ರುವಗಳಿದ್ದೇ ಇರುತ್ತೆ. ಹಳ್ಳಿಗಾಡಿನ ಹೆಣ್ಮಕ್ಳು ಇನ್ನೂ ಬದಲಾವಣೆಗಳು ಆದ್ರೆ ಇವತ್ತು ಕೂಡ ಹಳ್ಳಿಗಾಡಿನ ಹೆಣ್ಮಕ್ಳುಗಳು ಕೂಡ ಈ ರೀತಿ ಏನು ಮಕ್ಳುಗಳನ್ನ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಕಡಿಮೆ ಮಾಡ್ಕೊಂಡಿದ್ದಾರೆ. ನನ್ನ ಇದಕ್ಕೆ ಬಂದಿರೋಗೆ, ನಾನು ಹಳ್ಳಿಗಳಲ್ಲೇ ಹೆಚ್ಚು ಕೆಲಸ ಮಾಡ್ತಾ ಇರೋದು. ಇತ್ತೀಚಿನ 10 ವರ್ಷಗಳಲ್ಲಿ 10-15 ವರ್ಷಗಳಲ್ಲಿ ನಾನ್ ಗಮನಿಸ್ದಂಗೆ 2 ಮಾಡ್ಕೊಂಡ್ರೆ, 1 ಮಾಡ್ಕೊಂಡ್ರೆ, 3 ಮಾಡ್ಕೊಂಡ್ರೆ ಹೆಚ್ಚು ಅಷ್ಟೇನೆ, ಅಕಸ್ಮಾತ್ ಅಪ್ಪಿತಪ್ಪಿ, ಇಲ್ದಿದ್ರೆ 2ಕ್ಕೇನೆ. ಅದ್ರಲ್ಲೂ ಗಂಡ್ ಮಕ್ಳು ಏನಾರು ಬೇಕು ನಮ್ಗೆ ಇದಕ್ಕೆ ಅನ್ನೋ ಕಾರಣಕ್ಕೋಸ್ಕರ ಮಾಡುವಂತ ಸಾಧ್ಯತೆಗಳಿದ್ರು, 3ನೇದಾದ್ಮೇಲಂತೂ ಯಾವ ಹೆಣ್ಮಕ್ಳುಗಳು ಕೂಡ ಇವತ್ತು ಆತರ ಹೆಚ್ಚು ಮಾಡ್ಕೊಳ್ಳುವಂಥದ್ದಿಲ್ಲ. ಈ ತರದನ್ನ ಮಾತುಗಳನ್ನ, ಉಡಾಫೆ ಮಾತುಗಳನ್ನ ಅವ್ರ ಉತ್ತರದಲ್ಲಿ ಹೇಳ್ಬಿಟ್ಟು ನಾವು ಮಾಡೋದು ಒಂದ್ ಹಂತ. ಆದ್ರೆ ಅದಕ್ಕೇನ್ ತುಂಬಾ ತಲೆ ಕೆಡ್ಸ್ಕೊಳ್ಬೇಕಾಗಿಲ್ಲ ಅಂತ ನಾನ್ ಅನ್ಕೊಳ್ಳೋದು. ಯಾಕೆಂದ್ರೆ ಅವ್ರು ಏನ್ ಹೇಳ್ತಾರೆ, ಯಾವನ್ ಏನ್ ಹೇಳಿದ್ರು ಹೇಳ್ಕಂತ ಹೋಗು, ನಿನ್ನಷ್ಟಕ್ ನೀನು, ನಾವೇನ್ ಮಾಡ್ಬೇಕು ಅದ್ ನಾವ್ ಮಾಡ್ತೀವಿ ಅನ್ನುವಂತ ಸ್ಥಿತಿಗೆ ಮೋರ್ ದೆನ್ 50-60% ಹೆಣ್ಮಕ್ಳುಗಳು ಇವತ್ತು ಬಂದಿರೋದ್ರಿಂದ ಇದೊಂದು ಪಾಸಿಟಿವ್ ಆಗಿರುವಂತ ಬೆಳವಣಿಗೆಗಳಾಗಿದೆ. ಯಾರಿಗೂ ಏನು ಕೇರ್ ಮಾಡ್ಬೇಕಾಗಿಲ್ಲ, ನಮ್ ಇಷ್ಟ ಬಂದಂಗ್ ನಾವ್ ಇರ್ತೀವಿ, ನಾವ್ ಮಾಡ್ತೀವಿ. ನೀನ್ ಹೇರು ಅಂದ ತಕ್ಷಣ ಹೇರಕ್ಕೆ, ನೀನ್ ಬೇಡ ಅಂದ ತಕ್ಷಣ ನಿಲ್ಸಕ್ಕೆ ನಾವೇನ್ ಮಿಷಿನ್ಗಳಲ್ಲ ಅನ್ನೋದನ್ನ, ಅದನ್ನ ಮಾತ್ರ ನಾವ್ ಹೇಳ್ಬೇಕಾಗತ್ತೆ ಗಟ್ಟಿಯಾಗಿ ಅಂತ ಅನ್ಸುತ್ತೆ. ಥ್ಯಾಂಕ್ ಯು. ಅಲ್ಲ, ನಿಮಗೆ ಒಂದು ಪ್ರಶ್ನೆ ಮೇಡಮ್. ಈಗ ಚಂದ್ರಬಾಬು ನಾಯ್ಡು ಒಂದು ಸರ್ಕಾರಿ ನೀತಿಯಾಗಿ ತಂದಿದ್ದಾರೆ, ಇನ್ಸೆಂಟಿವ್ ಸ್ಕೀಮ್, ಇನ್ಸೆಂಟಿವೈಸೇಷನ್ ಸ್ಕೀಮ್ ಅಂತ ತಂದಿದ್ದಾರೆ. ಈಗ ಒಂದ್ 2 ವರ್ಷದ ಕಾಲ ಅವನ್ಗೆ ನೀವು ಹೇಳಿದ ಒಂದು ಲೆಕ್ಕಾಚಾರದಲ್ಲಿ ನೋಡಿದ್ರೆ ಮೋಸ್ಟ್ಲಿ ಸಕ್ಸಸ್ ಆಗ್ಲಿಕ್ಕಿಲ್ಲ ನೀವ್ ಹೇಳ್ದಂಗೆ. ಯಾಕಂದ್ರೆ ಪೀಪಲ್ ಆರ್ ಗೆಟಿಂಗ್ ಎಜುಕೇಟೆಡ್ ಅಂಡ್ ಇವನ್ ಆವಾಗ ಅವನು ಅದನ್ನ ಬೇರೆ ರೀತಿಯಲ್ಲಿ ಇಂಪೋಸ್ ಮಾಡೋ ರೀತಿಯಲ್ಲಿ ತರುವ ಒಂದು ಚಾನ್ಸಸ್ ಇರ್ಬೋದಲ್ವಾ? ಯಾಕಂದ್ರೆ ಈಗ ನಮ್ಮ ಪ್ರಜಾತಂತ್ರ ಹೋಗ್ತಾ ಇರೋ ಒಂದು ದಾರಿ ನೋಡಿದ್ರೆ ಎನಿಥಿಂಗ್ ಕ್ಯಾನ್ ಬಿ ಇಂಪೋಸ್ ಅಂತ, ಆ ಅಪಾಯ ಇರ್ಬೋದಾ? ಇಲ್ಲ ಸರ್, ಇಂಪೋಸ್ ಮಾಡಕ್ ಆಗೋದಿಲ್ಲ ಹಂಗೆ ಬಲವಂತವಾಗಿ. ಅದು ಒಂದು ವ್ಯಕ್ತಿ ಸ್ವಾತಂತ್ರ್ಯ ಅಲ್ವಾ. ಈಗ ಕಂಡೀಷನಾಲಿಟೀಸ್, ಫಾರ್ ಎಕ್ಸಾಂಪಲ್ ನಿಮ್ಗೆ ಇನ್ಸೆಂಟಿವ್ ಬೇಕು ಅಂದ್ರೆ 3 ಮಕ್ಳು ಇರ್ಬೇಕು, ಅಥವಾ ಎಲೆಕ್ಷನ್ ನಿಲ್ಬೇಕು ಅಂದ್ರೆ 3-4 ಮಕ್ಳು ಇರ್ಬೇಕು, ಈ ತರ ಇಂಪೋಸಿಷನ್ ಆಗ್ಬೋದಲ್ವಾ ಅಂತ. ಇಲ್ಲ ಆ ತರದ್ ಮಾಡ್ಲಾರು ಹಣದ ಇನ್ಸೆಂಟಿವ್ಸ್ ಗಳನ್ನ ಕೊಟ್ಟು ಈ ಮಕ್ಕಳನ್ನ ಹೆಚ್ಚು ಮಾಡ್ಕೊಂಡ್ರೆ ನಿಮ್ಗೆ ಇನ್ಸೆಂಟಿವ್ಸ್ ಕೊಡ್ತೀವಿ, ಆ ತರದ್ದು ನಡಿಬಹುದು ಅಂತ ಅನ್ಸುತ್ತೆ. ಆಮೇಲೆ ಇವತ್ತು ಬಾಡಿಗೆ ತಾಯಂದ್ರದು ಇದೆಯಲ್ಲ, ನಾನು ಮುಖ್ಯವಾಗಿ ಅದ್ರ ಬಗ್ಗೆ ಹೇಳುವಾಗ್ಲೂ ಕೂಡ ಅದನ್ನೇ ಹೇಳೋದು. ಯಾಕೋಸ್ಕರ ಬಾಡಿಗೆ ತಾಯಂದ್ರಗ ಆಗಕ್ಕೆ ಸರೋಗೇಟಿವ್ ಮದರ್ಸ್ ಅಂತ ನಾವು ಹೇಳ್ತೀವಲ್ಲ, ಅದ್ ಯಾಕೆ ಒಪ್ಕೊಳ್ತಾರೆ ಅಂತಂದ್ರೆ ಬಡತನದ ಕಾರಣಕ್ಕೆ. ಲಕ್ಷಾಂತರ ರೂಪಾಯಿ ಬರುತ್ತೆ ಅಲ್ವಾ. ಲಕ್ಷಾಂತರ ರೂಪಾಯಿ ಅಂದ್ರೆ ಬಡತನವನ್ನ ನಿರ್ಮೂಲನೆ ಮಾಡುವಂತದ್ದು, ಶಿಕ್ಷಣವನ್ನ ಕೊಡುವಂತದ್ದು, ವೈಚಾರಿಕತೆಯನ್ನ ಬೆಳೆಸುವಂತದ್ದು. ಇದು ನಮ್ಮ ಹೆಣ್ಮಕ್ಳುಗಳಲ್ಲಿ ನಾವು ತುಂಬಾ ಸಶಕ್ತವಾಗಿ ಮಾಡಿದ್ರೆ ಖಂಡಿತವಾಗಿ ಯಾರು ಈ ತರದಕ್ಕೆ ಹೋಗೋದಿಲ್ಲ ಅಂತ ನನ್ಗನ್ಸುವಂತದ್ದು. ಅಂದ್ರೆ ಆ ಹಿನ್ನೆಲೆಯಲ್ಲಿ ನಮ್ ಕೆಲ್ಸಗಳು ಹೆಚ್ಚೆಚ್ಚು ಆಗ್ತಾ ಹೋಗ್ಬೇಕು, ಇನ್ನಷ್ಟು ಅವ್ರನ್ನ ಎಜುಕೇಟ್ ಮಾಡುವಂತದ್ದು. ಮತ್ತೆ ಸ್ವಾವಲಂಬನೆ, ನಮ್ಗೆ ಸ್ವಾವಲಂಬನೆ ಇದ್ದು ಹಣಕಾಸಿನ ತೊಂದ್ರೆ ಇಲ್ದಿದ್ರೆ
ಅವಾಗ ಯಾರು ಈ ತರದ ಕೆಲ್ಸಗಳಿಗೆ, ನಾನು ಈ ಮೊನ್ನೆ ವೇಶ್ಯಾವಾಟಿಕೆದೂನು ಅದನ್ನ ಬಂತಲ್ಲ, ಅವಾಗ್ಲೂ ಅದನ್ನೇ ಹೇಳಿದ್ದು. ಆಯ್ಕೆ ಅಂತ ಹೇಳಿದ್ರಲ್ಲ, ಅದು ಡಿಸಿಷನ್ ಕೊಟ್ರಲ್ಲ, ಎಷ್ಟು ಜನ ಆಯ್ಕೆ ಮಾಡ್ಕೊಂಡು ಹೋಗ್ತಾರೆ ಅದನ್ನು. ಅಲ್ಲಂತೂ ನೀವು ವೈಶ್ಯಾವಟಿಕೆನಲ್ಲಿ ಇವಾಗೆಲ್ಲ ಬ್ರಾತಲ್ಸ್ ಗಳು ಇದ್ರಲ್ಲೆಲ್ಲ ಇರೋದು, ಅವ್ರು ಕಡ್ಡಾಯವಾಗಿ ಅವರು ಇದನ್ನ ರಿಸ್ಟ್ರಿಕ್ಟ್ ಮಾಡ್ತಾರೆ. ಏನು ಮಕ್ಕಳಾಗ್ದಂಗೆನೆ ನೋಡ್ಕೊಳ್ಳೋದು ಅಲ್ಲೆಲ್ಲಾನು. ಯಾರು ಕೂಡ ಮಕ್ಕಳಾಗೋದಕ್ಕೆ ಆಪರೇಷನ್ಸ್ ಗಳೇ ಮಾಡ್ಕೊಂಡ್ ಬಿಟ್ಟಿರ್ತಾರೆ. ಆ ತರದ್ದಿರುತ್ತೆ. ಹಂಗಾಗಿ ಎಲ್ಲಾ ರೀತಿಯಲ್ಲೂ ಮಕ್ಕಳು ಹುಟ್ಟುವಂತ ಸಂಖ್ಯೆ ತುಂಬಾನೇ ಕಡಿಮೆ ಆಗ್ತಾ ಇದೆ. ನೀವ್ ಹೇಳ್ದಂಗೆನೆ ಇನ್ 20 ವರ್ಷದ್ದು ಅಥವಾ 40 ವರ್ಷದ್ದು ಆವರೇಜ್ ಗಳನ್ನ ನಾವು ತಗೊಳ್ತಾ ಹೋದ್ರಂತೂ ತುಂಬಾ ಕುಸಿತ ಜನಸಂಖ್ಯೆದು ಕಡಿಮೆ ಖಂಡಿತವಾಗಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಇವತ್ತು ನಾವು ಹೈಯೆಸ್ಟ್ ಇದೀವಿ ರೇಟ್, ಅದನ್ನ ಕಡಿಮೆ ಮಾಡೋ ಕಡೆಗೆ ನಾವ್ ಹೆಚ್ಚು. ಯಾಕಂದ್ರೆ ಹೈಯೆಸ್ಟ್ ಅಲ್ವಾ ನಾವು ಇಡೀ ವರ್ಲ್ಡ್ ಅಲ್ಲಿ, ಹೈಯೆಸ್ಟ್ ಪಾಪ್ಯುಲೇಷನ್ ಇರುವಂತದ್ದು. ಇವತ್ತು ಕಡಿಮೆ ಮಾಡೋದ್ ನಿಟ್ಟಿನಲ್ಲಿ ನಾವು ನೋಡ್ಬೇಕೆ ಹೊರತು ಅದು ಇದಾಗ್ತಾ ಇದೆ ಅನ್ನೋ ಕಾರಣ. ಆಮೇಲೆ ನಿಮ್ಗೇನೋ ಮಕ್ಕಳು ಈ ಸ್ಟೇಟ್ಗಳಲ್ಲಿ ಕಡಿಮೆ ಆಗ್ತಿದೆ, ಈ ಸ್ಟೇಟ್ ಅಲ್ಲಿ ನಮ್ಗೆ ಸಿಕ್ಕತ್ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ಯಾವ್ದೋ ನಿಮ್ಮ ಪೊಲಿಟಿಕಲ್ ವ್ಯೂಸ್ ಗಳನ್ನ ಇಟ್ಕೊಂಡು ನಮ್ಮ ಹೆಣ್ಮಕ್ಳ ಸ್ವಾತಂತ್ರ್ಯವನ್ನಾಗ್ಲಿ ವ್ಯಕ್ತಿತ್ವವನ್ನಾಗ್ಲಿ ಅವ್ರ ಘನತೆಯನ್ನಾಗ್ಲಿ ನೀವ್ ಯಾವ್ದೇ ಕಾರಣಕ್ಕೂ ಕೀಳು ಮಟ್ಟದಲ್ಲಿ ಇಳಿಸೋಕೆ ಸಾಧ್ಯತೆ ಖಂಡಿತ ಇಲ್ಲ. ಅವರು ರೂಲ್ ಆಗಿ ತಗೊಂಡಿದ್ರೆ ಅದನ್ನ ಕೇಸ್ ಹಾಕ್ಬೇಕು ಅವರಲ್ಲಿ. ಆ ತರದ್ ಏನಾದ್ರು ನೆಟ್ವರ್ಕ್ ಕೇಸ್ ಹಾಕಿ ಈ ತರದನ್ನ ನೀವು ಮಾಡಿ ಹೆಣ್ಮಕ್ಳುಗಳನ್ನ ನೀವು ಘನತೆಗೆ ಧಕ್ಕೆ ತರ್ತಾ ಇದ್ದೀರಾ, ಅವ್ರ ಆಯ್ಕೆ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರ್ತಾ ಇದ್ದೀರಾ, ಇಂಪ್ಲಿಮೆಂಟ್ ಅವ್ರ ಮೇಲೆ ಹೇರ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಖಂಡಿತವಾಗಿ ಅವರ ಹೈಕೋರ್ಟ್ ಅಲ್ಲಿ ಕೇಸ್ ಹಾಕೋ ಸಾಧ್ಯತೆಗಳಿದೆ. ಆ ತರದ್ ಯಾರು ಕಾಂಟ್ಯಾಕ್ಟ್ ಗಳಿದ್ದು ಮಾಡ್ಬೋದು ಅಂತ ಅನ್ಸುತ್ತೆ ನನಗೆ. ಥ್ಯಾಂಕ್ಸ್. ಸರಿ, ಓಕೆ, ಥ್ಯಾಂಕ್ ಯು. ಹೇಮಲತಾ ಮೇಡಮ್ ಮಾತಾಡ್ತೀರಾ? ಹಾ ಸರ್, ನನಗೆ ಅನಿಸ್ತಾ ಇರೋದು ಈ ಜನಸಂಖ್ಯೆ ಜಾಸ್ತಿ ಮಾಡ್ಬೇಕು ಅಥವಾ ಮಕ್ಕಳನ್ನ ಜಾಸ್ತಿ ಮಾಡ್ಬೇಕು ಅನ್ನೋದ್ರ ಉದ್ದೇಶದ ಹಿಂದೆ ಈ ಪೇಟ್ರಿಯಾರ್ಕಿ, ಕ್ಯಾಪಿಟಲಿಸಂ ಮತ್ತು ಫ್ಯೂಡಲಿಸಂ ಇದು ವರ್ಕ್ ಆಗ್ತಾ ಇದೇನೋ ಅಂತ. ಒಂದ್ ಕಡೆ ಮಕ್ಳು ಹೆರೋದ್ರ ಕಡೆಗೆ ತಳ್ಬಿಟ್ಟು ಮನೆ ಒಳಗಡೆನೆ ಸೀಮಿತಗೊಳಿಸಿ ಅವ್ರನ್ನ ಒಂದು ನಿರ್ಬಂಧ ಮಾಡೋದು ಒಂದು ತಂತ್ರ. ಮತ್ತೆ ಇತ್ತೀಚೆಗೆ ಗೊತ್ತಿದೆಯಲ್ಲ, ನಮ್ದು ಆರ್ಥಿಕ ಅಂತರ ಜಾಸ್ತಿ ಆಗ್ತಾ ಇದೆ. ಕೆಲವು ಜನಕ್ಕೆ ಸೇವೆ ಮಾಡೋ ಜನ ಬೇಕಾಗಿದೆ. ಇವ್ರಿಗೆ ಭಯ, ಎಲ್ಲಿ ಜನಸಂಖ್ಯೆ ಕಡಿಮೆ ಆಗ್ಬಿಟ್ಟು ಮುಂದೆ ನಮಗೆ ಸೇವೆ ಮಾಡೋ ಜನ ಕಮ್ಮಿ ಆಗುತ್ತೆ. ಕ್ಯಾಪಿಟಲಿಸ್ಟ್ಗೆ ಏನಂದ್ರೆ ಚೀಪ್ ಲೇಬರ್ ಬೇಕಾಗಿದೆ. ಈಗ ಗಿಗ್ ವರ್ಕರ್ಸ್ ಇದಾರಲ್ಲ, ಆ ತರದವ್ರು ಬೇಕಾಗಿದೆ. ಸೊ ಅವರ ಒಂದು ಲಾಭಕ್ಕೋಸ್ಕರನೇ ಈ ಒಂದು ತಂತ್ರವನ್ನ ಮಾಡ್ಕೋತಾ ಇದ್ದಾರೆ ಅನ್ಸುತ್ತೆ. ಅದು ಆಕ್ಚುಲಿ ನಮ್ ದೇಶದ ರೂಪ ಅವ್ರು ಹೇಳ್ದಂಗೆ ಇಷ್ಟು ಜನಸಂಖ್ಯೆ ಇಟ್ಕೊಂಡಿರ್ಬೇಕಾದ್ರೆ ಈಗ ನಾವು ಕಲ್ಪನೆನೂ ಮಾಡಬಾರ್ದು ಜನಸಂಖ್ಯೆ ಹೆಚ್ಚಕ್ಕೆ, ಮಕ್ಳು ಜಾಸ್ತಿ ಮಾಡ್ಕೊಳ್ಳೋದ್ರ ಬಗ್ಗೆ. ಅದ್ರ ಯಾಕೆ ಈ ರೀತಿ ಯೋಚನೆ ಮಾಡ್ತಾರೋ ವಿಚಿತ್ರ ಅನ್ಸುತ್ತೆ. ಆದ್ರೆ ಹೆಣ್ಮಕ್ಳನ್ನ ಸುಲಭವಾಗಿ ಮಾಡ್ತಾರೆ ಸರ್. ಬ್ರೈನ್ ವಾಶ್ ಇದೆಯಲ್ಲ ನಮ್ಮ ಹಿಂದೂ ಇದ್ರಲ್ಲಿ, ಹೆಣ್ಮಕ್ಳಿಗೆ ಹೆಂಗೆ ಅವರಾಗೆ ಮಕ್ಳು ಮಾಡ್ಕೊಳ್ಳೋ ಅಂತ ಮನಸ್ಥಿತಿಯನ್ನ ಕ್ರಿಯೇಟ್ ಮಾಡೋ ಸಾಧ್ಯತೆ ಇದೆ. ಅದ್ರಲ್ಲೂ ಈ ಹಿಂದೂ ಧರ್ಮದ್ದು RSS BJP ಅವ್ರ ತಂತ್ರ ಇದೆಯಲ್ಲ, ಅದು ಅಪಾಯ ಅನ್ಸುತ್ತೆ. ರೂಪ ಅವ್ರು ಹೇಳ್ದಂಗೆ ಕೆಲವು ಹೆಣ್ಮಕ್ಳು ಎಜುಕೇಟೆಡ್ ಆಗಿ ಮತ್ತೆ ತಿಳುವಳಿಕೆ ಇರೋರು ಅಪೋಸ್ ಮಾಡ್ಬೋದು. ಆದ್ರೆ ಸಾಂಸ್ಕೃತಿಕವಾಗಿ ಬ್ರೈನ್ ವಾಶ್ ಮಾಡ್ಕೊಂಡು ಹೆಣ್ಮಕ್ಳನ್ನ ಬಲೆಗೆ ಬೀಳಿಸ್ಕೊಳ್ಳೋ ಸಾಧ್ಯತೆನೂ ಇದೆ. ಎಚ್ಚರಿಕೆ. ಫ್ಯೂಡಲಿಸಮ್ ಕೂಡ ವರ್ಕ್ ಆಗುತ್ತೆ ಸರ್. ಯಾಕೆಂದ್ರೆ ಮತ್ತೆ ಇನ್ನೊಂದು ಪಾಯಿಂಟ್ ಇಲ್ಲಿ ಬರ್ತಾ ಇರೋದು, ನಮ್ ದೇಶದಲ್ಲಿ ವಯಸ್ಸಾದವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅವ್ರನ್ನ ಡೀಲ್ ಮಾಡಕ್ಕೋಸ್ಕರ ಅವ್ರಿಗೀಗ ಜನಸಂಖ್ಯೆ ಜಾಸ್ತಿ ಆಗ್ಬೇಕು ಅನ್ನೋದು ಇರ್ಬೋದು ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ಸುಶೀಲಾ ಮೇಡಮ್ ಇದ್ದೀರಾ? ಹಲೋ, ಸುಶೀಲಾ ಮೇಡಮ್ ಇಲ್ಲ, ಬಿಟ್ಟಿದ್ದಾರೆ ಅನ್ಸುತ್ತೆ. ಇದಾರಲ್ಲ, ಮಾತಾಡಿ. ಹಲೋ, ಕೇಳಿಸ್ತಿದ್ಯಾ? ಮಾತಾಡಿ. ಏನ್ ಗೊತ್ತಾ, ಮಾತಾಡಕ್ಕೇನು ಜಾಸ್ತಿ ಕೇಳಿಸ್ತಾ ಇದೆಯಾ ದಿವಾಕರ್? ಕೇಳಿಸ್ತಾ ಇದೆ, ಹೇಳಿ ಮೇಡಮ್. ಕೇಳಿಸ್ತಾ ಇದೆಯಲ್ಲ? ಈಗ ನನಗೆ ಎರಡೂ ಕೂಡ, ಒಂದು ರೂಪ ಅವರು ಹೇಳಿದ್ದು ಕೂಡ ಅದು ಇವಾಗ ಏನು ಹೆಣ್ಮಕ್ಳು ಹಾಗೆಲ್ಲ ಸುಮ್ಮನೆ ಆತರ ಎಲ್ಲ ಆಮಿಷಗಳಿಗೆ ಬಲಿಯಾಗೋಕ್ ಸಾಧ್ಯ ಇಲ್ಲ ಅನ್ನೋದು ನನ್ನದು ಒಂದು ನಂಬಿಕೆ. ಆದ್ರೆ ಒಂದು ಇಲ್ಲಿ ಆತಂಕ ಕೂಡ ಹೇಗಿದೆ ಅಂತಂದ್ರೆ, ಈಗ ಒಂದು ಲೇಬರ್ ಫೋರ್ಸ್
ಅವಶ್ಯಕತೆ ಇದೆ ಅಂತ ನೀವ ಹೇಳಿದ್ದು. ಇನ್ನೊಂದೆರಡು ವರ್ಷ ಹೋದ್ರೆ ನಮಗೆ ಪ್ಲಂಬರ್ ಸಿಕ್ಕಲ್ಲ ಅಥವಾ ಯಾವುದೇ ಸ್ಕಿಲ್ ಲೇಬರ್ಸ್ ನೀವು ಅದು ನಮ್ದು ಚೀಪ್ ಲೇಬರ್ ಅಂತ ನಾವ್ ಏನಂತ ಸಿಗ್ತಾ ಇದೆ ಅಂತ ಅನ್ಕೊಳ್ತೀವಲ್ಲ, ಆ ತರ ಲೇಬರ್ ಫೋರ್ಸ್ ದಿನೇ ದಿನೇ ಕಡಿಮೆ ಆಗ್ತಿರುವ ಕಾರಣಕ್ಕೆ ಇನ್ಯಾವುದೇ ಆದ್ರೆ ಇದು ನನಗೆ ಈಗ ಚಂದ್ರಬಾಬು ನಾಯ್ಡು ಹೇಳಿರೋದು ಏನಂದ್ರೆ ಅದು ಪೂರ್ತಿ ಡಿಲಿಮಿಟೇಷನ್, ಅದಕ್ಕೊಂದು ಅದು ಈ ಸಿಕ್ಕಾಪಟ್ಟೆ ಪೊಲಿಟಿಕಲ್. ಹಾಗೆ ಹೊರಟಾಗ ತೀರಾ ಹಿಂದುಳಿದ ಪ್ರದೇಶದ ಆ ಹೆಣ್ಣು ಮಕ್ಕಳು ಸದ್ಯಕ್ಕೆ ಏನಾದ್ರೂ ಅದಕ್ಕೆ ಆಕರ್ಷಿತರಾಗಬಹುದೇ ಹೊರತು ಯಾವ ಹೆಣ್ಣು ಮಕ್ಕಳು ಕೂಡ ಹೀಗೆಲ್ಲ 30,000 40,000ಕ್ಕೆ 3ನೇ ಮಗು 4ನೇ ಮಗುನ ಹೆರುವ ಸಾಧ್ಯತೆಗಳು ಕಡಿಮೆ ಅಂತಲೇ ನನಗನ್ಸುತ್ತೆ. ಆಯ್ತಾ? ಆಮೇಲೆ ಇನ್ನೊಂದು ಅದಂತೂ ನಿಜ, ಇದು ಏನಂದ್ರೆ ಅವ್ರನ್ನ ಬ್ರೈನ್ ವಾಶ್ ಮಾಡೋದು, ಅವರನ್ನ 3ನೇ ಮಗುನ ಹೆರುವ ಹಾಗೆ ಮಾಡೋದು, ಅದು ಸಾಂಸ್ಕೃತಿಕವಾಗಿಯೇ ಮಾಡ್ಬಿಡ್ಬೋದು ಅಂತ ಹೇಳುವಾಗ ಹೊರಟ್ರೆ, ಈಗಾಗ್ಲೇ ಅವರು ಹಲವು ವರ್ಷಗಳಿಂದ ಈ ಭಾಗವತ ಎಲ್ಲರೂ ಮೋಹನ್ ಭಾಗವತ್ ಎಷ್ಟ್ ಸರಿ ಹೇಳಿಲ್ಲ 3 ಮಕ್ಕಳು 4 ಮಕ್ಕಳು ಹಿಂದೂ ಹೆಣ್ಮಕ್ಳು ಹೆಚ್ಚು ಸಂಖ್ಯೆಯಲ್ಲಿ ಮಕ್ಕಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು ಇದೇನು ಈಗ ನಿನ್ನೆ ಮೊನ್ನೆ ಹೇಳ್ತಾ ಇರೋದಲ್ಲ. ಅದು ಸಾಕಷ್ಟು ವರ್ಷಗಳಿಂದ ಹೇಳ್ತಾನೆ ಬಂದಿರೋದು. ಹಾಗೇನಾದ್ರೂ ಆಗಿದ್ರೆ ಅದ್ರ ಇನ್ಫ್ಲುಯೆನ್ಸ್ ಬೇಕಾದಷ್ಟು ಆಗ್ಬಿಡ್ಬೇಕಾಗಿತ್ತು. ಆಯ್ತಾ? ಅದು ಇನ್ಫ್ಲುಯೆನ್ಸ್ ಆಗಕ್ಕೆ ಸಾಧ್ಯ ಇಲ್ಲ ಅನ್ನೋದು ಮಾತ್ರ ನನ್ಗೆ ಭರವಸೆ ಇರೋದು ಒಂದು. ಆದ್ರೆ ತಕ್ಷಣದಲ್ಲಿ ಏನಾದ್ರೂ ಆ 30,000ದ ಆಮಿಷ ತಕ್ಷಣಕ್ಕಷ್ಟೇನೆ ಅದು ಆದ್ರೆ ಆ ನಂತರ ನನಗೇನೋ ಅದಕ್ಕೆ ಆಮಿಷಕ್ಕೆ ಬಲಿಯಾಗ್ತಾರೆ ಅಂತ ಅನ್ನೋದಿಲ್ಲ. ಆಮೇಲೆ ಆದ್ರೆ ಇನ್ನೂ ಕೂಡ ಈಗಲೂ ನಾನು HD ಕೋಟೆ ಕಡೆ ನೋಡಿದ್ರೆ ಅಲ್ಲಿ 3, 4, 5 ಮಕ್ಕಳಿರುವ ಹಾಡಿಗಳಲ್ಲಿ ಆ ತರದ ಸುಮಾರು ಜನ ಕುಟುಂಬಗಳನ್ನು ನಾನು ನೋಡಿದ್ದೀನಿ ಹಾಗೆ. ಆದ್ರೆ ಅಲ್ಲಿ ಕೂಡ ಅವೇರ್ನೆಸ್ ತುಂಬಾ ಕ್ರಿಯೇಟ್ ಆಗ್ತಾ ಇದೆ. ಹಾಗೆ ನೋಡಿದ್ರೆ ಅಲ್ಲಿ ಒಂದೇನಂದ್ರೆ ಈಗಲೂ ಕೂಡ ಮನೆಯಲ್ಲಿ ಹೆರಿಗೆಗಳಾಗ್ತಾ ಇರೋಂತ ಸಾಕಷ್ಟು ನಾವು ಅಲ್ಲಿ ಅದನ್ನ ನಾವು ನೋಡಿದೀವಿ. ಅಲ್ಲಿ ಪರ್ಟಿಕ್ಯುಲರ್ ಆಗಿ ನಾನ್ ನೋಡಿರೋದು ಕೋಟೆ ಪ್ರದೇಶದಲ್ಲಿ ಆ ತರದನ್ನ ನಾವು ನನ್ನ ಅನುಭವದಲ್ಲಿ ನೋಡಿರೋದು. ಅದು ಕೂಡ ದಿನೇ ದಿನ ಕಡಿಮೆ ಆಗ್ತಿರೋದ್ರಿಂದ. ಆಮೇಲೆ ರತಿಯವರು ಒಂದ್ ಮಾತು ಹೇಳಿದ್ರಲ್ಲ, ಅದೇ ಈ ಕೂಲಿ ಆಳುಗಳು, ಕೂಲಿಯ ಕಾರಣದಿಂದಾಗಿಯೇ ಗರ್ಭಕೋಶ ತೆಗೆಸಿಕೊಳ್ಳುವಂತಹ ಸಣ್ಣ ಸಣ್ಣ ಹೆಣ್ಣು ಮಕ್ಕಳು, ಸಣ್ಣ ವಯಸ್ಸಿನ ಹೆಣ್ಣು ಮಕ್ಕಳು ಕೂಡ ಅದು ಗುಲ್ಬರ್ಗದಲ್ಲಂತೂ ನಾನು ವಿಮೆನ್ ಕಮಿಷನ್ ಅಲ್ಲಿ ಇರುವಾಗ ಗುಲ್ಬರ್ಗದಲ್ಲಂತೂ ರ್ಯಾಂಪೆಂಟ್ ಆಗಿ ಅದು ಗರ್ಭಕೋಶಗಳು ತೆಗೆಸ್ಕೊಳ್ಳುವುದಂತೂ ದೊಡ್ಡ ಪ್ರಕರಣಗಳೇ ಅದು ನಡೆದು ಹೋಗಿತ್ತು. ಆಯ್ತಾ? ಅಲ್ಲಿ ಅವ್ರಿಗೆ ಅವಶ್ಯಕತೆ ಇದೆಯೋ ಅವಶ್ಯಕತೆ ಇಲ್ಲವೋ ಅಥವಾ ಕೂಲಿ ಕೆಲಸಕ್ಕೆ ಸಾಲ ಮಾಡಿ ಕರ್ಕೊಂಡು ಹೋಗಿ ಗಂಡ ಅವಳಿಗೆ ಹಿಸ್ಟೆಕ್ಟಮಿ ಮಾಡಿಸಿದ ಪ್ರಕರಣಗಳು ವರದಿಯಾಗಿತ್ತು ಸಾಕಷ್ಟು. ಆದ್ರೆ ಆಮೇಲೆ ಅದು ಕಡಿಮೆ ಆಗ್ತಾ ಬಂತು. ಹಾಗಾಗಿ ನನಗೆ ಯಾವುದೇ ವರ್ಗದಲ್ಲಿ ಕೂಡ ಅವರು 3-4 ಮಕ್ಕಳನ್ನ ಹೆರುವ ಸಾಧ್ಯತೆ ಕಡಿಮೆ ಅಂತಲೇ ನಾನು ಅನ್ಕೊಳ್ತೀನಿ. ಆಮೇಲೆ ಮತ್ತೆ ಎಲ್ಲರೂ ಹೇಳಿದಂಗೆ ನಾವು ಪಾಪ್ಯುಲೇಷನ್ ಜಾಸ್ತಿ ಮಾಡ್ಬೇಕು ಅನ್ನುವ ಅದನ್ನ ಯೋಚನೆ ಮಾಡೋಕ್ ಕೂಡ ಅದು ನಗೆಪಾಟ್ಲು ಅನ್ಸುತ್ತೆ. ಈಗಾಗ್ಲೇ ನಾವು ಪ್ರಪಂಚದಲ್ಲಿ ಎಲ್ಲರಿಗಿಂತ ಮಿತಿ ಮೀರಿದ ಪಾಪ್ಯುಲೇಷನ್ ನಮ್ಮಲ್ಲಿ ಈಗಾಗ್ಲೇ ಇದೆ ಅನ್ನೋದು ಹೌದಲ್ವಾ? ಆಮೇಲೆ ಈ ಫರ್ಟಿಲಿಟಿ ರೇಟ್ ಬಗ್ಗೆ ಹೇಳುವಾಗ್ಲೂ ಕೂಡ ಅದನ್ನ ರೂಪ ಚೆನ್ನಾಗಿ ಹೇಳಿದ್ರು. ಅದು ನಮ್ಮಲ್ಲಿ ಸೌತ್ ಇಂಡಿಯಾದಲ್ಲಿ ನಾರ್ತ್ ಇಂಡಿಯಾಗಿಂತಲೂ ಕಡಿಮೆ ಆಗಿದೆ. ಯಾಕೆ ಅನ್ನೋದು ನನ್ಗೆ ಅದು ಒಂದು ಯಾರಾದ್ರೂ ಅದ್ರ ಮೇಲೆ ಏನಾದ್ರೂ ವಿಷಯಗಳನ್ನ ಗೊತ್ತಿರೋರು ಹೇಳ್ಬೇಕು. ಯಾಕೆ ಸೌತ್ ಇಂಡಿಯಾದಲ್ಲಿ ಫರ್ಟಿಲಿಟಿ ರೇಟ್ ಕಡಿಮೆ ಆಗಿದೆ ಅನ್ನೋ ವರದಿಗಳು ಇದಾವೆ. ಯಾಕೆ ಅದು ಅನ್ನೋದು ನನಗೆ ಈಗ ಸದ್ಯಕ್ಕೆ ಇಷ್ಟು ಹೇಳ್ಬೋದು ಅನ್ಸುತ್ತೆ. ಅಲ್ಲ, ಫರ್ಟಿಲಿಟಿ ರೇಟ್ ಯಾಕಂದ್ರೆ ಸೌತ್ ಇಂಡಿಯಾದಲ್ಲಿ ಜೀವನದ ಮಟ್ಟ ತುಂಬಾ ಸುಧಾರಣೆ ಆಗಿದೆ. ನೋಡಿ ಈಗ ಸುಮಾರು ನಮ್ಮಲ್ಲೆಲ್ಲ ಏನಂದ್ರೆ ಮಕ್ಕಳನ್ನ ಒಂದು ಲೆವೆಲ್ ಅಲ್ಲಿ ಮಕ್ಕಳನ್ನೆಲ್ಲ ಕೂಲಿಗೆಲ್ಲ ಕಳಿಸ್ತಿರ್ತಾರೆ. ಹೆಣ್ಣು ಮಕ್ಕಳು ಕೂಲಿಗೆ ಹೋಗ್ತಾರೆ, ಎಲ್ಲರೂ ಕೆಲಸ ಮಾಡ್ತಾರೆ, ಅದು ಲೋವರ್ ಲೆವೆಲ್ ನಲ್ಲಿ. ಆದ್ರೆ ನೀವು ಈಗ ನೋಡಿ ನಮ್ಮಂತ ಮಿಡಲ್ ಕ್ಲಾಸ್ ನಲ್ಲಿ ಇದ್ದವರೆಲ್ಲ ಸ್ವಲ್ಪ ಲೋ ಮಿಡಲ್ ಕ್ಲಾಸ್ನಾಗೆಲ್ಲ ಮಕ್ಕಳನ್ನ ಖಾಸಗಿ ಶಾಲೆಗೆ ಹಾಕ್ತಿದ್ದಾರೆ. 2 ಲಕ್ಷ ಕೊಟ್ಟಾರು ಹಾಕ್ತಾರೆ, ಹೆಂಗಾರು ಮಾಡಿ ಹಾಕ್ತಾರೆ. ಅವ್ರಿಗಿರೋದು 1-2 ಮಕ್ಕಳಷ್ಟೇ. ಇಲ್ಲಿ ಕೂಡ ಗಂಡು ಮಗು ಅಂತ ಹೆಣ್ಣು ಮಗು ಯೋಚನೆ ಮಾಡಲ್ಲ. ಕೆಲವು ಕಡೆ ಮಾತ್ರ ಅಪ್ಪರ್ ಮಿಡಲ್ ಕ್ಲಾಸ್ ಅಲ್ಲಿ ಮಾತ್ರ ಗಂಡು 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 ಅಂತ ಒದ್ದಾಡ್ತಾರೆ. ಸಾಮಾನ್ಯ ಎಲ್ಲರನ್ನು ಕೂಡ ಇದಕ್ಕೆ ಕಳಿಸ್ತಾರೆ ಅಂದ್ರೆ ಸಾಮಾನ್ಯ. ಹಾಗಾಗಿ ನಂಗನ್ಸುತ್ತೆ ಜೀವನ ಮಟ್ಟ ಸುಧಾರಣೆ ಇದೆ ನಮ್ಮ ಇಡೀ ಸೌತ್. ಮತ್ತೆ ಆಟಿಟ್ಯೂಡ್ ಟುವರ್ಡ್ಸ್ ದ ವಿಮೆನ್ ಬೈ ಮೆನ್ ಅದೇನ್ ಗೊತ್ತಾ, ಅವ್ರ ಅವೇರ್ನೆಸ್, ಅವ್ರಿಗೆ 1 ಮಗು ಸಾಕು 2 ಮಗು ಸಾಕು ಅನ್ನೋದು ತಿಳುವಳಿಕೆ ಆಯ್ತು. ಬಟ್ ನಾನ್ ಹೇಳೋದು ಮಗುವ ಹೆರುವ ಶಕ್ತಿಯೇ ಇಲ್ಲದಂಗಾದ್ರೆ ಅವ್ರ ಫರ್ಟಿಲಿಟಿ ಆ ತರದ ಫರ್ಟಿಲಿಟಿ ರೇಟ್ ಕಡಿಮೆ ಆಗ್ತಿದೆ ಅನ್ನೋದಕ್ಕೆ ಅದನ್ನ ನಾನು ಯಾಕೆ ಅಂತ ನನಗೆ ಅದು ಆಶ್ಚರ್ಯ ಮತ್ತೆ ಅದೊಂದು ಆತಂಕ. ಹೌದು, ಯಾಕೆ ಫರ್ಟಿಲಿಟಿ ರೇಟು
ಸೌತ್ ಇಂಡಿಯಾದಲ್ಲಿ ಕಡಿಮೆ ಆಗ್ತಿದೆ ಅನ್ನೋದು ವರದಿಗಳಿದಾವಲ್ಲ, ಅದ್ರ ಬಗ್ಗೆ ನಾನು ಕೇಳ್ತಾ ಇರೋದು ಅಲ್ಲಿ. ಇಲ್ಲ ನಿ- ಸುಶೀಲ ಅವರ ಆತರ ಸೌತ್ ಹಾ ಇಂಡಿಯಾದಲ್ಲಿ ಮಾತ್ರ ಫರ್ಟಿಲಿಟಿ ರೇಟ್ ಕಡಿಮೆ ಆಗ್ತಾ ಇದೆ ಅಂತಿಲ್ಲ. ಆದ್ರೆ ಹಾ ಹೆಣ್ಣು ಹಾ ಮಕ್ಕಳ ಎಜುಕೇಶನ್ ಮತ್ತು ಆಯ್ಕೆಯ ಸ್ವಾತಂತ್ರ್ಯ, ವ್ಯಕ್ತಿತ್ವದ ಬಗ್ಗೆ ಅವ್ರಿಗೆ ಇರುವಂತ ಅರಿವಿನ ಕಾರಣಕ್ಕೆ ಅವರು ಮಕ್ಕಳನ್ನ ಮಾಡ್ಕೊಳ್ಳುವಂತ ಮಕ್ಕಳನ್ನ ಸಂಖ್ಯೆ ಮಾಡ್ಕೊಳ್ಳೋದು ಕಡಿಮೆ ಆಗ್ತಾ ಇದೆ. ಮಕ್ಕಳು ಮಾಡ್ಕೊಳ್ತಾ ಇರೋದು ಕಡಿಮೆ ಆಗ್ತಿದೆಯಾ ಹೊರತು ಫರ್ಟಿಲಿಟಿ ರೇಟ್ ಆಲ್ ಓವರ್ ವರ್ಲ್ಡ್ ಕಡಿಮೆ ಆಗ್ತಾ ಇದೆ ಅನ್ನುವಂತ ಸುದ್ದಿ ಎಲ್ಲ. ಅದಕ್ಕೆ ತುಂಬಾ ಪ್ರಮುಖವಾದ ಕಾರಣ ನಮ್ದು ಇವತ್ತು ಹವಾಮಾನ ವೈಪರೀತ್ಯ ಮತ್ತು ಈ ಇದಿದೆಯಲ್ಲ, ತುಂಬಾ ದೊಡ್ಡ ಪ್ರಮಾಣದಲ್ಲಿ ಕೊಡುಗೆ ಕೊಡ್ತಾ ಇರೋದು ಇದೇನೇನೆ ಗ್ಲೋಬಲ್ ವಾರ್ಮಿಂಗ್ ಇದೆಯಲ್ಲ, ಗ್ಲೋಬಲ್ ಹೀಟಿಂಗ್ ಅನ್ಬೇಕು ಅನ್ಸುತ್ತೆ ಇವತ್ತು. ವಾರ್ಮಿಂಗ್ ಅಲ್ಲ, ಅದು ದಾಟ ಹೋಗಿದೀವಿ ಇವತ್ತು ನಾವು. ಅದು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇರೋ ಪರಿಣಾಮದಿಂದ ಇವತ್ತು ಫರ್ಟಿಲಿಟಿ ರೇಟು ಆಲ್ ಓವರ್ ವರ್ಲ್ಡ್ ಕಡಿಮೆ ಆಗಿದೆ. ಬರೀ ಸೌತ್ ಇಂಡಿಯಾದಲ್ಲ, ಸೌತ್ ಇಂಡಿಯಾದಲ್ಲಿ ಯಾಕೆ ಇಷ್ಟು ಅಂದ್ರೆ ಈ ಹೆಣ್ಮಕ್ಳು ಎಜುಕೇಶನ್ ಚೆನ್ನಾಗ್ ಆಗ್ತಾ ಇದೆ, ಅವ್ರಿಗೆ ಗೊತ್ತಾಗ್ತಾ ಇದೆ ನಮ್ಗೆ ಯಾವ್ದ್ ಬೇಕು ಯಾವ್ದ್ ಬೇಡ ನಿರ್ಧರಿಸುವಂತದ್ದು, ಆಯ್ಕೆ ಮಾಡ್ಕೊಳ್ಳುವಂತದ್ದು ಮಾಡ್ತಾ ಇದ್ದಾರೆ. ಅಷ್ಟೇ ಬಿಟ್ರೆ ಅದನ್ನ ಫರ್ಟಿಲಿಟಿ ನೋಡ್ಕೊಳ್ತೀನಿ. ರೇಟ್ ಅಲ್ಲ. ಓಕೆ. ನಂಗನ್ಸುತ್ತೆ ಇದು ನಮ್ಮ ಇಡೀ ಸೌತ್ ಇಂಡಿಯಾದಲ್ಲಿ ನಾನ್ ನೋಡ್ದಂಗೆ ಮತ್ತೆ ಕಾರ್ಯಕ್ರಮ ಇದೆ ಅಲ್ಲ ನಮ್ದು ಆರೋಗ್ಯ ಇಲಾಖೆಯ ಕಾರ್ಯಕ್ರಮದಲ್ಲಿ ನಾನೇ ಹುಣಸೂರು ಕಡೆ ಅಲ್ಲಿ ಕಡೆ ಎಲ್ಲ ಕಡೆ ಕೂಡ ನಿಮಗೆ ಕ್ಯಾಂಪ್ಗಳು ಎಷ್ಟು ಹಾಕ್ತಿದ್ರು. ಇವಾಗ ಸ್ವಲ್ಪ ಅದು ಕೇಳೋಕೆ ಕಮ್ಮಿ ಬರ್ತಾ ಇದೆ, ಸ್ವಲ್ಪ ಕಮ್ಮಿ ಅಂತ ಅನ್ಸುತ್ತೆ. ಬಟ್ ತುಂಬಾ ಕ್ಯಾಂಪ್ ಹಾಕಿದ್ದಾರೆ, ಒಂದು ಲೆವೆಲ್ ಅಲ್ಲಿ ಅಂತೂ ಭಯಂಕರ ಮಾಡಿದ್ದಾರೆ. ಅದು ನಮ್ಮ ಸೌತಿಗೆ ಜಾಸ್ತಿ ಆಗಿದೆ ನಂಗೆ ಅನ್ಸುತ್ತೆ, ನಾರ್ತ್ ಅಲ್ಲಿ ಅಷ್ಟು ಗೊತ್ತಿಲ್ಲ ನನ್ಗೆ. ಅದ್ರ ಫ್ಯಾಮಿಲಿ ಪ್ಲಾನಿಂಗ್ ನೋಡ್ಬೇಕು, ಆ ಇಡೀ ಇದ್ರೊಳಗೆ ನಮ್ಗೆ ಗೊತ್ತಾಗತ್ತೆ ಎಲ್ಲಿ ಹೆಚ್ಚು ಮಾಡಿದ್ದಾರೆ, ಯಾರೆಲ್ಲ ಅಂದ್ರೆ ಅದು ನಮ್ಗೆ ಆ ಡೇಟಾ ಸಿಕ್ಕಿದ್ರೆ ಚೆನ್ನಾಗಿರ್ತಿದೆ ನಂಗೆ ಅನ್ಸುತ್ತೆ. ಮತ್ತೆ ನೀವ್ ಹೇಳ್ದಂಗೆ ಇದು ಅದರ್ವೈಸ್ ಆಲ್ಸೋ ಹೆಣ್ಣು ಮಕ್ಳು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಮಾಡ್ಬೇಕಾ, ನೀವ್ ಹೇಳ್ದಂಗೆ ಇದು ಕೂರ್ಗ್ ಹೋಗೋದಾಗಿರ್ಲಿ ಅನ್ನೋ ಕಡೆ ತೆಗಿತಾರೆ, ರಿಮೂವಿಂಗ್. ಎಷ್ಟೋ ಕಡೆ ನೋಡಿದ್ದೇನೆ, ಹಣ ಕೈಯಲ್ಲಿ ಬಂದ ಕೂಡಲೇ ಹೋಗಿ ತೆಗ್ಸ್ಕೊಂಡ್ಬಿಡ್ತಾರೆ ಅವರ ಮುಂಬನ್ನ ತೆಗಿತಾರೆ. ನಾನೊಂದೆರಡು ಮಾತಾಡ್ಲ, ನಾನು ಕಮಲ್ ಗುಪ್ನಾಥ್ ಮಾತಾಡ್ತೀನಿ. ಮಾತಾಡಿ. ಇದುವರೆಗೂ ಮಾತಾಡಿದ್ರಲ್ಲಿ ಒಂದು ಮೇಜರ್ ಆಸ್ಪೆಕ್ಟ್ಸ್ ಇದುವರೆಗೂ ಟಚ್ ಮಾಡಿಲ್ದಿರೋದು ಈ ಕ್ರೈಸಿಸ್ ಇನ್ ಮ್ಯಾರೇಜ್ ಮಾರ್ಕೆಟ್. ಮ್ಯಾರೇಜ್ ಮಾರ್ಕೆಟ್ ಅಂತ ಹೇಳೋದಲ್ಲ, ಬಟ್ ಆಡ್ ಭಾಷೆ ಅದು. ಅಂದ್ರೆ ಅದ್ರ ಜೊತೆಗೆ ಡೈವೋರ್ಸ್ ರೇಟ್ಸ್. ಓಕೆ, ಈಗ ಯಾವ ಏಜ್ ಗ್ರೂಪ್ ಕಮ್ಮಿ ಆಗ್ತಾ ಇದೆ ಅಂತೆಲ್ಲ ಹೇಳ್ತಾ ಅದರಲ್ಲಿ ರ್ಯಾಂಪೆಂಟ್ ಆಗಿದೆ ಡೈವೋರ್ಸ್ ರೇಟು. ಅದೇ ರೀತಿಲೇನೆ ವಿತೌಟ್ ಚಿಲ್ಡ್ರನ್ ಕಪಲ್ಸ್ ಆರ್ ಸಪರೇಟಿಂಗ್. ಓಕೆ, ಎರಡನೇದು ನಮ್ಮಲ್ಲಿ ಇನ್ನೂ ಕೂಡ ವೆಸ್ಟರ್ನ್ ಇದರಲ್ಲಿ ಡೈವರ್ಸ್ ಇದು ಆಗಿ ಎಕನಾಮಿಕ್ ಕಾರಣಗಳಿಂದ ಯಾವ ರೀತಿಯಲ್ಲಿ ಪಾಪ್ಯುಲೇಷನ್ ಡಿಪ್ ಆಗ್ತಾ ಇದೆ, ಆದ್ರೂ ಕೂಡ ಇಲ್ಲಿನೂ ನಮ್ಮಲ್ಲಿ ಇನ್ನೂ ಈ ಸ್ಟೆಪ್ ಮದರ್ ಸ್ಟೆಪ್ ಫಾದರ್ ಮದುವೆ ಅನ್ನೋದು ಇನ್ನೂ ಆ ಮಟ್ಟಕ್ಕೆ ಆಗಿಲ್ಲ. ಒಂದು ಆ ತರದ ಮನೆತನಗಳು ತುಂಬಾ ಬೆರಳಿಕೆ ಇರ್ಬೋದು ಈಗಲೂ ಇಂಡಿಯಾದಲ್ಲಿ, ಏನಾ. ಸೊ ಈ ರೀತಿ ಇರೋದ್ರಿಂದ ಚಂದ್ರಬಾಬು ನಾಯ್ಡು ಅಲ್ಲ ಯಾರು ಬಂದ್ರು ಸುತ ನಮ್ಮ ಎಕನಾಮಿಕ್ ರಿಯಾಲಿಟೀಸು ಇಟ್ಕೊಂಡು ನೋಡೋದಾದ್ರೆ ಯಾರು ಎರಡಕ್ಕಿಂತ ಹೆಚ್ಚು 3ಕ್ಕಿಂತ ಜಾಸ್ತಿ ಅಂತೂ ಹೋಗೋ ಸಾಧ್ಯತೆನೇ ಇಲ್ಲ. ಮೇಡಮ್ ಅವರು ಯಾರು ಮಾತಾಡಿದ್ರು ಅವ್ರು ಹೇಳಿದ್ರ ಕರೆಕ್ಟ್. ಜಸ್ಟ್ ಇಮಿಡಿಯೇಟ್ ಆಗಿ ಒಂದು ಎಕನಾಮಿಕ್ ಕಾರಣಕ್ಕೆ ಅಂತ ಯಾರೋ ಒಂದಷ್ಟು ಜನ, ಬೆರಳೆಣಿಕೆ ಅಷ್ಟು ಜನ ಹೋಗ್ಬೋದು. ಇನ್ನೂ ಒಂದು ನೀವುಗಳು ಹೇಳಿದ್ದು ಸತ್ಯ ಇದೆ. ಹಿಂದುತ್ವ ಇದರಲ್ಲಿ ಹೆಣ್ಮಕ್ಳನ್ನ ಅವ್ರು ನೋಡೋ ರೀತಿನೇ ಏನೋ ಮಕ್ಳು ಮಾಡುವಂತ ಮೆಷಿನ್ ಅಂತಾನೆ ನೋಡೋದು. ಸೊ ಆ ಒಂದು ಇದರ ಬ್ರೈನ್ ವಾಷಿಂಗ್ ಅದು ಸಾಧ್ಯತೆ ಇದೆ. ಬಟ್ ನಾವಿಲ್ಲಿ ನೋಡ್ತಾ ಇರೋದೇನಂದ್ರೆ ಪ್ಯಾರಲಲ್ ಆಗಿ ನಡೀತಾ ಇದೆ. ಒಂದ್ ಕಡೆ ಎಕ್ಸ್ಪೋಷರ್, ಎಜುಕೇಶನ್ ಅಂಡ್ ಇನ್ನೂ ಹೆಚ್ಚು ಟ್ರಾವೆಲ್ಗಳು ಆಗ್ತಿರೋ ಹಿನ್ನೆಲೆಯಲ್ಲಿ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಹಿಂದುತ್ವದ ಈ ತರದ್ದು ಹಿಡ್ತಾನೆ ನಡೆಯುತ್ತೆ. ಸೊ ಇದರಲ್ಲಿ ಯಾವ ಮಟ್ಟಕ್ಕೆ ಇದು ಹೆಣ್ಮಕ್ಳ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಇನ್ನೂ ಯಾರಿಗಾರು ಅದ್ರ ಬಗ್ಗೆ ಸ್ಟಡಿ ಆಗಿದ್ರೆ ಅದನ್ನ ಹೇಳಿದ್ರೆ ಒಳ್ಳೇದಿರ್ತದೆ. ಬಟ್ ಅಟ್ ಎಂಡ್ ಆಫ್ ದ ಡೇ ರತಿ ಮೇಡಮ್ ಹೇಳಿದ್ ನಿಜ. ಹೆಣ್ಮಕ್ಳನ್ನ ನೋಡೋ ದೃಷ್ಟಿಕೋನ ಎಲ್ಲ ದೈವೀಕರಣ ಮಾಡೋದು, ದೇವಿಗಳು ಮಾಡೋದಷ್ಟೇ ಹೊರತು ಬಟ್ ಪೆಟ್ರಿಯಾರ್ಕಿಯಲ್ ಸಿಸ್ಟಮ್ಸ್ ಅದ್ರ ಹಿಪೋಕ್ರಸೀಸ್ ಅಲ್ಲೇನೆ ಹೆಚ್ಚು ಕಮ್ಮಿ ಎಲ್ಲನೂ ನಡೆಯೋದು. ಸೌತ್ ಈಸ್ ಮಚ್ ಬೆಟರ್ ದೆನ್ ನಾರ್ತ್. ಅದು ದಕ್ಷಿಣ ಭಾರತ ಎಷ್ಟೋ ವಾಸಿ ಅದರಿಂದ. ಆದ್ರೂ ಕೂಡ ಇಲ್ಲೂ ಏನು ಅಂತದ್ದೇನು ಇಲ್ಲ, ಅಟ್ರಾಸಿಟೀಸ್ ಆಗ್ಲಿ ಅದೇನು ಕಮ್ಮಿ ಆಗಿದೆ ಅಂತನೂ ಅಲ್ಲ. ನಾವು ದೇಶ ಯಾವ ಕಡೆ ಹೋಗ್ತಿದೀವಿ ಅಂತ ನೆನ್ನೆ ದೇವಿಯವ್ರದ್ದು ಇದನ್ ಕಂಡಾಗ
ಸೆನ್ಸಸ್ ಇದರಲ್ಲಿ ಯಾವ ರೀತಿ ನಡೀತಿದೆ, ಇದೆಲ್ಲ SIR ಏನ್ ನಡೀತಿದೆ, ಈ ರೀತಿ ಎಲ್ಲ ನೋಡಿದಾಗ ವೋಟರ್ಸ್ ಬೇಸ್ ಒಂದು ತಯಾರಿ ಮಾಡ್ಕೊಂಡು ಅವ್ರಿಗೆ ಬೇಕಾಗಿರೋ ಜನ ಮಾತ್ರ ವೋಟ್ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಈಗಿರೋ ವ್ಯವಸ್ಥೆ ನಡೀತಿದ್ದಾಗ ಇದರ ಹಿನ್ನೆಲೆಯಲ್ಲಿ ಹೆಣ್ಮಕ್ಳದ್ದು ಏನಾಗುತ್ತೆ, ಇದರ ಹಿನ್ನೆಲೆಯಲ್ಲಿ SIR ಅಲ್ಲಿ ಮಾತುಗಳು ಬಂದಿತ್ತು, ಇದು ಮದುವೆ ಆಗಿ ಹೋದವ್ರದ್ದು ಅವ್ರು ಎಷ್ಟೋ ಜನ ಬಿಟ್ಟು ಹೋಗಿದ್ದಾರೆ, ಎಷ್ಟೋ ಜನ ಸೇರಿಸಿಲ್ಲ. ಈ ರೀತಿಯಲ್ಲಿ ಒಂದು ಸಾಮಾಜಿಕ ಕೆಟ್ಟ ಚರ್ನಿಂಗ್ ನಡೀತಾ ಇದೆ, ಒಂಥರ ಮಂಥನ ನಡೀತಾ ಇದೆ. ಇದರ ಮಂತ್ರ ಜೊತೆಗೆ ನಮ್ಮ ಯೂನಿವರ್ಸಲ್ ಆಗಿ ನಮ್ಮಲ್ಲಿ ದೇಶದಲ್ಲಿರುವಂತ ಇಶ್ಯೂಸ್ ಇದೆ. ಬಟ್ ಮೇಜರ್ ಆಗಿ ಇದನ್ನೆಲ್ಲ ಅಫೆಕ್ಟ್ ಆಗೋದು ನನ್ನ ಪ್ರಕಾರ ಮ್ಯಾರೇಜ್, ದ ಕ್ರೈಸಿಸ್ ಆಫ್ ಮ್ಯಾರೇಜ್. ಫಾರ್ ಎಕ್ಸಾಂಪಲ್, ಈಗ ನಾರ್ತ್ ಈಸ್ಟ್ ಇಂದ ಹೆಣ್ಮಕ್ಳನ್ನ ಪಂಜಾಬಿಗೆ ರವಾನೆ ಮಾಡೋದೇನೆ, ಎಷ್ಟೋ ಜನ ಅಲ್ಲಿ ಮದುವೆ ಆಗದೆ ನಾರ್ತ್ ಈಸ್ಟಿನ ಹೆಣ್ಮಕ್ಳನ್ನ ಯಾಕಂದ್ರೆ ಪಂಜಾಬಿ ಹೆಣ್ಮಕ್ಳು ಇದ್ರೆ ಎಲ್ಲ ಹೊರಗೋಗಿದ್ದಾರೆ, ಇಲ್ಲ ಅಂದ್ರೆ ಅಲ್ಲಿ ಕಮ್ಮಿ ಆಗಿದೆ. ಅಲ್ಲೂ ಕೂಡ ಪೆಟ್ರಿಯಾರ್ಕಿ ನಂಬರ್ 1 ಶಿಖರದಲ್ಲಿ 24 ಕ್ಯಾರೆಟ್ ಲೆವೆಲ್ ಅಲ್ಲಿ ಅಲ್ಲಿದೆ, ಅದು ಪೆಟ್ರಿಯಾರ್ಕಿ, ಅದು ಮೇಲ್ ಶೆವನಿಸಮ್. ಸೊ ಹಾಗಿದ್ದಾಗ ಈ ಪ್ರಾಸೆಸ್ ಅಲ್ಲಿ ನಾವ್ ಎಲ್ಲಿ ಹೋಗಿ ನಿಲ್ತೀವಿ, ಯಾವ ಮಟ್ಟಕ್ಕೆ ಲೇಬರ್ ಫೋರ್ಸ್ ಆಗುತ್ತೆ, ಯಾವ ಮಟ್ಟಕ್ಕೆ ಇರೋದಿಲ್ಲ ಅನ್ನೋದು ಎಲ್ಲಾನು ಕೂಡ ಇಟ್ಸ್ ಅ ಮ್ಯಾಟರ್ ಆಫ್ ಗ್ರೇಟ್ ಕ್ರೈಸಿಸ್. ಅದು ಹೆಣ್ಮಕ್ಳಿಗೂ ಆ ಕ್ರೈಸಿಸ್ ಸಮುದಾಯಕ್ಕೆ, ಸಮಾಜಕ್ಕೆ ಇರೋದು, ಅದು ಹೆಣ್ಮಕ್ಳ ಮೇಲೂ ಕೂಡ ಅದರದ್ದೇ ಆದ ಪ್ರಭಾವಗಳು ಬೀಳ್ತಾ ಇದೆ. ಥ್ಯಾಂಕ್ ಯು. ರೂಪಾ, ನೀವು ಹೇಳಿದ್ರಿ ಅಲ್ವಾ ಫರ್ಟಿಲಿಟಿ ರೇಟ್, ನಾನು ಇಲ್ಲಿ ನೋಡಿದೆ ನೋಡಿ. ಬಿಹಾರ್ ಅಲ್ಲಿ 2.9, ಮೇಘಾಲಯ 2.9, UP 2.4, ಜಾರ್ಖಂಡ್ 2.3. ಮತ್ತೆ ಈ ಸೌತ್ ಇಂಡಿಯಾಗೆ ಬಂದ್ರೆ ಕರ್ನಾಟಕ, ಆಂಧ್ರ ಪ್ರದೇಶ್ 1.5. ಇದು ಒಂದು ಇದೆ ಸಿಕ್ಕುತ್ತೆ ನೋಡಿ ಇಲ್ಲಿ. ಕರ್ನಾಟಕ 1.4. 1.4. ನಾನು ಇಲ್ಲಿ 1.5 ಅಂತ ನೋಡ್ತೇನೆ. 1.5 ಹೇಳ್ತಾರೆ, 1.4 ಹೇಳ್ತಾರೆ, ಬಿಡಿ. ಓಕೆ, ನೋಡಿದ್ರ ಇದನ್ನ ಎಲ್ಲೋ ಓದಿದ್ದೆ ಇದನ್ನ. ಅದಕ್ಕಾಗಿಯೇ ನಾನು ಎಸ್ಪೆಷಲಿ ರತಿಗೆ ಯಾಕೆ ಪ್ರಶ್ನೆ ಕೇಳಿದೆ ಅಂದ್ರೆ, ಇದನ್ನ ನಾನು ಓದಿದ್ದೆ ಈ ರಿಪೋರ್ಟ್ ನ, ಆಯ್ತಾ. ನಾರ್ತ್ ಇಂಡಿಯಾ ಕಂಪೇರ್ ಮಾಡಿದ್ರೆ ಸೌತ್ ಇಂಡಿಯಾದಲ್ಲಿ ಕಡಿಮೆ ಇದೆ ಅಂತ. ರಿಪ್ಲೇಸ್ಮೆಂಟ್ ಲೆವೆಲ್ TFR more than 2.1 ಈ ಒಂದಷ್ಟು ಸ್ಟೇಟ್ಸ್. ಓಕೆ, ಲೋಯೆಸ್ಟ್, ಮಾಡರೇಟ್, ಈ ತರದಿದೆ. ಅದಕ್ಕೆ ನನಗೆ ಅದೊಂದು ಸ್ವಲ್ಪ ಅದು ನನ್ಗೆ ಸ್ವಲ್ಪ ಕುತೂಹಲ, ಅದು ಆಶ್ಚರ್ಯದ ವಿಷಯ ಕೂಡ ಆಗಿತ್ತು. ಯಾಕೆ ಹೀಗೆ ಅಂತ. ಒಂದು ಆಯ್ಕೆಯಿಂದ ಮಕ್ಕಳು ಕಡಿಮೆ ಆಗ್ತಿರೋದು ಒಂದು ಬಿಡಿ ಆ ಕಡೆ. ಅದು ನನ್ನ ಪ್ರಶ್ನೆ ಆಗಿತ್ತು. ಅಲ್ಲ, ಅದು ಇನ್ನೂ ಗೊತ್ತಿಲ್ಲ ನಂಗೂ, ರಿಸರ್ಚ್ ಗಳಾಗಿದ್ಯಾ ಇಲ್ವಾ ಗೊತ್ತಿಲ್ಲ ನನಗೆ. ಈಗ್ಲೇ ನೀವು ಹೇಳ್ದೆ, ನಾನು ಆಲ್ ಓವರ್ ವರ್ಲ್ಡ್ ಆಗಿರೋದು ಗೊತ್ತು, ಇಂಡಿಯಾದಲ್ಲೂ ಫರ್ಟಿಲಿಟಿ ರೇಟ್ ಕಡಿಮೆ ಆಗ್ತಿದೆ ಅಂತ ಹೇಳಿ ಗೊತ್ತಿತ್ತು. ಸೌತ್ ಇಂಡಿಯಾದಲ್ಲಿ ಪರ್ಟಿಕ್ಯುಲರ್ ಆಗಿ ಯಾಕೆ ಕಡಿಮೆ ಆಗ್ತಿದೆ ಅನ್ನೋದಕ್ಕೆ ಸುಶೀಲಾ ಅವ್ರ ಪ್ರಶ್ನೆ ನನಗೂ ಕಾಡಿದೆ. ಸುಶೀಲಾ ಅವ್ರ ಪ್ರಶ್ನೆ, ಹೆಣ್ಣು ಮಕ್ಕಳ ಹೆರುವ ಸಾಮರ್ಥ್ಯ ಕಡಿಮೆ ಆಗಿದ್ಯಾ ಅಥವಾ ಅದು ಆ ತರದ ಒಂದು ರಿಸರ್ಚ್ ಅನ್ನ ನಡೆದಿದ್ರೆ ಬೈ ಚಾನ್ಸ್, ಆರೋಗ್ಯದ ದೃಷ್ಟಿಯಿಂದ ಹೆಣ್ಣು ಮಕ್ಕಳ ಹೆರುವ ಸಾಮರ್ಥ್ಯ ಸೌತ್ ಇಂಡಿಯಾದಲ್ಲಿ ಕಡಿಮೆ ಆಗಿದೆಯಾ ಅಥವಾ ಎಜುಕೇಶನ್ ಅಥವಾ ಎರಡು ಸೇರಿ ಕಡಿಮೆ ಆಗಿದೆ, ಎಷ್ಟರ ಮಟ್ಟಿಗೆ ಎರಡು ಈಗ ಒಂದು ಒಂದಕ್ಕೊಂದು ಪೂರಕವಾಗಿದೆ. ಆಮೇಲೆ ಆವರೇಜ್ TFR ಇದೆ ಅಲ್ವಾ, ಅದು 2 ಅಂತ ಫಿಕ್ಸ್ ಮಾಡಿದ್ದಾರೆ, ಗೌರ್ಮೆಂಟ್ ಫಿಕ್ಸ್ ಮಾಡಿದ್ದಾರೆ. ಬಿಲೋ 2 ಇರೋದು ಇಟ್ ಇಸ್ ಆಲ್ಮೋಸ್ಟ್ ಅಂಡರ್ ಫರ್ಟಿಲಿಟಿ ರೇಟ್ ಅಂತಾನೆ ಕನ್ಸಿಡರ್ ಆಗುತ್ತೆ. ಅಬೌಟ್ 2 ಇರೋದು ಇಟ್ಸ್ ಹೈಯರ್ ಅಂತ. ಸೊ ಆವರೇಜ್ 2 ಬರಬೇಕು ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಮೇಜರ್ 2030ಗೋ 36ಗೋ ಒಂದು ಏಮ್ ಇಟ್ಕೊಂಡಿದ್ದಾರೆ. ಎಂಟೈರ್ ಕಂಟ್ರಿ TFR ಶುಡ್ ಬಿ 2 ಅಂತ. 2 ಮೇಲೂ ಇರಬಾರ್ದು, 2 ಕೆಳಗಡೆ ಇರಬಾರ್ದು. ಅದು ಕರ್ನಾಟಕ ಅದಕ್ಕಿಂತ ಮೇಲ್ ಬರಬೇಕು, ಆಂಧ್ರ ಮೇಲ್ ಬರಬೇಕು. ಸೊ ಅದು ಒಂದು ಚಂದ್ರಬಾಬು ನಾಯ್ಡು ಐಡಿಯಾ ಇರ್ಬೋದು. ನಾನು ಈ ಸುಶೀಲಾ ಮೇಡಮ್ ಅವರು ಹೇಳಿದ ಆಂಗಲ್ ಕೂಡ ನಾವು ಯೋಚನೆ ಮಾಡಬೇಕು. ಒಂದು ಅವೇರ್ನೆಸ್, ಎಜುಕೇಶನ್, ಎಕನಾಮಿಕ್ ಸ್ಟೇಟಸ್, ಇದ್ರ ಜೊತೆಗೆ ಆರೋಗ್ಯದ ದೃಷ್ಟಿಯಿಂದ ಫರ್ಟಿಲಿಟಿ ರೇಟ್ ಅನ್ನ ಕಡಿಮೆ ಆಗೋ ಚಾನ್ಸಸ್ ಇದೆಯಾ ಆಂಧ್ರದಲ್ಲಿ, ಎಸ್ಪೆಷಲಿ ಆಂಧ್ರದಲ್ಲಿ ಕರ್ನಾಟಕಕ್ಕಿಂತ. ಈ ಅಂಶಗಳ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕು. ಸ್ಟಡಿ ಮಾಡಿರೋದು ಯಾವ ಯಾರ್ಡ್ ಸ್ಟಿಕ್ ಮೇಲೆ, ನನಗನ್ಸುತ್ತೆ ಎಷ್ಟು ಮಕ್ಳಿದ್ದಾರೆ ಅದ್ರ ಆಧಾರದ ಮೇಲೆ ಈ ತರ ಒಂದು ಸ್ಟಡಿ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಈಗ ದಿವಾಕರ್ ಅವ್ರು ಹೇಳ್ದಂಗೆ ಏರುವ ಶಕ್ತಿ ಕಮ್ಮಿ ಆಗಿದೆ ಅನ್ನೋ ರೀತಿಯ ಸ್ಟಡೀಸ್ ನಾನೆಲ್ಲೂ ಓದಿಲ್ಲ. ಇಲ್ಲ ಈ ಸ್ಟಡಿ ಸ್ಟಾರ್ಟ್ ಮಾಡ್ತಾ ಇರೋದ್ರಲ್ಲಿ ನಾನು ಓದಿಲ್ಲ, ನನಗೂ ಗೊತ್ತಿಲ್ಲ. ವರ್ಕ್ ಮಾಡ್ತಿರೋ ಬಗ್ಗೆ ಸ್ವಲ್ಪ ಬಂದಿದೆ. ಒಂದ್ ನಿಮಿಷ ಮೇಡಮ್, ನೀವು ಹೇಳ್ತಾ ಸ್ಟಡಿ ಯಾವ ಯಾರ್ಡ್ ಸ್ಟಿಕ್ ಆಧಾರಿತವಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಕೂಡ ನಮ್ಗೆ ಅನುಕೂಲ ಆಗುತ್ತೆ. ಸರ್ ಹೇಳಿ ಸರ್, ದಿವಾಕರ್ ಸರ್ ಮಾತಾಡಲ್ಲ ಒಂದೇ ಒಂದ್ ನಿಮಿಷ. ಮಾತಾಡಿ. ರತಿ ಮೇಡಮ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಮೇಡಮ್, ನಿಮ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದೀರಾ.
ಬಟ್ ಒಂದೇನಂದ್ರೆ ರೂಪಾ ಹಾಸನ್ ಹೇಳಿದ್ರಲ್ಲ ಮೇಡಮ್, 3 ಮಕ್ಳು ರೂರಲ್ ಅಲ್ಲೂ ಇಲ್ಲ, ಮ್ಯಾಕ್ಸಿಮಮ್ 2 3 ಮಕ್ಳಿರೋ ನಾನು ಫ್ಯಾಮಿಲಿನೇ ಇತ್ತೀಚೆಗೆ ನೋಡಿಲ್ಲ. ಒಂದೇನಂದ್ರೆ ಮೇಡಮ್, ನಿಮ್ಗೊಂದು ಗಮನಿಸಿರ್ಬೇಕು, ನಿಮ್ಗೆ ಚಂದ್ರಬಾಬು ನಾಯ್ಡು ಯಾವ ಉದ್ದೇಶದಿಂದ ಹೇಳಿದಾರೋ ಗೊತ್ತಿಲ್ಲ, ಅದ್ ಯಾವ ಕಂಟೆಸ್ಟ್ ಇಂದ ಹೇಳಿದಾರೋ ಗೊತ್ತಿಲ್ಲ. ಬಟ್ ಒಂದೇನಂದ್ರೆ, ಪ್ರೈವೇಟ್ ನರ್ಸಿಂಗ್ ಹೋಮ್ಗಳು ಬಂದ ಮೇಲೆ ಎಲ್ಲಾ ಕಡೆ 90% ಸಿಸೇರಿಯನ್ ಮಾಡ್ತಾರೆ. ಇದೊಂದು ಬಾರಿ, ಇದೊಂದು ಡಿಸ್ಕ್ಲೋಸ್ ಮಾಡಬಾರ್ದು, ಇದನ್ನ ಮಾಡ್ತಾ ಇದೀನಿ, ಹೇಳ್ತಾ ಇದೀನಿ. ಹೌದು. ಪ್ರೈವೇಟ್ ನರ್ಸಿಂಗ್ ಹೋಮ್ ಅಲ್ಲಿ ಸುಮಾರು 70% ಸಿಸೇರಿಯನ್ ಮಾಡ್ತಾರೆ. ಒಂದ್ಸಲ ಸಿಸೇರಿಯನ್ ಆದ್ರೆ ಮಕ್ಳಿಗೆ, ಹೆಂಗಸರಿಗೆ ಸೆಕೆಂಡು ಸಿಸೇರಿಯನ್ ಆಗ್ಬೇಕು. ಥರ್ಡ್ ಸಿಸೇರಿಯನ್ ಮಾಡಕ್ ಆಗಲ್ಲ. ಥರ್ಡ್ ಸಿಸೇರಿಯನ್ ಏನಾರ ಮಾಡಿದ್ರೆ ಅವಳು ಫುಲ್, ಅವಳ ಹೆಲ್ತ್ ಮೇಲೆ ಪ್ರಾಬ್ಲಮ್ ಆಗುತ್ತೆ. ಇದರಿಂದನೇ ನೀವೆಲ್ಲೇ ನೋಡಿ, ಬೇಕಾದ್ರೆ ಇತ್ತೀಚೆಗೆ ಇದು 90s ಈಚೆಗೆ 3ನೇ ಮಗು ಸಿಸೇರಿಯನ್ ಆದದ್ದು ಮಕ್ಕಳು ಎಲ್ಲೂ ಇಲ್ಲ, ಭಾರಿ ರೇರು. ಅದೇನಾದ್ರೂ ಪ್ರಾಬ್ಲಮ್ ಆಗಿ ಏನಾದ್ರು ಆದ್ರೆ ಥರ್ಡ್ ಒನ್ ಸಿಸೇರಿಯನ್ ಮಾಡ್ತಾರಂತ. ಇಲ್ಲ ಅಂದ್ರೆ ಮೆಡಿಕಲ್ ಇದ್ರ ಪ್ರಕಾರ ಯಾವುದೇ ಕಾರಣಕ್ಕೂ ಥರ್ಡ್ ಸಿಸೇರಿಯನ್ ಆಗಲ್ಲ, ಮಾಡಕ್ಕೆ ಆಗಲ್ಲ. ಇದು ಚಂದ್ರಬಾಬು ನಾಯ್ಡುಗೆ ಈ ಬೇಸಿಕ್ ಗೊತ್ತಿರಬೇಕು. ಈಗ ಎಲ್ಲಾ ಕಡೆ ಸಿಸೇರಿಯನ್ ಆದ್ರೆ ಥರ್ಡ್ ಮಗು, 3ನೇ ಮಗುನೇ ಹುಟ್ಟೋಕ್ ಸಾಧ್ಯನೇ ಇಲ್ಲ. ಇನ್ನೊಂದು ನಿಮ್ಗೆ ಬೆಂಗಳೂರಂತ ಸಿಟಿನಲ್ಲಿ ಮೇಡಮ್, ನಿಮ್ಗೆ ಗಂಡ ಹೆಂಡತಿರ್ ಇಬ್ಬರೇ ಇರೋದು. ಗಂಡ ಹೆಂಡತಿರ್ ಇಬ್ರು ಇರ್ತಾರೆ, ಮಕ್ಳಿಲ್ಲ ಅಂದ್ರೆ ಒಂದ್ ನಾಯಿ ಮರಿ ಸಾಕೊಂಡಿರ್ತಾರೆ. ಇದು ಎಲ್ಲಾ ಕಡೆ ಇದು ಸರ್ವೆ ಮಾಡಿದ್ದಾರೆ ಈಗ. ಹೌದೌದು, ಎಷ್ಟೋ ಕಡೆ ಗಂಡ ಹೆಂಡತಿರ್ ಇಬ್ರು ಇರ್ತಾರೆ, ಇಲ್ಲ ಅಂದ್ರೆ ಬೇಕು ಅಂದ್ರೆ ಒಂದ್ ಯಾವ್ದೋ ಒಂದು ನಾಯಿ ಮರಿ ಸಾಕೊಂಡು ಅಷ್ಟೇ ಜೀವನ. ಅವ್ರು ಹೇಳ್ತಾರೆ ಮುಂದೆ ಏನಾಗ್ಬೇಕು ಅಂತ. ಈಗ ಎಜುಕೇಟೆಡ್ ಹೇಳಿದ್ರಲ್ಲ ಯಾರು, ಸುಶೀಲಾ ಮೇಡಮ್, ಯಾಕೆ ಫರ್ಟಿಲಿಟಿ ಕಡಿಮೆ ಆಯ್ತು ಇದೆಲ್ಲ ಹೇಳಿದ್ರಲ್ಲ. ನಮ್ಗಿನ್ನ ಆಂಧ್ರದಲ್ಲಿ ನಮ್ಮಲ್ಲಿ 1.5 ಇದೆ, ಆಂಧ್ರದಲ್ಲಿ 1.7 ಇದೆ. ಬಟ್ ಅವ್ರ ಉದ್ದೇಶ ಏನಕ್ಕೆ, ಈಗ ಒಂದ್ಸಲ ನಿಮ್ಗೆ 30,000 40,000 ಕೊಟ್ಬಿಟ್ರೆ ಅವ್ರ ಲೈಫ್ ಲೀಡ್ ಮಾಡಕ್ ಆಗತ್ತಾ? ಈಗ ಫಸ್ಟ್ ಮೇಡಮ್, ಈಗ ಇದಕ್ಕ ಒಬ್ರು ಲೇಖನ ಒಂದು ಆರ್ಟಿಕಲ್ ಬರೆದಿರೋ, ಬಹುಶಃ ನೀವು ಪ್ರಜಾವಾಣಿನಲ್ಲೇ ಬಂದಿತ್ತು. ಇದು ಒಂದ್ಸಲ ಕೊಟ್ಬಿಟ್ರೆ ಅವ್ರ ಲೈಫ್ ಲೀಡ್ ಮಾಡಕ್ ಆಗಲ್ಲ. ಇನ್ನೊಂದು ಯಾರೋ ಬರ್ದಿದ್ರು, ಇದು ಮುಸ್ಲಿಮ್ಸ್ಗೆ ಹೆಲ್ಪ್ ಮಾಡಕ್ಕೋಸ್ಕರ ಮಾಡಿದ್ದಾರೆ ಅನ್ನೋ ತರನೂ ಹೇಳಿದ್ರು. ಇಲ್ಲ, ಈಗ ಮುಸ್ಲಿಮ್ಸ್ ಫ್ಯಾಮಿಲಿಗಳಲ್ಲೂ ಮೇಡಮ್ 1 ಅಥವಾ 2 ಫ್ಯಾಮಿಲಿ ಪ್ಲಾನಿಂಗ್ ಅಡಾಪ್ಟ್ ಮಾಡ್ಕೋತಾ ಇದಾರೆ. ಮುಸ್ಲಿಮ್ಸ್ ಅಲ್ಲಿ ಹಿಂದೆ ನಮ್ಮಲ್ಲೂ 6 ಜನ 8 ಜನ ಮಕ್ಳಿದ್ರು, ಹಿಂದೂಗಳಲ್ಲೂ ಇದ್ರು, ಮುಸ್ಲಿಮ್ಸ್ ಅಲ್ಲ ಅಂತಲ್ಲ, ಎಲ್ಲಾದ್ರಲ್ಲೂ ಇದ್ರು. ಈಗ ಮುಸ್ಲಿಂ ಫ್ಯಾಮಿಲಿಗಳಲ್ಲೂ 1 ಅಥವಾ 2 ಮಾಡ್ಕೊಂತಿರೋದು. ಇದು ಒಂದು ಏನೋ ಪ್ರಚಾರಕ್ಕೆ ಏನೋ ಒಂದು ಹೇಳ್ತಾರೆ ಪೊಲಿಟಿಷಿಯನ್ಸ್ ಯಾವಾಗ್ಲೂ ಅಷ್ಟೇ. ಅದನ್ನ ಇವ್ರು ಯಾಕೆ ಇಷ್ಟೊಂದು, ಆಮೇಲೆ ಮೋರವರ್ ಇನ್ನೊಂದೇನಂದ್ರೆ, ಆಂಧ್ರದಲ್ಲಾಗ್ಲಿ ಎಲ್ಲಾಗ್ಲಿ ಇದ್ರ ಬಗ್ಗೆ ಯಾರು ಸಹ ಚಕಾರನೇ ಎತ್ತಿಲ್ಲ, ಹೆಣ್ಮಕ್ಳು ಎತ್ತಲಿಲ್ವಲ್ಲ. ಅವ್ರು ಯಾರಕ್ಕೆ, ನಮ್ ಪರ್ಸನಲ್ ಅದು. ಈಗ ನಾನು 2 ಮಾಡ್ಕೋಬೇಕು, 3 ಮಾಡ್ಕೋಬೇಕು, 1 ಮಾಡ್ಕೋಬೇಕು ಅನ್ನೋ ದಟ್ ಇಸ್ ನನ್ನ ಪರ್ಸನಲ್, ಹೆಣ್ಮಕ್ಳಿಗೆ ಪರ್ಸನಲ್. ಅದನ್ನ ಯಾಕೆ ಇವನು ಪಬ್ಲಿಕ್ ಹೆಣ್ಮಕ್ಳೇನು ಅಷ್ಟೊಂದು ಹೆಣ್ಮಕ್ಳೇನು ಮಿಷಿನ್ಗಳ ಅಂತ ಹೇಳಿ ಅದು ಪ್ರತಿಭಟನೆ ಮಾಡ್ಬೇಕಿತ್ತಲ್ವಾ? ಯಾವ ಸಂಘಟನೆಗಳು ಮಾಡ್ಲೇ ಇಲ್ವಲ್ಲ? ಅಲ್ಲ, ನೀವ್ ಹೇಳುದು ಕರೆಕ್ಟ್ ಒಂದ್ ರೀತಿಯಿಂದ. ನೀವು ನೋಡಿ, ಇವಾಗ ಮಿಡಲ್ ಕ್ಲಾಸ್ ಅನ್ನ ನೋಡಿದ್ರೆ, ನಾವೇ ನೋಡ್ಕೊಳ್ಳಿ. ನಾವು ಗಂಡ ಹೆಂಡತಿ ಒಂದು ಮಗು ಆದಾಗ ಮಗುವನ್ನ ನೋಡ್ಕೊಳಕ್ಕೆ, ಬಿಕಾಸ್ ಯು ಆರ್ ವಾಟ್ ಯು ಕಾಲ್ ದಟ್ ಇಂಡಿವಿಜುವಲ್ ಫ್ಯಾಮಿಲಿಗಳು. ನಮ್ಗೆ ನಮ್ಮ ಕೂಡು ಫ್ಯಾಮಿಲಿಗಳೆಲ್ಲ ಬ್ರೇಕ್ ಆಗಿ ಹೋಗಿದೆ. ಕೂಡು ಫ್ಯಾಮಿಲಿಗೆ ನಾನು 1980s ನಲ್ಲಿ ನಾವು ಮಗು ಆದಾಗ ನೋಡ್ಕೊಳಕ್ಕೋಸ್ಕರ ಪಕ್ಕದ ಮನೆಯವ್ರು ನಾನು ಅವಲಂಬಿತವಾಗಿದ್ದೆ. ದೇರ್ ವಾಸ್ ನೋ ಹೆಲ್ಪ್ ಎಟ್ ಆಲ್ ಟು ಲುಕ್ ಆಫ್ಟರ್ ಯುವರ್ ಚೈಲ್ಡ್. ಕೆಲ್ಸಕ್ಕೂ ಹೋಗ್ಬೇಕು, ಈ ಕಡೆ ಇದಕ್ಕೂ ಹೋಗ್ಬೇಕು, ಮಗುನ್ ನೋಡ್ಕೊಳಕ್ ಯಾರು ಇಲ್ಲ. ಈಗ ಏನೋ ಬಂದಿದೆ, ಮಗುನ ಬಿಟ್ಟು ಹೋಗ್ಬೋದು, 3 ತಿಂಗಳ ಮಗು 4 ತಿಂಗಳ ಮಗುನ್ ಬಿಟ್ಟು ಹೋಗ್ಬೋದು. ಈಗ ಅದು ಹಣ, ತುಂಬಾ ಹಣ ಹೋಗುತ್ತೆ ನಿಮ್ಮ ಕೈಯಿಂದ. ಅದೇ ದಿಸ್ ಎ ಬಿಗ್ ಇಶ್ಯೂ ಬೈ ಇಟ್ ಸೆಲ್ಫ್ ಇನ್ ದ ಇದು ಈ ತರ ಒಂದು ಸಿಟಿಗಳಲ್ಲಿ. ಹಳ್ಳಿಗಳಲ್ಲಿ ಖಂಡಿತ ಈಗ ಮಕ್ಳು ಮಾಡ್ಕೊಳ್ದೆ, ನಾ ಗರ್ಭ ಕೋಶವನ್ನೇ ತೆಗ್ಲಿಕ್ಕೆ ರೆಡಿ ಇದ್ದಾರೆ ಎಲ್ರು ಕೂಡ, ತೆಕ್ಕೋತಾರೆ, ಬೇಡ ಮುಟ್ಟೆ ಆಗೋದು ಬೇಡ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್. ನಾನು ಇನ್ನೊಂದು ವಿಷಯವನ್ನ ಸೇರಿಸ್ಬೇಕಾಗಿತ್ತು ಅದಕ್ಕೆ. ಅದೇ ಫರ್ಟಿಲಿಟಿ ರೇಟ್ ಸಂಬಂಧಪಟ್ಟಿದ್ ಮಾತು ಬಂತಲ್ಲ, ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಆಗ್ತಾ ಇರೋಂಥದ್ದು ಒಂದು ಕಡೆ. ಇನ್ನೊಂದ್ ಕಡೆ ಹೆಣ್ಣು ಮಕ್ಕಳ ಫಲವಂತಿಕೆಯ ಪೀರಿಯಡ್ ಡಿಕ್ರೀಸ್ ಆಗ್ತಾ ಇದೆ ಅಂತ ಹೇಳಿ. ಅಂದ್ರೆ ಮೆಚುರಿಟಿ ಬೇಗ ಆಗ್ತಾ ಇದೆಯಲ್ಲ. ಈಗ 8, 9 ವರ್ಷ 10 ವರ್ಷಕ್ಕೆ ಮೆಚುರಿಟಿ ಆಗತ್ತೆ. ಆಮೇಲೆ ಅವಳು ಒಂದು ಹಾರ್ಡ್ಲಿ ಒಂದು 20 ವರ್ಷ 25 ವರ್ಷ ತನಕ, ಅಂದ್ರೆ 30-35 ಒಳಗಡೆ. ಈಗ ಇವತ್ತು ಹೆಣ್ಮಕ್ಳುಗಳು ಎಜುಕೇಶನ್, ತಮ್ಮ ಫ್ಯೂಚರು, ಅವ್ರ ಕೆರಿಯರ್ ಅದನ್ನೆಲ್ಲ ನೋಡಿ ಮದ್ವೆ ಮಾಡ್ಕೊಂಡು ಆಮೇಲೆ ಮಕ್ಕಳ ಬಗ್ಗೆ ಯೋಚನೆ ಮಾಡೋ ಅಷ್ಟ್ರಲ್ಲೇ ಆ ಟೈಮ್ ಪಾಸ್ ಆಗ್ತಾ ಇದೆ ಅಂತ ನಮ್ಮ ಗೈನಕಾಲಜಿಸ್ಟ್ಗಳು ಹೇಳೋದು.
ಹಂಗಾಗಿ ಹಂಗಾಗಿ ಇವತ್ತು ಯಾಕೆ ಆರ್ಟಿಫಿಷಿಯಲ್ ಫರ್ಟಿಲಿಟಿ ಇದಕ್ಕೋಸ್ಕರ ಹೋಗ್ತಾ ಇದ್ದಾರೆ, ಇಷ್ಟೆಲ್ಲ ನಡೀತಾ ಇದೆ ಅಂತಂದ್ರೆ ಈ ತರದ್ದು ಕಡಿಮೆ ಆಗ್ತಾ ಇದೆ ಅಂದ್ರೆ ಎರಡೂ ಕಡೆ, ಒಂದು ಕಡೆ ವೀರ್ಯಾಣುಗಳು ಕಡಿಮೆ ಆಗ್ತಾ ಇರೋದಕ್ಕೆ ಬೇರೆ ಬೇರೆ ಕಾರಣಗಳೆಲ್ಲ ಹೇಳ್ತಾರೆ, ಡ್ರಿಂಕ್ಸು, ಸ್ಮೋಕು, ಮತ್ತೆ ಇದು ನಮ್ದು ಹವಾಮಾನ ವೈಪರೀತ್ಯ ಇವೆಲ್ಲವೂ ಕಾರಣ ಆಗ್ತಾ ಇದೆ, ಮತ್ತೆ ಕೆಮಿಕಲ್ಸ್ ಯೂಸೇಜ್ ಆಫ್ ಕೆಮಿಕಲ್ಸ್ ಜಾಸ್ತಿ ಆಗ್ತಾ ಇದೆ ಇವತ್ತು. ಅದೇ ತರಕಾರಿ, ಹಣ್ಣು, ಬೇರೆ ಬೇರೆದ್ರಲ್ಲೂ ಕೂಡ ನಾವು ಇವೆಲ್ಲ ಫರ್ಟಿಲೈಸರ್ಸ್ ಇವು ಎಲ್ಲ ಯೂಸ್ ಮಾಡುವಂತದ್ರಿಂದ ಕಡಿಮೆ ಆಗ್ತಾ ಇದೆ ಅಂತ ಒಂದು. ಇನ್ನೊಂದು, ಹೆಣ್ಮಕ್ಳುಗಳು ಬೇಗ ಮೆಚೂರ್ ಆಗೋದ್ರಿಂದ, ಬೇಗ ಅವ್ರದ್ದು ಫರ್ಟಿಲಿಟಿ ಮುಗಿಯೋದ್ರಿಂದ ಆ ಪೀರಿಯಡ್ ಕೂಡ ಕಡಿಮೆ ಆಗ್ತಾ ಇದೆ, ಶ್ರಿಂಕನ್ ಆಗ್ತಾ ಇದೆ. ಹಂಗಾಗಿ ಎಲ್ಲವೂ ಸೇರಿ ಮಕ್ಕಳುಗಳು ಹುಟ್ಟುವಂತ ಪ್ರಮಾಣ, ಮತ್ತೆ ಅದ್ರ ಜೊತೆಗೆ ಎಜುಕೇಶನ್, ಕೆರಿಯರ್, ಅವರು ಕೆಲಸ, ಮತ್ತೆ ಕೆಲ್ಸಕ್ಕೆ ಹೋಗುವಂತವ್ರು ಎತ್ಕೊಂಡು ಕುತ್ಕೊಳಕ್ ಆಗಲ್ಲ ಅಲ್ವಾ, ಒಂದ್ ಮಾಡ್ಕೊಂಡ್ರೆ ಸಾಕು. ಅದನ್ನ ನೋಡ್ಕೊಳ್ಳೋರು, ಈಗ ರತಿ ಮೇಡಮ್ ಹೇಳ್ದಂಗೆ ಮಗುನ್ ಯಾರು ನೋಡ್ಕೋಬೇಕು, ಯಾರು ಸಾಕ್ಬೇಕು, ಯಾರು ದೇಖರೇಖಿ ಮಾಡ್ಬೇಕು, ಅಟ್ಲೀಸ್ಟ್ ಒಂದ್ 5-6 years ವರ್ಗು ನೋಡ್ಕೊಳ್ಳೋರ್ ಬೇಕು. 2-3 ಮಾಡ್ಕೊಂಡು ಅದೆಲ್ಲ ಕಾರಣಗಳಿಂದನೂ ಕೂಡ ಇದು ಕಡಿಮೆ ಆಗ್ತಾ ಇದೆ, ಮಕ್ಕಳ ಹೆರುವಂತಹ ಸ್ಥಿತಿಗಳು ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು ನನಗೆ ಗೊತ್ತಿರುವಂತದ್ದು. ಈ ಫರ್ಟಿಲಿಟಿ ಈ ಸೌತ್ ಇಂಡಿಯಾದಲ್ಲೇ ಯಾಕೆ ಕಡಿಮೆ ಆಗ್ತಿದೆ ಅನ್ನೋದಕ್ಕೆ ಬೇರೆ ಏನಾದ್ರು ರೀಸನ್ಸ್ ಗಳಿರಬಹುದು, ಅದನ್ನು ಕೂಡ ನಾವು ನೋಡ್ಬೇಕು, ಇನ್ನು ಅಧ್ಯಯನಗಳಾಗಿದೆಯಾ ಅದ್ರ ಬಗ್ಗೆ ಅಂತ ನೋಡ್ಬೇಕು. ವೈದ್ಯಕೀಯ ಅಧ್ಯಯನಗಳಾಗಿರ್ಬಹುದು, ಬಟ್ ಅದೇ ನಾವು ಅದು ಪಬ್ಲಿಕೈಸ್ ಆಗಿದ್ದು ಎಲ್ಲ ಒಂದ್ ಕಡೆ ಸಿಕ್ಕಿದ್ರೆ ನಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಯಾವ್ದು ಕಾರಣ, ನಿಖರವಾದ ಒಂದು ಕಾರಣಗಳು ಏನಿದೆ ಅನ್ನೋದು ಗೊತ್ತಾಗ್ಬೋದು ನಮ್ಗೆ. ITBT ಬಂದ್ಮೇಲೆ ಅದು ಕಡಿಮೆ ಆಗಿದೆ ಅಂತ, ಯಾಕೆ ರೇಡಿಯೇಷನ್ ಅದು ಇದ್ ಮಾಡುತ್ತೆ ಅಂತ ಹೇಳಿ ಒಂದು ವೈದ್ಯಕೀಯವಾಗೇನೆ, ಮೆಡಿಕಲ್ ಆಗೇನೆ ಅದು ರಿಪೋರ್ಟ್ ಕೊಟ್ಟಿದ್ದಾರೆ ಸರ್. ಅವರು ಸುಮಾರು ಒಂದು ದಿನಕ್ಕೆ 6 ಗಂಟೆಗಿನ್ನ ಹೆಚ್ಚು ಕಂಪ್ಯೂಟರ್ ಮುಂದೆ ಕೂತ್ರೆ ಆ ರೇಡಿಯೇಷನ್ ಇಂದ ಅವ್ರಿಗೆ ಇದನ್ನು ಉತ್ಪತ್ತಿ ಆಗಲ್ಲ. ಅದೊಂದು ವಾಟ್ಸ್ಆಪ್ ಮೆಸೇಜ್ ಬರ್ತಾ ಇದೆ, ಬಟ್ ಅದ್ರ ಬಗ್ಗೆ ನಾನು ಸೈಂಟಿಫಿಕ್ ಪೇಪರ್ ನಾನೆಲ್ಲೂ ಓದಿಲ್ಲ. ಸುಧಾದಲ್ಲಿ ಇದ್ರ ಬಗ್ಗೆ ಒಂದು ದೊಡ್ಡ ಆರ್ಟಿಕಲ್ ಬಂದಿದೆಯಲ್ಲ ಸರ್, ಒಂದು 2 ತಿಂಗಳಿಂದ. ಹೆಂಗಸರು ಫಲವತ್ತತೆ ಏನಕ್ಕೆ ಕಡಿಮೆ ಆಗ್ತಿದೆ, ಗಂಡಸರಲ್ಲಿ ಏನಕ್ಕೆ ವೀರ್ಯಾಣು ಕಡಿಮೆ ಆಗ್ತಿದೆ ಅಂತ ಹೇಳಿ ಒಂದು ದೊಡ್ಡದು 8 ಪೇಜ್ ಆರ್ಟಿಕಲ್ ಬರೆದಿದ್ದಾರೆ. ಡಾಕ್ಟರ್ಸ್ಗಳೆಲ್ಲ ಗೈನಿಕಾಲಜಿಸ್ಟೇ ಬರ್ದಿದಾರಲ್ಲ ಸರ್. ಅದು ಅಂದ್ರೆ ಅದು ಒಂದು ಅಪ್ಪರ್ ಮಿಡ್ಲ್ ಕ್ಲಾಸ್ ಅಥವಾ ಮಿಡ್ಲ್ ಕ್ಲಾಸ್ ಲೆವೆಲ್ ಅಲ್ಲಿ ನಗರದ ಜೀವನದಲ್ಲಿ ಇಂಪ್ಯಾಕ್ಟ್ ಆಗುವಂತದ್ದು. ನಮ್ಮ ದೇಶ ಮುಖ್ಯವಾಗಿ ಗ್ರಾಮೀಣ ದೇಶ ಇದು. ಸೊ ಆ ಗ್ರಾಮಗಳಲ್ಲಿ ಕೂಡ ಈ ಫಲವಂತಿಕೆ ಕಡಿಮೆ ಆಗ್ತಿದೆ ಅಲ್ವಾ, ಅದನ್ನು ಕೂಡ ನಾವು ನೋಡ್ಬೇಕು. ಅಲ್ಲಿಗೂ ಕಾರಣಗಳನ್ನು ಕೂಡ ರೂಪಹಾಸನ್ ಹೇಳ್ದಂಗೆ ಬೇರೆ ಬೇರೆ ಕಾರಣಗಳು ಇರಬಹುದು, ಬಟ್ ಇದು ಒಂದು ಪ್ರಧಾನವಾದ ಕಾರಣ ಅಂತ ನಾವು ಪರಿಗಣಿಸಬಹುದು. ಓಕೆ, ಮತ್ತೆ ಯಾವ್ದನ್ನ ಅಭಿಪ್ರಾಯಗಳಿದ್ಯಾ? ಯಾರು ಇಲ್ಲ ಅಂದ್ರೆ ಇವತ್ತು ಮುಗಿಸ್ಬೋದು. ರೂಪಹಾಸನ್ ಅವ್ರು ಇದ್ದೀರಾ? ನೆಕ್ಸ್ಟ್ ವೀಕ್ ನೀವು ಫ್ರೀ ಇದ್ರೆ ಈ ವೇಶ್ಯಾವಾಟಿಕೆ ಬಗ್ಗೆ ಒಂದು ಸುಪ್ರೀಂ ಕೋರ್ಟ್ ಇದು ಬಂತಲ್ಲ ಮೇಡಮ್ ಮೊನ್ನೆ. ಸರ್ ಇಲ್ಲ, ಸ್ವಲ್ಪ ಅದು ಅಪ್ಪಂದು ಇದಾಗಿದಲ್ಲ, ನಾನ್ ಸ್ವಲ್ಪ ಬಿಸಿ ಇದ್ದೀನಿ ಸರ್, ತಾಯಿ ಒಬ್ಬರೇ ಇದ್ದಾರೆ, ಸದ್ಯಕ್ಕೆ ಏನು ಅದನ್ನ ಕಾನ್ಸಂಟ್ರೇಟ್ ಮಾಡ್ಕೊಂಡ್ವಿ, ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಅದು ಯಾರು ಬೇಕಾದ್ರೆ ಅದ್ರ ಬಗ್ಗೆ ಮಾತಾಡ್ಬೋದು, ಅಥವಾ ಸಜೆಸ್ಟ್ ಸ್ಪೀಕರ್ ಒಂದು ಕೂಲಂಕುಷ ಬಗ್ಗೆ ಮಾತಾಡೋದ್ರ ಬಗ್ಗೆ, ತೀರ್ಪಿನ ಬಗ್ಗೆ ವೃತ್ತಿಯಾಗಿ ಒಪ್ಕೋಬಹುದು. ವಾಣಿಜ್ಯೀಕರಣ ಅನ್ನೋ ಪದ ಬಳಸಿ ಅಲ್ಲ, ಕಮರ್ಷಿಯಲೈಸೇಷನ್ ಅನ್ನೋ ಪದ ಬಳಸಿ ಅಲ್ಲ. ಇಲ್ಲ ಸರ್, ಲಾಸ್ಟ್ ಇದ್ರಲ್ಲೂ ಕೂಡ ಈಗ ಒಂದು 2 years ಬ್ಯಾಕ್ ಕೂಡ 2-3 years ಬ್ಯಾಕ್ ಅದೇ ಇದು ಜಡ್ಜ್ಮೆಂಟ್ ಇನ್ನೊಂದು ಇದಕ್ಕೂ ಬಂದಿತ್ತು. ಅದು ತುಂಬಾ ಹೌದು ಬಂದಿತ್ತು. ನಂದು ಡಿಟೇಲ್ಡ್ ಆರ್ಟಿಕಲ್ ಅವಾಗ್ಲೂ ಕೂಡ ನಾನೇ ಮಾತಾಡಿದ್ದೆ, ನಿಮ್ ಇದ್ರಲ್ಲಿ ಫ್ರೈಡೆ ಫೋರಮ್ ಅಲ್ಲಿ ನಾನೇ ಮಾತಾಡಿದ್ದೆ. ಅದಾದ್ಮೇಲೆ ಸಂವಾದದಲ್ಲಿ ನಂದು ಡಿಟೇಲ್ಡ್ ಆರ್ಟಿಕಲ್ ಬಂತು. ಆಕ್ಚುಲ್ ಆಗಿ ರತಿ ಮೇಡಮ್ ಅವರ ಪುಸ್ತಕ ಮಾಡಿದ್ರಲ್ಲ, ಅಭಿನಂದನ ಪುಸ್ತಕ, ಅದ್ರಲ್ಲಿ ಇದೆ ಆರ್ಟಿಕಲ್ ನಂದು, ವೃತ್ತಿಯಾಗಿ ವೇಶ್ಯಾವಾಟಿಕೆ ಹಲವು ಆಯಾಮಗಳಲ್ಲಿ ನೋಡ್ಬೇಕು ಅಂತ ಹೇಳಿ. ಹೇಮಾ ಮತ್ತೆ ನೀವು ಅದಕ್ಕೆ ಇವ್ರು ಇದೆಲ್ಲ ಸ್ಟ್ಯಾನ್ಲಿನ್ ಮಾತಾಡ್ತಾರೆ ಸರ್, ಬೇಕಾದ್ರೆ ಕೇಳಲ್ಲ? ಸ್ಟ್ಯಾನ್ಲಿಗಿಂತ ನಮಗೆ ಒಂದು ಅಲ್ಲಿ ಫೀಲ್ಡ್ ಅಲ್ಲಿ ವುಮೆನ್ ಆಕ್ಟಿವಿಸ್ಟ್ ಮಾತಾಡೋದು ಒಳ್ಳೇದು ಅನ್ಸುತ್ತೆ ನಮಗೆ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಅಕ್ಕೆ ಪದ್ಮಶಾಲಿ ಆಗ್ಬೋದು, ಅಥವಾ ಬೇರೆ ಯಾರನ್ನ ವುಮೆನ್ ಆಕ್ಟಿವಿಸ್ಟ್ ಒಂದು ಸೈಂಟಿಫಿಕ್ ವ್ಯೂ ಪಾಯಿಂಟ್ ಇಂದಾನು ಮಾತಾಡ್ಬೇಕಾಗತ್ತೆ, ಅಂಡ್ ಫೆಮಿನಿಸ್ಟ್ ವ್ಯೂ ಪಾಯಿಂಟ್ ಇಂದಾನು ಮಾತಾಡ್ಬೇಕಾಗತ್ತೆ. ನೋಡೋಣ, ವಿಲ್ ಸರ್ಚ್ ಫಾರ್ ದ ಸ್ಪೀಕರ್ಸ್. ದಿವಾಕರ್, ಫೆಮಿನಿಸಂ ಈಸ್ ಫಾರ್ ಮೆನ್ ಟು. ಅದರ ವಿಷಯದಲ್ಲಿ ನೆಕ್ಸ್ಟ್ ವೀಕಿಗೆ ನಮ್ಮ ವಾಟ್ಸಪ್ ಪಾಪ ತಮಿಳ್ನಾಡು ನಮ್ಮ ಶಂಕರ್ನ ವೈಫ್ ಇದಾರಲ್ಲ, ಅವ್ರು ಮಾತಾಡ ರಂಜಿನಿ. ಎಕ್ಸಲೆಂಟ್, ನೋ ಪ್ರಾಬ್ಲಮ್.
You will schedule it, okay? I have sent her all the things and she will speak on. Sure, okay. Next week ಅಂದ್ರೆ confirm ಮಾಡಿ. ಆಮೇಲೆ ನಮ್ಮ ರೂಪ ಆಲ್ಸೋ ವಾಂಟ್ಸ್ ಸ್ಪೀಕ್ ಅಬೌಟ್ ಸಮಥಿಂಗ್ ಎಲ್ಸ್. ಅವಳು ರೆಡಿ ಆಗ್ತಾ ಇದ್ದಾಳೆ. ಓಕೆ ರೈಟ್. ಹಂಗಾದ್ರೆ ಈ ತಿಂಗಳು ಪರವಾಗಿಲ್ಲ, 2-3 ವಾರ ವಿಲ್ ಬಿ ಎಂಗೇಜ್. ಓಕೆ, ಇವತ್ತಿನ ಸಭೆಯನ್ನ ಇಲ್ಲಿಗೆ ನಾವು ಮುಕ್ತಾಯ ಮಾಡೋಣ. ಇವತ್ತು ಚರ್ಚೆ ತುಂಬಾ ಚೆನ್ನಾಗಾಯ್ತು. ಒಂದು ವ್ಯಾಸ್ಟ್ ಇದು ಜಾಸ್ತಿ ಇದ್ದಿದ್ದರಿಂದ ಒಳ್ಳೊಳ್ಳೆ ಡಿಸ್ಕಷನ್ ಪಾಯಿಂಟ್ಸ್ ಕೂಡ ಬಂದಿದೆ. ಇನ್ನೂ ಹಲವು ಪ್ರಶ್ನೆಗಳನ್ನು ಕೂಡ ಹುಟ್ಟಾಕಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಚರ್ಚೆಗಳನ್ನ ನಾವು ಮಾಡ್ತಾ ಹೋಗ್ಬೋದು. ಪ್ರಾಥಮಿಕವಾಗಿ ರತಿರಾವ್ ಅವರಿಗೆ ವಿಷಯ ಮಂಡನೆ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತು ಪಾರ್ಟಿಸಿಪೇಟ್ ಮಾಡಿದಂತ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಸಭೆಯನ್ನು ಇವತ್ತಿಗೆ ಮುಕ್ತಾಯ ಮಾಡ್ತೀವಿ. ಥ್ಯಾಂಕ್ ಯು ಆಲ್. ಗುಡ್ ನೈಟ್. ಥ್ಯಾಂಕ್ ಯು ಮೇಡಮ್. ಗುಡ್ ನೈಟ್ ಮೇಡಮ್. ರತಿ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಗುಡ್ ನೈಟ್. ವೆರಿ ನೈಸ್.